ಸಂಬಂಧಿಸಿದ ಯಾವುದೇ ಬಗೆಯ ಸಮಸ್ಯೆಯು ಸಹಜ ನಯನಗಳಿಗೆ ಗೋಚರವಾಗದ ಮಾನವನ ದೇಹದ ಸಮಸ್ಯೆ. ಪ್ರತಿಯೊಂದು ಮೂಳೆಗಳ ನಡುವಿನ ಕೀಲುಗಳು ಚಲನೆಗೆ ಅವಕಾಶ ಮಾಡಿಕೊಡುತ್ತವೆ. ಸ್ನಾಯುಗಳು, ಮೂಳೆಗಳು ಮತ್ತು ಕೀಲುಗಳು ಚಲನೆಗೆ ಪ್ರಧಾನ ಯಂತ್ರಗಳಾಗಿದ್ದು ಇವು ನರಮಂಡಲದ ಮೂಲಕ ನಿಯಂತ್ರಿಸಲ್ಪಡುತ್ತವೆ. ಮೂಳೆಯ ಜೀವಕೋಶಗಳು ಆಸ್ಟಿಯೋಕ್ಯಾಲ್ಸಿನ್ ಎಂಬ ಹಾರ್ಮೋನ್ ಅನ್ನು ಬಿಡುಗಡೆ ಮಾಡುತ್ತವೆ. ಇದರಿಂದ ದೇಹದೊಳಗಿನ 60% ಕ್ಯಾಲ್ಸಿಯಂ ಮೂಳೆಗಳಲ್ಲಿದೆ. ಸಾಮಾನ್ಯವಾಗಿ ಕಂಡುಬರುವ ಕೆಲವು ಮೂಳೆ ಸಂಬಂಧಿ ಸಮಸ್ಯೆಗಳನ್ನು ಸಂಕ್ಷಿಪ್ತವಾಗಿ ಹೇಳುವುದಾದರೆ ಬೆನ್ನೆಲುಬಿನ ಸಮಸ್ಯೆ, ಮೂಳೆ ಸ್ರವಿಕೆ, ಮೂಳೆ ಮತ್ತು ಕೀಲು ನೋವುಗಳು ಸೇರಿದಂತೆ ಇತ್ಯಾದಿ ಸಮಸ್ಯೆಗಳು ಈ ಅಂಕಣದಲ್ಲಿ ನಿಲ್ಲುತ್ತವೆ. ಈ ಮೇಲಿನ ಸಮಸ್ಯೆಗಳು ಬಾರದ ಮುಂದೆ ಎಚ್ಚರಗೊಳ್ಳುವುದು ಒಳ್ಳೆಯದು. ಹೀಗಾಗಿ ಜನಸಾಮಾನ್ಯರಿಗೆ ಮೂಳೆಗಳ ರಕ್ಷಣೆಯ ಬಗ್ಗೆ ಕನಿಷ್ಠ ತಿಳುವಳಿಕೆ ಇರಬೇಕಾದುದು ಅವಶ್ಯಕ. ವೈಜ್ಞಾನಿಕವಾಗಿ ಮತ್ತು ತಾಂತ್ರಿಕವಾಗಿ ಈ ಬಗೆಯ ಸಮಸ್ಯೆಗಳಿಗೆ ಒದಗಿಸುವ ಚಿಕಿತ್ಸಾ ಪದ್ಧತಿಯನ್ನು ಮೂಳೆ ಚಿಕಿತ್ಸಾ ವಿಧಾನ ಅಥವಾ ಆರ್ಥೋಪೆಡಿಕ್ಸ್ ಎನ್ನುವರು. ಇಂದಿನ ಡಾಕ್ಟರ್ಸ್ ಲೈವ್ ನೇರ ಪ್ರಸಾರ ಕಾರ್ಯಕ್ರಮದಲ್ಲಿ ಹೆಬ್ಬಾಳದ ಕೊಲಂಬಿಯಾ ಯಶೋ ಆಸ್ಪತ್ರೆಯಲ್ಲಿ ಕಾರ್ಯನಿರ್ವಹಿಸುತ್ತಿರುವ ಮೂಳೆ ಚಿಕಿತ್ಸಾ ತಜ್ಞರಾದ ಡಾಕ್ಟರ್ ರವಿಚಂದ್ರ ಕೇಲ್ಕರ್ ಅವರು ಇನ್ಫಾರ್ಮೇಷನ್ ರಿಗಾರ್ಡಿಂಗ್ ಬೋನ್ಸ್ ಕೇರ್ ಎಂಬ ವಿಷಯದ ಬಗ್ಗೆ ಮಾತನಾಡುತ್ತಾರೆ. ಈ ಕುರಿತು ಎದುರಿಸಬೇಕಾದ ಸಮಸ್ಯೆಗಳಿಗೆ ಪರಿಹಾರೋಪಾಯಗಳನ್ನು ತಿಳಿಯಲು ಹಾಗೂ ಹೆಚ್ಚಿನ ಮಾಹಿತಿ ಪಡೆಯಲು ಕಾರ್ಯಕ್ರಮಕ್ಕೆ ನೇರ ಕರೆ ಮಾಡಿ ಮಾತನಾಡಬಹುದು. ನಮಸ್ಕಾರ ವೀಕ್ಷಕರೇ, ಹೆಲೋ ಡಾಕ್ಟರ್ ನೇರ ಪ್ರಸಾರ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ನಾನು ನಿಮ್ಮ ಗೆಳತಿ ಪೂರ್ಣಿಮಾ. ಇವತ್ತಿನ ಹೆಲೋ ಡಾಕ್ಟರ್ ನೇರ ಪ್ರಸಾರ ಕಾರ್ಯಕ್ರಮದಲ್ಲಿ ನಮ್ಮೊಟ್ಟಿಗಿದ್ದಾರೆ ಕೊಲಂಬಿಯಾ ಏಷ್ಯಾ ಹೆಬ್ಬಾಳ್ನಲ್ಲಿ ಕಾರ್ಯನಿರ್ವಹಿಸುತ್ತಿರುವಂತಹ ಆರ್ಥೋಪೆಡಿಕ್ಸ್ ಡಾಕ್ಟರ್ ರವಿಚಂದ್ರ ಕೇಲ್ಕರ್ ಅವರು ನಮ್ಮೊಟ್ಟಿಗಿದ್ದಾರೆ. ಮೊದಲನೇದಾಗಿ ಅವರನ್ನ ಕಾರ್ಯಕ್ರಮಕ್ಕೆ ಬರಮಾಡಿಕೊಳ್ಳೋಣ. ಸರ್, ಕಾರ್ಯಕ್ರಮಕ್ಕೆ ತಮಗೆ ಆತ್ಮೀಯ ಸ್ವಾಗತ. ಸರ್ ನಮಸ್ಕಾರ ಎಲ್ಲರಿಗೂ. ವೀಕ್ಷಕರೇ, ಇವತ್ತಿನ ಹೆಲೋ ಡಾಕ್ಟರ್ ನೇರ ಪ್ರಸಾರ ಕಾರ್ಯಕ್ರಮದಲ್ಲಿ ಜಾಯಿಂಟ್ಸ್ ಪೇನ್, ಸಂಧಿವಾತ, ಕೀಲು ನೋವು ಅಂತೆಲ್ಲ ನಾವೇನು ಹೇಳ್ತೀವಿ, ಈ ವಿಷಯಕ್ಕೆ ಸಂಬಂಧಪಟ್ಟಂತಹ ಹಲವಾರು ಮಾಹಿತಿಯನ್ನು ನಿಮಗೆ ತಿಳಿಸ್ಕೊಡ್ತಾ ಇದ್ದೇವೆ. ನಿಮ್ಮಲ್ಲಿ ಇದಕ್ಕೆ ಸಂಬಂಧಪಟ್ಟಂತಹ ಯಾವುದೇ ರೀತಿಯ ಆರೋಗ್ಯದ ತೊಂದರೆ ಇದ್ರೆ ನೀವು ಕರೆ ಮಾಡಬೇಕಾಗಿರೋ ಸಂಖ್ಯೆ ನಿಮ್ಮ ಟಿವಿ ಪರದೆಯ ಮೇಲೆ ಬರ್ತಿದೆ. ದಯವಿಟ್ಟು ಕರೆ ಮಾಡಬೇಕಾದ್ರೆ ಟಿವಿ ವಾಲ್ಯೂಮ್ನ ಕಂಪ್ಲೀಟ್ಲಿ ಮ್ಯೂಟ್ ಮಾಡಿ, ಡಿಸ್ಟರ್ಬೆನ್ಸ್ ಇಲ್ಲದಿರೋ ಪ್ಲೇಸ್ನಲ್ಲಿ ಬಂದು ಮಾತಾಡಿ. ಹಾಗೆ ಕೊಲಂಬಿಯಾ ಏಷ್ಯಾ ಹೆಬ್ಬಾಳ್ನಲ್ಲಿ ಯಾವುದೇ ರೀತಿಯ ಆರೋಗ್ಯದ ತೊಂದರೆಗೂ ಕೂಡ 100 ಅಲ್ಲ 200% ನಿಮಗೆ ಸೂಕ್ತವಾದ ಚಿಕಿತ್ಸೆಯನ್ನು ನೀವು ತಗೊಳ್ಬೋದು. ನಿಮ್ಮಲ್ಲಿ ಯಾವುದೇ ಪ್ರಾಬ್ಲಮ್ ಇದ್ರೂ ಕೂಡ ನೀವು ಕೊಲಂಬಿಯಾ ಏಷ್ಯಾ ಹೆಬ್ಬಾಳ್ನಲ್ಲಿ ಟ್ರೀಟ್ಮೆಂಟನ್ನು ತಗೊಳ್ಳಿ. ಹಾಗೆ ನೀವು ಕೊಲಂಬಿಯಾ ಏಷ್ಯಾ ಹೆಬ್ಬಾಳ್ಗೆ ಟ್ರೀಟ್ಮೆಂಟ್ ತಗೊಳ್ಬೇಕಂದ್ರೆ ನಿಮ್ಮ ಟಿವಿ ಪರದೆಯ ಮೇಲೆ ವಿಳಾಸ ಆಗಿರ್ಬೋದು, ಹಾಗೆ ಕಾಂಟ್ಯಾಕ್ಟ್ ನಂಬರ್ ಬರ್ತಿದೆ, ಕರೆ ಮಾಡಿ ಅಪಾಯಿಂಟ್ಮೆಂಟನ್ನು ತಗೊಂಡು ನಂತರ ಭೇಟಿ ಕೊಡಿ ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮವನ್ನು ಶುರು ಮಾಡೋಣ. ಸರ್, ಜಾಯಿಂಟ್ಸ್ ಪೇನ್, ಸಂಧಿವಾತ ಇದೆಲ್ಲ ಆಲ್ಮೋಸ್ಟ್ ಒಂದೇ ಮೀನಿಂಗ್ ಕೊಡುವಂಥದ್ದು. ಆ್ಯಂಡ್ ಸರ್, ಮೊದಲನೇ ಪ್ರಶ್ನೆ ಸರ್, ನನಗೆ ಆರ್ಥ್ರೈಟಿಸ್ ಅಂದರೆ ಏನು ಸರ್? ಅದೇ ಆರ್ಥ್ರೈಟಿಸ್ ಅಂದ್ರೆ ಇದು ಗ್ರೀಕ್ ಇಂದ ಬಂದಿರೋದು. ಆರ್ಥ್ರೋ ಅಂದ್ರೆ ಜಾಯಿಂಟ್ ಅಂತ, ಐಟಿಸ್ ಅಂದ್ರೆ ಇನ್ಫ್ಲಮೇಷನ್ ಅಂತ. ಸೊ ಜಾಯಿಂಟ್ ಇನ್ಫ್ಲಮೇಷನ್ ಅಂದ್ರೆ ಯಾವುದೇ ಗಂಟು, ಕೀಲು ನೋವುಗಳು ಬಾಡಿಯಲ್ಲಿ ಬಂದಾಗ ಇನ್ಫ್ಲಮೇಷನ್ ಆಗಿ ನೋವು ಕೊಡುತ್ತೆ, ಅದಕ್ಕೆ ಆರ್ಥ್ರೈಟಿಸ್ ಅಂತ ಹೇಳ್ತೀವಿ. ಅಂದ್ರೆ ಸರ್, ಇದು ಯಾವೊಂದು ರೀಸನ್ ಇಂದ ಬರುತ್ತೆ? ಇದು ಏನ್ ಕಾರಣಕ್ಕೋಸ್ಕರ ಬರುತ್ತೆ? ಇದಕ್ಕೆ ವಿಧವಾದ ಕಾರಣಗಳಿದೆ. ಇವಾಗ ಕಾಮನ್ ಆಗಿ ಏನು ಅಂತ ಹೇಳಿದ್ರೆ ಈ ಆಸ್ಟಿಯೋ ಆರ್ಥ್ರೈಟಿಸ್ ಅಂತೀವಿ. ಅಂದ್ರೆ ಇದು ನಾರ್ಮಲ್ ಆಗಿ ವಯಸ್ಸಾಗ್ತಾ ಇರಂಗೆ ಸೌದೋಗುತ್ತಲ್ಲ, ಅದರಿಂದ ಬರುವಂತದ್ದು. ಕರೆಕ್ಟ್. ಮೂಳೆ ಸೌದಾಗ ಏನಾಗುತ್ತೆ, ಈ ಜಾಯಿಂಟ್ ಗಳೆಲ್ಲ ಸೌದೋಗಿ ನೋವು ಕೊಡುತ್ತೆ. ಇದು ಕಾಮನೆಸ್ಟ್ ಫಾರ್ಮ್, ಅಂದ್ರೆ ಇದು ತುಂಬಾ ಸಾಮಾನ್ಯ. ಸರ್, ಇವಾಗ ಇದು ತುಂಬಾ ಸಾಮಾನ್ಯ ಅಂದ್ರೆ ಇವಾಗ ವಯಸ್ಸಾದ್ಮೇಲೆ ಆಲ್ಮೋಸ್ಟ್ ಆಲ್ ಎಲ್ಲರಿಗೂ ಕೂಡ ಜಾಯಿಂಟ್ಸ್ ಪೇನ್ ಬಂದೇ ಬರುತ್ತೆ ಅಂತ. ಹೌದು, ಎಲ್ರಿಗೂ ಅಂತಲ್ಲ, ಅಂದ್ರೆ 90 ಇವಾಗ 100 ಜನರಲ್ಲಿ 90 ಜನರಿಗೆ ಸವಿಯುತ್ತೆ, ಇನ್ನು 10 ಜನರಿಗೆ ಸವಿಯುತ್ತೆ, ಬಟ್ ನಾಟ್ ಒನ್ ಎಕ್ಸ್ಟೆಂಟ್ ವೇರ್ ಅಂತ ನೋವು ಕೊಡೋ ಅಂತ ಎಕ್ಸ್ಟೆಂಟ್ ಗೆ ಇರಲ್ಲ. ಬಟ್ ಮೋಸ್ಟ್ ಆಫ್ ದ ಟೈಮ್ಸ್ ಆಗುತ್ತೆ. ಇದು ಕಾಮನೆಸ್ಟ್ ಫಾರ್ಮ್. ನೆಕ್ಸ್ಟ್ ಈ ರುಮಟೈಡ್ ಅಂಡ್ ಸೋರಿಯಾಸಿಸ್ ಅಂತೀವಿ, ಅಂದ್ರೆ ಆಟೋ ಇಮ್ಯೂನ್ ಅಂತ. ಇದ್ರಲ್ಲಿ ಏನಾಗುತ್ತೆ, ಬಾಡಿ ಈಸ್ ಅಟ್ಯಾಕಿಂಗ್ ಇಟ್ಸ್ ಓನ್ ಸೆಲ್ಸ್ ಅಂತೀವಿ. ಅಂದ್ರೆ ಬಾಡಿ ತನ್ನ ಆರ್ಗನ್ನೇ ಅಟ್ಯಾಕ್ ಮಾಡುತ್ತೆ. ಆ ಟೈಮಲ್ಲಿ ಜಾಯಿಂಟ್ ಪೇನ್ ಬರುತ್ತೆ. ಇದನ್ನ ರುಮಟೈಡ್ ಆರ್ಥ್ರೈಟಿಸ್ ಅಂತೀವಿ. ಇನ್ ಸ್ವಲ್ಪ ಈ ಇನ್ಫೆಕ್ಷನ್ ಗಳಿಂದ ಬರ್ಬೋದು, ಅದನ್ನ ಈ ಇನ್ಫೆಕ್ಷನ್ ಇಂದನೂ ಕೂಡ ಜಾಯಿಂಟ್ ಪೇನ್ ಬರುತ್ತೆ. ಇನ್ಫೆಕ್ಷನ್ ಅಂದ್ರೆ ಯಾವ ತರ ಇನ್ಫೆಕ್ಷನ್? ಇವಾಗ ಜ್ವರ ಆಗಿರ್ಬೋದು, ಇವಾಗ ಫೀವರ್ ಅಂತ ಏನ್ ಹೇಳ್ತೀವೋ, ಅಥವಾ ಇದ್ರಲ್ಲಿ ವೈರಲ್ ಬ್ಯಾಕ್ಟೀರಿಯಲ್ ಇನ್ಫೆಕ್ಷನ್ ಆಗಿರ್ಬೋದು. ಇದರಿಂದ ಜಾಯಿಂಟ್ ಅಲ್ಲಿ ಏನಾದ್ರು ಅದು ಜರ್ಮ್ಸ್ ಹೋಗಿ ಸೇರ್ಕೊಂಡ್ರೆ ಅವಾಗ ಸೆಪ್ಟಿಕ್ ಆರ್ಥ್ರೈಟಿಸ್ ಅಂತೀವಿ. ಅಂದ್ರೆ ಜಾಯಿಂಟ್ ಅಲ್ಲಿ ಇನ್ಫೆಕ್ಷನ್ ಆಗಿ ಅದು ಪ್ರಾಬ್ಲಮ್ ಕೊಡುತ್ತೆ. ಟೋಟಲಿ ಆರ್ಥ್ರೈಟಿಸ್ ಅಂತ ತಗೊಂಡ್ರೇನೆ ಅದರಲ್ಲೇ ಸಾಕಷ್ಟು ರೀತಿಯ ಟೈಪ್ಸ್ ಗಳಿದೆ. ಓಕೆ ಸರ್, ಹೇಳಿ. ಅಂಡ್ ಅಂದ್ರೆ ಏನಂದ್ರೆ ಇದು ಯಾವ ಒಂದು ಮೂಮೆಂಟ್ ಅಲ್ಲಿ ಇವಾಗ ಕೆಲವೊಬ್ರಿಗೆ ಏನಂದ್ರೆ ಸಿಸ್ಟಮ್ ಮುಂದೆ ಜಾಸ್ತಿ ವರ್ಕ್ ಮಾಡ್ತಾರೆ, ಗಾಡಿನ ಜಾಸ್ತಿ ಓಡಿಸ್ತಾರೆ, ಅಂಡ್ ವೆಯ್ಟ್ ನ ಜಾಸ್ತಿ ಲಿಫ್ಟ್ ಮಾಡಿದಾಗ, ತುಂಬಾ ಕೆಲಸ ಮಾಡಿದಾಗ ಅದು ಕೂಡ ಇದಕ್ಕೇನೆ ಸೇರ್ಕೊಳ್ಳುತ್ತೆ. ಹೌದು, ಟು ಅ ಸರ್ಟನ್ ಎಕ್ಸ್ಟೆಂಟ್. ಹೆಂಗೆ ಅಂದ್ರೆ ಇವಾಗ ಆರ್ಥ್ರೈಟಿಸ್ ಸ್ವಲ್ಪ ಮಟ್ಟಿಗೆ ಜೆನೆಟಿಕ್ಸ್ ಅಂತೀವಿ. ಅಂದ್ರೆ ನಮ್ಮ ಬಾಡಿ ಯಾವ ತರ ಫಾರ್ಮ್ ಆಗಿದೆ ಅದ್ರ ಮೇಲೂ ಡಿಪೆಂಡ್ ಆಗುತ್ತೆ. ಇವಾಗ ಸ್ವಲ್ಪ ಜನರಿಗೆ ಮನೇಲಿ ತಂದೆ ತಾಯಿ ಕಡೆನೋ ಇಲ್ಲ ಗ್ರ್ಯಾಂಡ್ ಪೇರೆಂಟ್ಸ್ ಕಡೆನೋ ತಾತ ಅಜ್ಜಿ ಕಡೆನೋ ಏನಾದ್ರು ಇತ್ತು ಅಂದ್ರೆ ಅವಾಗ ಮಿಕ್ಕಿದ ಮಕ್ಳು ಮೊಮ್ಮಕ್ಳಿಗೆ ಬರೋ ಚಾನ್ಸ್ ಇರುತ್ತೆ. ಅದೊಂದು ಆತರ ಚಾನ್ಸ್ ಅಲ್ಲಿ ಇದ್ದಾಗ ಅದ್ ನೀವ್ ಏನ್ ಮಾಡ್ರು ಬರುತ್ತೆ. ಮಿಕ್ಕಿದ್ದೇನು ಅಂದ್ರೆ ಆತರ ಚಾನ್ಸ್ ಇದ್ದೂನು ಪ್ರಿವೆಂಟ್ ಮಾಡಬಹುದು.
ಅದು ಇನ್ನೊಂದು ಏನಂದ್ರೆ ಈ ಸಿಡೆಂಟ್ರಿ ಲೈಫ್ ಸ್ಟೈಲ್ ಅಂತೀವಿ. ಅಂದ್ರೆ ಇವಾಗ ನಾವೇನಾಗತ್ತೆ, ನಮ್ಗೆ ಕಾಮನ್ ಆಗಿ ಮನೆಯಿಂದ ಇಲ್ದು ಕಾರ್ ಹತ್ತೋದು, ಕಾರಿಂದ ಆಫೀಸಿಂದ AC ರೂಮು, AC ಆಫೀಸ್, ಕಂಪ್ಯೂಟರ್ ಮುಂದೆ. ಇದೇನಾಗತ್ತೆ, ಎಕ್ಸರ್ಸೈಸ್ ಇಲ್ಲ, ನ್ಯೂಟ್ರಿಷನ್ ಇಲ್ಲ. ಸೊ ಅದರಿಂದ ದಟ್ ಆಲ್ಸೋ ಅದರಿಂದನೂ ಬರ್ಬೋದು. ಸೊ ಅದರಿಂದ ಏನಾಗುತ್ತೆ, ಕಾಂಟ್ರಿಬ್ಯೂಟ್ ಆಗತ್ತೆ. ಸೊ ಇವೆಲ್ಲ ಮಾಡೋದ್ರಿಂದ ಅದನ್ನ ಪ್ರಿವೆಂಟ್ ಮಾಡ್ಬೋದು. ಓಕೆ ಸರ್, ಅಂಡ್ ಒನ್ ಮೋರ್ ಥಿಂಗ್ ಏನಂದ್ರೆ, ಸಾಕಷ್ಟು ಜನ ಇವಾಗ ದೊಡ್ಡವ್ರು ಹೇಳ್ತಾ ಇರ್ತಾರೆ, ವಾಕ್ ಮಾಡೋದು, ಎಕ್ಸರ್ಸೈಸ್ ಮಾಡೋದ್ರಿಂದ ಹೆಲ್ತ್ ಚೆನ್ನಾಗಿರುತ್ತೆ, ಯಾವುದೇ ರೀತಿ ಹೆಲ್ತ್ ಪ್ರಾಬ್ಲಮ್ ಬರೋದಿಲ್ಲ. ಅಂದ್ರೆ ಈಗ ನಾವು ಎಕ್ಸರ್ಸೈಸ್ ಮಾಡೋದ್ರಿಂದ, ವಾಕ್ ಮಾಡೋದ್ರಿಂದ ಬಾಡಿಗೆ ನಾವು ಎಷ್ಟು ಕೆಲಸ ಕೊಡ್ತೀವೋ ಅದರಿಂದ ನಾವು ಈ ಒಂದು ಆರ್ಥರೈಟಿಸ್ ಪ್ರಾಬ್ಲಮ್ ನ ಕಡಿಮೆ ಮಾಡ್ಕೋಬಹುದಾ? ಓಕೆ, ಅಂದ್ರೆ ಸರ್ ಟೋಟಲ್ ಇವಾಗ ಹೇಳೋದಾದ್ರೆ ಆರ್ಥರೈಟಿಸ್ ಪ್ರಾಬ್ಲಮ್ ಅಂದ್ರೆ ಅದರಲ್ಲಿ ಸಾಕಷ್ಟು ಟೈಪ್ಸ್ ಇದೆ ಅಂಡ್ ಏಜ್ ಆದವ್ರಿಗೂ ಕೂಡ ಬರುತ್ತೆ ಸರ್. ಆಮೇಲೆ ಒನ್ ಮೋರ್ ಥಿಂಗ್ ಏನಂದ್ರೆ, ಇವಾಗ ಮೂಳೆ ಸವಿಯೋದು ಅಂತ ಹೇಳ್ತೀವಿ. ಅಂಡ್ ಕೆಲವೊಬ್ರು ಹೇಳ್ತಾರೆ, ಇವಾಗ ನಮ್ಮ ಏಜ್ ಏನಿದೆ, ಈ ಏಜ್ ಅಲ್ಲಿ ನಾವು ಸರಿಯಾದ ಫುಡ್ ಅನ್ನ, ಅಂದ್ರೆ ಸ್ವಲ್ಪ ಎನರ್ಜಿ ಇರುವಂತಹ ಫುಡ್ ನ ತಗೊಳ್ದೇ ಇರುವಾಗ ಅದು ವಯಸ್ಸಾದ್ಮೇಲೆ ನಮ್ಗೆ ಎಫೆಕ್ಟ್ ಅನ್ನ ಕೊಡುತ್ತೆ ಅಂತ ಹೇಳ್ತಾರೆ. ನಮ್ಮ ಅಜ್ಜಿ ತಾತ ಕಾಲದಿಂದ ಹೇಳ್ತಾರೆ ಯಾವಾಗ್ಲೂ, ಒಳ್ಳೆ ಫುಡ್ ತಗೊಳ್ಳಿ, ಒಳ್ಳೆ ಎಕ್ಸರ್ಸೈಸ್ ಮಾಡಿ, ಹೆಲ್ದಿ ಫುಡ್, ಹೆಲ್ದಿ ಡಯಟ್ ಅಂತ. ಇದು ಆ ಕಾಲದಿಂದನೂ ಟ್ರೂ, ಇವಾಗ್ಲೂ ಟ್ರೂನೇ, ಅಂದ್ರೆ ಸತ್ಯ ಅದು. ಸೊ ಅದನ್ನ ಮಾಡಿದಷ್ಟು ನಮ್ಗೇನೇ ಈ ಪ್ರಿವೆನ್ಷನ್ ಅಂತ ಏನ್ ಹೇಳ್ತೀವೋ ಅದ್ ಮಾಡಿದಷ್ಟು ಕ್ಯೂರ್ ಆಮೇಲೆ ಇದ್ದೇ ಇರುತ್ತೆ. ಪ್ರಿವೆನ್ಷನ್ ಈಸ್ ಬೆಟರ್ ದನ್ ಕ್ಯೂರ್ ಅಂತಾರಲ್ಲ ಹಾಗೆ. ಸೊ ಡೆಫಿನೆಟ್ಲಿ ಹೆಲ್ತಿ ಲೈಫ್ ಸ್ಟೈಲ್, ಎಕ್ಸರ್ಸೈಸ್, ಹೆಲ್ದಿ ಫುಡ್ ಇವೆಲ್ಲ ಮಾಡೋದ್ರಿಂದ ಅದು ಡೆಫಿನೆಟ್ ಆಗಿ ಕಡಿಮೆ ಆಗುತ್ತೆ. ಓಕೆ ವೀಕ್ಷಕರೇ, ನೋಡ್ತಿದ್ದೀರಿ ಅಲ್ವಾ, ಇವತ್ತಿನ ಕಾರ್ಯಕ್ರಮದಲ್ಲಿ ಜಾಯಿಂಟ್ಸ್ ಪೇನ್, ಸಂಧಿವಾತ ಅಂಡ್ ಆರ್ಥರೈಟಿಸ್ ಎಲ್ಲ ಒಂದೇ ಮೀನಿಂಗ್ ಅನ್ನ ಕೊಡುವಂಥದ್ದು. ನಿಮ್ಮಲ್ಲಿ ಯಾರಿಗಾದ್ರೂ ಇದಕ್ಕೆ ಸಂಬಂಧಪಟ್ಟಂತಹ ಸಾಕಷ್ಟು ಜನ ಮನೆಯಲ್ಲಿ ವಯಸ್ಸಾದಂತಹ ತಂದೆ ತಾಯಿಗಳಾಗಿರ್ಬೋದು, ಅಜ್ಜಿ ತಾತಂದಿರಿಗೆ ಆಲ್ಮೋಸ್ಟ್ ವಯಸ್ಸಾದವರಲ್ಲಿ ಈ ಒಂದು ಪ್ರಾಬ್ಲಮ್ ಕಾಣಿಸ್ಕೊಳ್ತಾ ಇರುತ್ತೆ ಅಲ್ವಾ ಸರ್? ಅಫ್ಕೋರ್ಸ್ ನಿಮ್ಗೆ ಯಾವುದೇ ರೀತಿಯ ತೊಂದರೆ ಇದ್ರೆ ಕರೆ ಮಾಡಬೇಕಾಗಿರೋ ಸಂಖ್ಯೆ ನಿಮ್ಮ ಟಿವಿ ಸ್ಕ್ರೀನ್ ಮೇಲೆ ಬರ್ತಿದೆ. ದಯವಿಟ್ಟು ಕರೆ ಮಾಡಬೇಕಾದ್ರೆ ಟಿವಿ ವಾಲ್ಯೂಮ್ ನ ಕಂಪ್ಲೀಟ್ಲಿ ಮ್ಯೂಟ್ ಮಾಡಿ, ಡಿಸ್ಟರ್ಬೆನ್ಸ್ ಇಲ್ದಿರೋ ಪ್ಲೇಸ್ ನಲ್ಲಿ ಬಂದು ಮಾತಾಡಿ ಸರ್. ಅಂಡ್ ಲಕ್ಷಣಗಳು, ಇದರಲ್ಲಿರುವಂತಹ ಸಿಂಪ್ಟಮ್ಸ್ ಗಳೇನು? ಇವಾಗ ಇದು ಏನಾದ್ರೂ ಒಂದು ಪೇನ್ ಬಂತು ಅಂದ್ರೆ ಇದು ಜಾಯಿಂಟ್ಸ್ ಪೇನೇ ಇರ್ಬೋದು ಅಂತ ಹೇಗೆ ಗೊತ್ತಾಗುತ್ತೆ? ಅದೇ ಮೋಸ್ಟ್ ಆಫ್ ದ ಟೈಮ್ ಜಾಯಿಂಟ್ಸ್ ಹೆಂಗೆ ಅಂದ್ರೆ, ನಾವು ಏನೇ ಮೂವ್ಮೆಂಟ್ ಮಾಡ್ಬೇಕಾದ್ರೂ ಜಾಯಿಂಟ್ ಮೂವ್ ಆದ್ರೇನೆ ಮೂವ್ಮೆಂಟ್ ಆಗೋದು. ಸೊ ಅದನ್ನೇ ನಾವು ಜಾಯಿಂಟ್ ಅಥವಾ ಕೀಲು ಅಥವಾ ಗಂಟು ಅಂತೀವಿ. ಸೊ ಈ ಏರಿಯಾಲಿ ನಾವು ಸಾಧಾರಣವಾಗಿ ನೋವು ಕಾಣಿಸ್ಕೊಂಡ್ರೆ ಅವಾಗ ನಾವು ಏನೇ ಮೂವ್ಮೆಂಟ್ ಮಾಡಿದ್ರು ನೋವಾಗುತ್ತೆ. ಈಗ ಸದ್ಯಕ್ಕೆ ಮಂಡಿ ಅಂತ ಇಟ್ಕೊಳ್ಳಿ, ಮಂಡಿ ನೋವು. ಈಗೇನು ಆರ್ಥರೈಟಿಸ್ ಬಂತು ಅಂದ್ರೆ, ಯಾವ್ದೇ ಟೈಪ್ ಆರ್ಥರೈಟಿಸ್ ಇರ್ಲಿ, ಕಾಮನ್ ಆಗಿ ನೋವು ಇದ್ದೇ ಇರುತ್ತೆ. ಸೊ ನೋವು ಬಂತು ಅಂದ್ರೆ ಆ ನೋವು ಏನಾಗ್ಬೋದು, ನೀವು ವಾಕಿಂಗ್ ಮಾಡುವಾಗ ಟ್ವಿಸ್ಟ್ ಆಗಿ ಬಂದ್ರು ಬರ್ಬೋದು. ಇಲ್ಲಾಂದ್ರೆ ಆ ತರದ್ ಏನು ಇಲ್ಲದೆ ತನ್ನಷ್ಟಕ್ಕೆ ತಾನೇ ನೋವ್ತಾ ಇದೆ ಅಂದ್ರೆ ಫಸ್ಟ್ ಆರ್ಥರೈಟಿಸ್ ಇರೋ ಚಾನ್ಸಸ್ ಜಾಸ್ತಿ. ಸೊ ಅಂತದ್ರಲ್ಲಿ ಏನಾಗುತ್ತೆ, ಈ ಜಾಯಿಂಟ್ ಪೈನ್ ಇದ್ರೆ ನಾರ್ಮಲ್ ಆಗಿ ನಮ್ಗೆ ಓಡಾಡೋದೆಲ್ಲ ಕಡಿಮೆ ಆಗುತ್ತೆ. ಸೊ ಸ್ವಲ್ಪ ಈ ವಯಸ್ಸಾಗಿರೋರ್ಗಾಗ್ಲಿ ಇಲ್ಲ ಮಕ್ಳಿಗಾಗ್ಲಿ ಯಾರಿಗಾದ್ರೂ ಬರ್ಬೋದು. ಮಕ್ಳು ವಯಸ್ಸಾಗಿರೋರ್ಗೆ ಏನ್ ಮಾಡ್ತಾರೆ ಅಂದ್ರೆ ಓಡಾಡೋದನ್ನ ಕಡಿಮೆ ಮಾಡ್ಬಿಡ್ತಾರೆ. ಯಾಕಂದ್ರೆ ಜಾಯಿಂಟ್ ಪೈನ್ ಇದೆ, ಓಡಾಡಿ ಏನೋ ನಾರ್ಮಲ್ ಆಗಿ ಒಂದ್ 2 ಕಿಲೋಮೀಟರ್ ವಾಕ್ ಮಾಡೋರು ಮಾಮೂಲಿ ಮನೆಯಲ್ಲೇ ವಾಕಿಂಗ್ ಆಗುತ್ತೆ. ಯಾಕಂದ್ರೆ ಹೊರಗಡೆ ಓಡಾಡಿದ್ರೆ ಜಾಸ್ತಿ ನೋವು ಅಂದ್ಬಿಟ್ಟು ಮನೇಲೆ ಇದ್ ಬಿಡ್ತಾರೆ. ಆಮೇಲೆ ಮಕ್ಕಳದು ಅಷ್ಟೇ, ಆಚೆ ಓಡಾಡ್ತಿರ್ತಾರೆ, ಸಡನ್ ಆಗಿ ಅಂತ ಆರ್ಥರೈಟಿಸ್ ಏನಾದ್ರು ಕಾಣಿಸ್ಕೊಂಡ್ರೆ ಮನೇಲಿ ಇರ್ತಾರೆ, ಜಾಸ್ತಿ ಓಡಾಡೋಕ್ ಹೋಗೋದಿಲ್ಲ. ಸೊ ಇದು ಆಮೇಲೆ ನಾರ್ಮಲಿ ಇಂಡಿವಿಜುವಲ್ಸ್ ಗೆಲ್ಲ ಏನಾಗತ್ತೆ ಅಂದ್ರೆ, ಈ ಕೀಲು ಅಥವಾ ಈ ಗಂಟು ಜಾಯಿಂಟ್ ಏನ್ ಹೇಳ್ತೀವಿ ಅಲ್ಲೆಲ್ಲ ಸ್ವಲ್ಪ ಸ್ವೆಲ್ಲಿಂಗ್ ಎಲ್ಲ ಬರುತ್ತೆ. ಗಂಟು ಅಂದ್ರೆ ಯಾವ ಭಾಗದಲ್ಲಿ ಆಗುವಂತದ್ದು? ಅದೇ ಗಂಟು ಅಂದ್ರೆ ಇವಾಗ ನಾರ್ಮಲಿ ಕೆಲವೊಬ್ರಿಗೆ ಅಂದ್ರೆ ಒಂದು ಗುಳ್ಳೆ ತರ ಆಗುತ್ತೆ, ದೊಡ್ಡ ಪಿಂಪಲ್ಸ್ ತರ ಆಗಿರುತ್ತೆ. ಅದನ್ನು ಕಾಮನ್ ಆಗಿ ಗಂಟು ಅಂತ ಹೇಳ್ಬೋದು. ಬಟ್ ದಟ್ ವಿಲ್ ನಾಟ್ ಬಿ ಪಾರ್ಟ್ ಆಫ್ ಈ ಕೀಲುಗಾಗ್ಲಿ ಜಾಯಿಂಟ್ ಗಾಗ್ಲಿ ಸಂಬಂಧಪಟ್ಟಿರಲ್ಲ. ಸರ್ಟನ್ ಕಂಡೀಷನ್ಸ್ ಅಲ್ಲಿ ಆ ತರ ಗಂಟುಗಳು ಬರ್ಬೋದು. ಬಟ್ ಜನರಲ್ ಆಗಿ ಗಂಟು ಅಥವಾ ಕೀಲ್ ನೋವಿಗೆ ನಾರ್ಮಲ್ ಆಗಿ ನಾವು ಜಾಯಿಂಟ್ ಅಂತ ಹೇಳ್ತೀವಿ. ಅಂಡ್ ಸರ್, ಇವಾಗ ಅದಕ್ಕೆಲ್ಲ ಯಾವ ರೀತಿ ಟ್ರೀಟ್ಮೆಂಟ್ ಅನ್ನ ಕೊಡ್ತೀರಾ ಸರ್? ಟ್ರೀಟ್ಮೆಂಟ್ ಯಾವ ತರ ಅಂದ್ರೆ, ಇದಕ್ಕೆ ವಿಧವಾದ ಟ್ರೀಟ್ಮೆಂಟ್ ಗಳಿದೆ. ಸ್ಟಾರ್ಟಿಂಗ್ ಇವಾಗ ನಾವ್ ಈಗ ಮಾತಾಡ್ದಂಗೆ ಈ ಸಿಡೆಂಟ್ರಿ ಲೈಫ್ ಸ್ಟೈಲ್ ಅಂತ ಏನ್ ಹೇಳ್ತೀವೋ ಅದನ್ನ ಕಡಿಮೆ ಮಾಡ್ರೆ ಬೆಸ್ಟ್. ಸೊ ಹೆಲ್ತಿ ಡಯಟ್, ಹೆಲ್ತ್ ಎಕ್ಸರ್ಸೈಸು, ಇವೆಲ್ಲ ವೆಯ್ಟ್ ಕಂಟ್ರೋಲ್ ಮಾಡೋದು, ಇವೆಲ್ಲ ಫಸ್ಟ್ ಟ್ರೀಟ್ಮೆಂಟ್. ಇದು ಮಾಡಿದಷ್ಟು ಮೆಡಿಕಲ್ ಟ್ರೀಟ್ಮೆಂಟ್ ಅಷ್ಟೊಂದು ಬೇಕಾಗಲ್ಲ. ಸೊ ಇವೆಲ್ಲ ನೀವು ಮಾಡಿನೂ ಇದೆ ಅಂತಂದ್ರೆ ಅವಾಗ ನೆಕ್ಸ್ಟ್ ಇದಕ್ಕೆ ಫಿಸಿಯೋಥೆರಪಿ, ಆಕ್ಯುಪೇಷನಲ್ ಥೆರಪಿ ಅಂತ ಹೇಳ್ತೀವಿ. ಅಂದ್ರೆ ಇದ್ರಲ್ಲಿ ಏನ್ ಮಾಡ್ತೀವಿ, ಒಂದ್ ಸ್ವಲ್ಪ ಮಿಷಿನ್ ಅಲ್ಲಿ ಅದನ್ನ ರೆಡ್ಯೂಸ್ ಮಾಡಿ ತಿರ್ಗಾ ಸ್ಟ್ರೆಚಿಂಗ್ ಎಲ್ಲ ಮಾಡಿ ಇದ್ರಲ್ಲಿ ಕಡಿಮೆ ಮಾಡ್ಬೋದು. ಆಮೇಲೆ ಆಕ್ಯುಪೇಷನಲ್ ಥೆರಪಿ ಅಂದ್ರೆ ಇವಾಗ ನಾವು ಕೂತ್ಕೊಂಡೇ ಮಾಡೋಂಥ ಕೆಲಸ ಜಾಸ್ತಿ ಇತ್ತು ಅಂದ್ರೆ ಪಾಸ್ಚರ್ ಮೇಂಟೈನ್ ಮಾಡೋದು, ಲೈಟ್ ಆಗಿ ಸ್ಟ್ರೆಚಿಂಗ್ ಮಾಡೋದು, ಇವೆಲ್ಲ ನೆಕ್ಸ್ಟ್ ಸ್ಟೆಪ್. ಇದಾದ್ಮೇಲೂ ಅದು ಇತ್ತು ಅಂದ್ರೆ ಅವಾಗ ಮೆಡಿಸಿನ್, ಆಮೇಲೆ ಮಿಕ್ಕಿದ್ದು ಅದಕ್ಕೆ ಸಪ್ಲಿಮೆಂಟ್ಸ್ ಅಂತೀವಿ, ವಿಟಮಿನ್ ಆಗ್ಲಿ ಕ್ಯಾಲ್ಸಿಯಂ ಆಗ್ಲಿ, ಆಮೇಲೆ ಯಾವ ಆರ್ಥರೈಟಿಸ್ ಇದೆಯೋ ಅದನ್ನ ಕಂಡಿಡಿದಿರೋ ಪ್ರಕಾರನೇ ಅದಕ್ಕೆ ಮೆಡಿಕಲ್ ಟ್ರೀಟ್ಮೆಂಟ್ ಬರುತ್ತೆ, ಮೆಡಿಸಿನ್ಸ್ ಎಲ್ಲ. ಇವೆಲ್ಲ ಆಗಿನೂ ಇನ್ನು ಜಾಸ್ತಿ ಸಿವಿಯರ್ ಫಾರ್ಮ್ ಇತ್ತು ಅಂದ್ರೆ ಅವಾಗ ಅದಕ್ಕೆ ಹಲೋ ನಮಸ್ತೆ, ತಮ್ಮ ಹೆಸರು? ಕೃತಿ ಅವರೇ, ಎಲ್ಲಿಂದ ಕರೆ ಮಾಡ್ತಿರೋದು? ಕೋಲಾರಿಂದ ಕರೆ ಮಾಡ್ತಿದ್ದೀರಿ. ಕೃತಿ ಅವರೇ, ಡಾಕ್ಟರ್ ಇದ್ದಾರೆ, ಮಾತಾಡಿ, ನಿಮ್ಮ ಪ್ರಾಬ್ಲಮ್ ಏನಿದೆ ಹೇಳಿಮ್ಮ. ಹಲೋ, ನಮಸ್ಕಾರ ಅಮ್ಮ, ಹೇಳಿ. ನಮಸ್ಕಾರ ಡಾಕ್ಟರ್.
ಸರ್ ನಾವು ಟ್ರಾವೆಲ್ ಮಾಡ್ತಿರೋವಾಗ ಸಡನ್ ಆಗಿ ಬ್ರೇಕ್ ಆಗ್ದಾಗ ಕೈ ತುಂಬಾ ಇದಾಗ್ಬಿಟ್ಟಿದೆ ಸರ್. ಒಂದು ಬೋನ್ ಹೊರಗಡೆ ಬಂದಂಗೆ ಕಾಣಿಸುತ್ತೆ ಸರ್, ಸ್ಕಿನ್ ಎಲ್ಲ ಹಂಗೆ ಇದೆ, ಬೋನ್ ಮಾತ್ರ ನೋವು ವಿಪರೀತ ಮೊಳಗೈ ಬರುತ್ತಲ್ಲ ಸರ್, ಅದು ವಿಪರೀತ ನೋವು ಬರುತ್ತೆ ಸರ್. ಅದು ಯಾವ ತರ ಏನಾದ್ರು ಅದು ಪ್ರಾಬ್ಲಮ್ ಆಗಿದೆ? ಎಷ್ಟು ದಿನ ಆಯ್ತು ಆಗಿ? ಅದು ಆಗಿ 1 month ಆಗಿದೆ ಸರ್. 1 month ಯಾರಿಗೂ ತೋರಿಸ್ಲಿಲ್ವಾ ಡಾಕ್ಟರ್ಗೆ? ಡಾಕ್ಟರ್ ತೋರಿಸಿ ಜಸ್ಟ್ ಒಂದು ಆಯಿಂಟ್ಮೆಂಟ್ ಕೊಟ್ಟಿದ್ದಾರೆ ಸರ್, ಅಪ್ಲೈ ಮಾಡೋದಕ್ಕಷ್ಟೇ. ಹೌದಾ? ಅದು ಇನ್ನೂ ನೋವು ಕಡಿಮೆ ಆಗಿಲ್ಲ. ಅದೇ ಚೆಕ್ ಮಾಡೋದು ಬಿಟ್ಟು ಆರ್ಥೋಪೆಡಿಕ್, ನಿಮ್ಮ ಮನೆ ಹತ್ರ ಯಾರಾದ್ರೂ ಆರ್ಥೋಪೆಡಿಕ್ ಡಾಕ್ಟರ್ ಇದ್ರೆ ಅವ್ರನ್ನ ಕನ್ಸಲ್ಟ್ ಮಾಡೋದು ಬೆಟ್ರು. ಏನು ಅಂದ್ರೆ ಒಂದು ಎಕ್ಸ್ರೇ ತಗೊಳ್ಳೋದು ಯಾವಾಗ್ಲೂ ಒಳ್ಳೇದು. ಸೊ ಎಕ್ಸ್ರೇ ತಗೊಂಡ್ರೆ ಏನಾಗುತ್ತೆ, ಒಳಗಡೆ ಮೂಳೆಯಲ್ಲಿ ಏನಾದ್ರೂ ಫ್ರಾಕ್ಚರ್ ಇದೆಯಾ, ಏನಾದ್ರೂ ಲಿಗಮೆಂಟ್ ಡ್ಯಾಮೇಜ್ ಇದೆಯಾ, ಇವೇ ಇಂಪಾರ್ಟೆಂಟ್. ಏನೇ ಇಂಜುರಿ ಆದ್ರೆ ಬೋನ್ ಏನು ಪ್ರಾಬ್ಲಮ್ ಇಲ್ಲ, ಅದು ಎಕ್ಸ್ಟ್ರಾ ಆಗ್ಬಿಟ್ಟಿದೆ, ಅದು ತುಂಬಾ ಫೋರ್ಸ್ ಆಗಿದೆ, ಹೊರಗಡೆ ಬಂದಿದೆ, ಅದು ಆಯಿಂಟ್ಮೆಂಟ್ ಅಪ್ಲೈ ಮಾಡಿ ಹೋಗುತ್ತೆ ಅಂತಾರೆ ಸರ್. ಅದೇ ಅದನ್ನ ಆಲ್ರೆಡಿ ಅಪ್ಲೈ ಮಾಡಿದಿರಲ್ವಾ, ಇನ್ನು ಹೋಗಿಲ್ಲ ಅಂದ್ರೆ ಸ್ವಲ್ಪ ಸ್ಪೆಷಲಿಸ್ಟ್ ಆರ್ಥೋಪೆಡಿಕ್ ಡಾಕ್ಟರ್ ಕನ್ಸಲ್ಟ್ ಮಾಡಿ. ನೆಕ್ಸ್ಟ್ ಇನ್ ಕೇಸ್ ಎಕ್ಸ್ರೇ ಎಲ್ಲ ಚೆನ್ನಾಗಿತ್ತು, ಏನು ಪ್ರಾಬ್ಲಮ್ ಇಲ್ಲ ಅಂದ್ರೆ ಅದಕ್ಕೆ ಸ್ಕ್ಯಾನ್ಗಳು ಬರುತ್ತೆ, ಈ CT ಸ್ಕ್ಯಾನ್, MRI ಸ್ಕ್ಯಾನ್ ಅಂತ. ಅದ್ರಲ್ಲಿ ಏನಾದ್ರೂ ಪ್ರಾಬ್ಲಮ್ ಈ ಎಕ್ಸ್ರೇ ಅಲ್ಲಿ ಮಿಸ್ ಆಗಿದ್ರೆ ಅದ್ರಲ್ಲಿ ಕಂಡುಹಿಡಿಬಹುದು. ಅದನ್ನ ಮಾಡ್ಬಿಟ್ಟು ಅದ್ರಲ್ಲಿ ಏನ್ ರಿಪೋರ್ಟ್ ಬರುತ್ತೋ ಅದನ್ನ ನೋಡ್ಕೊಂಡು ಫರ್ದರ್ ಟ್ರೀಟ್ಮೆಂಟ್ ಮಾಡ್ಬೋದು. ಯಾಕಂದ್ರೆ ಏನೇ ಫ್ರಾಕ್ಚರ್, ಲಿಗಮೆಂಟ್ ಇಂಜುರಿ ಇದ್ರೆ ರೆಗ್ಯುಲರ್ ಆಗಿ ನಾರ್ಮಲ್ ಆಗಿ 1 ತಿಂಗಳಲ್ಲಿ ಹೀಲ್ ಆಗುತ್ತೆ. ನಿಮ್ ಕೇಸಲ್ಲಿ ಹೀಲ್ ಆಗಿಲ್ಲ ಅಂತಂದ್ರೆ, ಎಕ್ಸ್ರೇನು ತೆಗ್ದಿದ್ದೀರಾ, ಎಲ್ಲ ನಾರ್ಮಲ್ ಇತ್ತು ಅಂದ್ರೆ ಈ CT ಸ್ಕ್ಯಾನ್, MRI ಅಂತ ಬರುತ್ತೆ. ಅದ್ ನಿಮ್ ಮನೆ ಹತ್ರ ಎಲ್ಲಾದ್ರೂ ಇದ್ರೆ ಮಾಡಿಸ್ಕೊಂಡು ಅದ್ರಲ್ಲಿ ಡೀಟೇಲ್ ಆಗಿ ರಿಪೋರ್ಟ್ ಬರುತ್ತೆ ಏನ್ ತೊಂದರೆ ಇದೆ ಅಂತ. ಅದನ್ನ ನೋಡ್ಕೊಂಡು ಟ್ರೀಟ್ಮೆಂಟ್ ಮಾಡ್ಬೋದು. ಸೊ ನನ್ನ ಪ್ರಕಾರ ಅದನ್ನ ಹಂಗೆ ನೆಗ್ಲೆಕ್ಟ್ ಮಾಡೋದು ಒಳ್ಳೇದಲ್ಲ. 1 ತಿಂಗಳಾಗಿದೆ ಇನ್ನೂ ಇದೆ ಅಂತಂದ್ರೆ ಅದನ್ನ ಕರೆಕ್ಟ್ ಆಗಿ ಚೆಕ್ ಮಾಡಿಸಿ ಟ್ರೀಟ್ಮೆಂಟ್ ಮಾಡೋದು ಒಳ್ಳೇದು. ಕರೆಕ್ಟ್. ಅದಕ್ಕೆ ಸ್ಕ್ಯಾನ್ ಮಾಡಿಸ್ಬಿಡಿ, MRI ಅಂತ ಬರುತ್ತೆ, ಅದು ಬೆಸ್ಟ್. ಮನೆ ಹತ್ರ ಎಲ್ಲಾದ್ರೂ ಇದ್ರೆ MRI ನಿಮ್ ರಿಸ್ಟ್ ಜಾಯಿಂಟ್ ಅದೊಂದು ಮಾಡಿಸಿದ್ರೆ ಅದ್ರಲ್ಲಿ ಫುಲ್ ಡೀಟೇಲ್ಸ್ ಬರುತ್ತೆ ನಿಮ್ಗೆ. ನೋಡ್ಕೊಂಡು ಮಾಡ್ಬೋದು. ಕಾಲ್ ಕಟ್ ಆಗಿದೆ ಸರ್. ಕರೆ ಮಾಡಿದ್ದಕ್ಕೆ ಧನ್ಯವಾದಗಳು ಕೃತಿಯವರೇ. ಹೆಚ್ಚಿಗೆ ಪ್ರಾಬ್ಲಮ್ ಇದ್ರೆ ನೀವು ತಡ ಮಾಡೋದಕ್ಕೆ ಹೋಗಬೇಡಿ. ಕೊಲಂಬಿಯಾ ಏಷ್ಯಾ ಹೆಬ್ಬಾಳ್ನಲ್ಲಿ ಒಳ್ಳೆ ರೀತಿಯ ಟ್ರೀಟ್ಮೆಂಟ್ ಅನ್ನ ತಗೊಳ್ಳಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ ಸರ್. ನಾವು ಮಾತನಾಡ್ತಾ ಇದ್ವಿ ಯಾವ ರೀತಿ ಟ್ರೀಟ್ಮೆಂಟ್ ಕೊಡ್ತಾರೆ ಜಾಯಿಂಟ್ಸ್ ಪೇನ್ಗೆ ಅನ್ನೋದ್ರ ಬಗ್ಗೆ ಹೇಳ್ತಾ ಇದ್ರಿ. ಅಂಡ್ ಸರ್ ಇವಾಗ ಗಂಟಾಗುತ್ತೆ ಅಂತ ಹೇಳಿದ್ರೆ, ಆ ಗಂಟಿಗೆ ಇನ್ ಕೇಸ್ ಏನಾದ್ರು ಗಂಟಾದ್ರೆ ಅದನ್ನ ಆಪರೇಷನ್ ಮಾಡಿ ತೆಗಿಯುವಂತದ್ದು ಏನಾದ್ರು ಆ ತರನು ಇದೆಯಾ? ಅದು ಡಿಪೆಂಡ್ ಆಗುತ್ತೆ ಯಾವ ತರ. ಇವಾಗ ಆರ್ಥ್ರೈಟಿಸ್ ಅಂತ ನಾವು ಕಂಡಿಡ್ದ್ಬಿಟ್ಟು ಅದು ಇನ್ ಕೇಸ್ ಆ ಗಂಟು ಮೈನರ್ ಇತ್ತು ಅಂದ್ರೆ ಅದಕ್ಕೆ ಮೈನರ್ ಟ್ರೀಟ್ಮೆಂಟ್ ಬರುತ್ತೆ, ಇಂಜೆಕ್ಷನ್ ಇಂದ. ಈ ಆರ್ಥ್ರೋಸ್ಕೋಪಿ, ಆಮೇಲೆ ಈ ಕ್ಯಾಮರಾ ಸರ್ಜರಿ ಅಂತೀವಿ, ಆರ್ಥ್ರೋಸ್ಕೋಪಿಕ್ ಸರ್ಜರಿ ಅಂದ್ರೆ ಈ ಕೀಲು ಅಥವಾ ಜಾಯಿಂಟ್ ಗೆ ಆ ಕ್ಯಾಮರಾ ಹಾಕ್ಬಿಟ್ಟು ಕ್ಯಾಮರಾಲು ರೆಡಿ ಮಾಡ್ಬೋದು. ಅದು ಬೆಳಗ್ಗೆ ಆಪರೇಷನ್ ಮಾಡಿದ್ರೆ ಸಾಯಂಕಾಲ ಮನೆಗೆ ಹೋಗ್ಬಿಡೋದು, ವಾಕಿಂಗ್ ಮಾಡ್ಕೊಂಡು ಬರ್ಬೋದು, ವಾಕಿಂಗ್ ಮಾಡ್ಕೊಂಡು ಹೋಗ್ಬೋದು. ಅಷ್ಟೊಂದು ಟೆಕ್ನಾಲಜಿ ಎಲ್ಲ ಅಡ್ವಾನ್ಸ್ ಆಗಿದೆ. ಅವನು ಆಗಿ ತುಂಬಾ ಸೌದೋಗಿ ಇವೆಲ್ಲ ಟ್ರೀಟ್ಮೆಂಟ್ ಮುಗಿದ್ಮೇಲೆ ಸಿವಿಯರ್ ಆರ್ಥ್ರೈಟಿಸ್ ಅಂತೀವಿ, ಅಂದ್ರೆ ಇವೆಲ್ಲ ಟ್ರೀಟ್ಮೆಂಟ್ ಗೆ ಏನ್ ಮಾಡಿದ್ರು ಹೋಗೋದಿಲ್ಲ ಅಂದಾಗ ಅದನ್ನ ಜಾಯಿಂಟ್ ರಿಪ್ಲೇಸ್ಮೆಂಟ್ ಅಂತೀವಿ. ಅಂದ್ರೆ ಸೌದೋಗಿರೋ ಜಾಯಿಂಟ್ ನ ತೆಗೆದು ಅದನ್ನ ಆರ್ಟಿಫಿಷಿಯಲ್ ಜಾಯಿಂಟ್ ಹಾಕೋದಕ್ಕೆ ಜಾಯಿಂಟ್ ರಿಪ್ಲೇಸ್ಮೆಂಟ್. ಓಕೆ ಸರ್. ಇನ್ ಕೇಸ್ ಏನಾದ್ರು ತರ ಆರ್ಟಿಫಿಷಿಯಲ್ ಜಾಯಿಂಟ್ ಹಾಕಿದಾಗ ಮನುಷ್ಯನ ಲೈಫ್ ಸ್ಟೈಲ್ ಏನಾದ್ರು ಚೇಂಜ್ ಆಗುತ್ತೆ ಅಂತ. ಇವಾಗ ಹೆಂಗೆ ಅಂದ್ರೆ ಈ ಆರ್ಥ್ರೈಟಿಸ್ ಇಂದ ಆಲ್ರೆಡಿ ಅವ್ರ ಲೈಫ್ ಸ್ಟೈಲ್ ಚೇಂಜ್ ಆಗ್ಬಿಟ್ಟಿರುತ್ತೆ. ಇವಾಗ ಹೆಂಗೆ ಅಂದ್ರೆ ಆರ್ಥ್ರೈಟಿಸ್ ಆದ್ಮೇಲೆ ಅವ್ರದ್ದು ಓಡಾಟ ಕಡಿಮೆ ಆಗುತ್ತೆ. ಸೊ ಏನ್ ಕೆಲಸ ಮಾಡ್ತಾ ಇದಾರೋ ಅವೆಲ್ಲ ಆಟೋಮೆಟಿಕ್ಲಿ ರೆಡ್ಯೂಸ್ ಆಗ್ಬಿಡುತ್ತೆ, ಯಾಕಂದ್ರೆ ನೋವಿರುತ್ತೆ, ಎದ್ದು ಓಡಾಡಕ್ ಆಗಲ್ಲ. ಸೊ ಅವ್ರ ಲೈಫ್ ಸ್ಟೈಲ್ ಆಲ್ರೆಡಿ ಚೇಂಜ್ ಆಗೋಯ್ತು. ಸೊ ಈ ಸರ್ಜರಿ ಹೆಂಗೆ ಅಂದ್ರೆ ಲೈಫ್ ಸ್ಟೈಲ್ ಚೇಂಜಿಂಗ್ ಸರ್ಜರಿ ಅಂತಾನೆ ಹೇಳ್ಬೋದು. ಯಾಕಂದ್ರೆ ಎಲ್ಲಿ ಮನೇಲಿ ಕೂತಿದಾರೋ ಅಂತವ್ರನ್ನ ಎದ್ಬಿಟ್ಟು ಮಾಮೂಲಿ ಹೇಗೆ ಓಡಾಡ್ತಾ ಇದಾರೋ ಆ ತರ ಮಾಡ್ಬೋದು. ಸೊ ದಟ್ ಈಸ್ ವಾಟ್ ಜಾಯಿಂಟ್ ರಿಪ್ಲೇಸ್ಮೆಂಟ್ ಇಸ್ ಆಲ್ ಅಬೌಟ್. ಇವಾಗ ನಾನು ರೆಗ್ಯುಲರ್ ಆಗಿ ಜಾಯಿಂಟ್ ರಿಪ್ಲೇಸ್ಮೆಂಟ್ಸ್ ಮಾಡ್ತೀನಿ. ಆದ್ರೆ ಇವಾಗ ಸೇ ಫಾರ್ ಎಕ್ಸಾಂಪಲ್ ಒಂದು ಎಕ್ಸಾಂಪಲ್ ತಗೊಳ್ಳೋಣ ಅಂದ್ರೆ ಮಂಡಿದಂತ ತಗೊಳ್ಳಿ. ಕಾಮನ್ ಆಗಿ ಮಂಡಿ ಸೌದೋಗೋದು ಜಾಸ್ತಿ, ಮಿಕ್ಕಿದಿ ಸೊಂಟದ ಜಾಯಿಂಟ್, ಹಿಪ್ ಜಾಯಿಂಟ್ ಅಂತೀವಿ, ಆಮೇಲೆ ಈ ಶೋಲ್ಡರ್, ಆಂಕಲ್ ಇವೆಲ್ಲ ಕಾಮನ್. ಅದ್ರಲ್ಲಿ ಮೋಸ್ಟ್ ಕಾಮನ್ ಎಷ್ಟಂದ್ರೆ ಮಂಡಿದು. ಇವಾಗ ಮಂಡಿದ್ 2 ಸೌದೋಯ್ತು ಅಂತ ಇಟ್ಕೊಳ್ಳಿ. ಸೊ ಎದ್ದು ಕೂತ್ಕೊಳ್ಳೋದಾಗ್ಲಿ, ಇವಾಗ ಟಾಯ್ಲೆಟ್ ಯೂಸ್ ಮಾಡ್ಬೇಕು ಅಂದ್ರೆ, ಈ ಕೆಳಗಡೆ ಕೂತ್ಕೋಬೇಕಂದ್ರೆ ಎಲ್ಲ ತುಂಬಾ ಕಷ್ಟ ಆಗುತ್ತೆ. ಸೊ ಅವಾಗ ಏನಾಗುತ್ತೆ, ಇವೆಲ್ಲ ಟ್ರೀಟ್ಮೆಂಟ್ ನಾವು ಅರ್ಲಿ ಸ್ಟೇಜ್ ಡಿಟೆಕ್ಟ್ ಮಾಡಿದಷ್ಟು ಸರ್ಜರಿ ಬೇಕಾಗಲ್ಲ. ಆ ಡಿಟೆಕ್ಟ್ ಮಾಡಿ ಟ್ರೀಟ್ಮೆಂಟ್ ಮಾಡಿನೂ ಒಂದೊಂದ್ಸತಿ ಸರಿ ಹೋಗಲ್ಲ. ಆ ಟೈಮಲ್ಲಿ ಆ ಸಿವಿಯರ್ ಸ್ಟೇಜ್ ಅಲ್ಲಿ ಜಾಯಿಂಟ್ ರಿಪ್ಲೇಸ್ಮೆಂಟ್ ಹೇಗೆ ಅಂದ್ರೆ, ಆ ಸೌದೋಗಿರೋ ಪಾರ್ಟ್ಸ್ ಏನಾಗುತ್ತೆ ಒಂದಕ್ಕೊಂದು ರಬ್ಬಾಗಿ ನೋವು ಕೊಡ್ತಾ ಇರತ್ತೆ, ಮಧ್ಯದಲ್ಲಿರೋ ಕುಶನ್ ಹೊಟ್ಟೋಗ್ಬಿಡುತ್ತೆ. ಸೊ ಏನಾಗುತ್ತೆ, ಆ ಸೌದೋಗಿರೋ ಪಾರ್ಟ್ ನಾವು ಅದನ್ನ ತೆಗೆದು ಆರ್ಟಿಫಿಷಿಯಲ್ ರಿಪ್ಲೇಸ್ ಮಾಡ್ತೀವಿ. ಅದು ಇವಾಗ ಲೇಟೆಸ್ಟ್ ಟೆಕ್ನಾಲಜಿ ಎಲ್ಲ ಬಂದಿದೆ. ಸೊ ಅದನ್ನ ಹೆಂಗೆ ಈ ಮೆಟಲ್ ಪ್ಲಾಸ್ಟಿಕ್ ಅಂತ ಬರುತ್ತೆ, ಅಂದ್ರೆ ಇದು ನಾರ್ಮಲ್ ಮೆಟಲ್ ಪ್ಲಾಸ್ಟಿಕ್ ಬರಲ್ಲ, ಈ ಮೆಡಿಕಲ್ ಪ್ಲಾಸ್ಟಿಕ್ ಮೆಟಲ್. ಇದನ್ನ ಟೈಟೇನಿಯಂ ಕೋಬಾಲ್ಟ್ ಅಲಾಯ್ ಅಂತೀವಿ. ಅಂಡ್ ಪ್ಲಾಸ್ಟಿಕ್ ನ ಅಲ್ಟ್ರಾ ಹೈ ಮಾಲಿಕ್ಯುಲರ್ ಪಾಲಿಎಥಿಲೀನ್ ಅಂತೀವಿ. ದಿಸ್ ಇಸ್ ಕಾಮನ್ ಫಾರ್ ಜಾಯಿಂಟ್. ಇದನ್ನ ನಾವು ಮಾಡಿದಾಗ 1 hour ಅಲ್ಲಿ ಆಪರೇಷನ್ ಮುಗಿಯುತ್ತೆ. ಮುಗಿದ್ಮೇಲೆ ಇವತ್ತು ಆಪರೇಷನ್ ಮಾಡಿದ್ರೆ ನೆಕ್ಸ್ಟ್ ಡೇನೆ ನಡ್ಕೊಂಡು ಓಡಾಡ್ಕೊಂಡು ಇರ್ಬೋದು.
ಓಕೆ, ಬೇರೆ ರೀತಿ ಯಾವುದು ಪ್ರಾಬ್ಲಮ್ ಆಗೋದಿಲ್ಲ. ಅಂಡ್ ಸರ್, ಇವಾಗ ಜಾಯಿಂಟ್ ರಿಪ್ಲೇಸ್ಮೆಂಟ್ ಅಂದ್ರೆ ಅಗೇನ್ ಅದನ್ನ ನಾವು ಮಾಡಿಸ್ಕೊಳ್ಬೇಕಾಗಿ, ಅಂದ್ರೆ ಕೆಲವೊಬ್ರಿಗೆ ನೋಡಿ ಒಂದ್ಸಲಿ ಏನಾದ್ರು ಜಾಯಿಂಟ್ ರಿಪ್ಲೇಸ್ ಮಾಡಿದಾಗ 10 ವರ್ಷ ಆದ್ಮೇಲೆ ಮತ್ತೆ ಅವರು ಡಿಪೆಂಡ್ ಆಗತ್ತೆ. 10ರಿಂದ 20 ವರ್ಷದವರೆಗೂ ಬರುತ್ತೆ. ಡಿಪೆಂಡ್ ಆಗತ್ತೆ. ಹೆಂಗೆ ಅಂದ್ರೆ ನಾನು ಎಲ್ರಿಗೂ ಏನ್ ಹೇಳ್ತೀನಿ ಅಂದ್ರೆ, ಒಂದ್ ಕಾರ್ ಟೈರ್ ಇದ್ದಂಗೆ. ಈಗ ಟೈರ್ ಸೌದೋದ್ಮೇಲೆ ಹೊಸದ್ ಹಾಕ್ತಿವಿ, ಹಂಗಂದ್ಬಿಟ್ಟು ಹೊಸ ಟೈರ್ ಲೈಫ್ ಪೂರಾ ಬರುತ್ತೆ ಅಂತಲ್ಲ. ಸೊ ನೀವ್ ಯಾವ ತರ ಯೂಸ್ ಮಾಡ್ತೀರೋ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಸ್ಮೂತ್ ರೋಡ್ ಅಲ್ಲಿ ಯೂಸ್ ಮಾಡ್ರೆ ಅಷ್ಟೊಂದು ವೇರಿಯಂಟ್ ಇರಲ್ಲ. ಅದೇ ತರ ಮಂಡಿ ನೀವು ಜಾಯಿಂಟ್ ರಿಪ್ಲೇಸ್ ಮಾಡಿದ್ಮೇಲೆ ಎಷ್ಟೊಂದ್ ಜನ ಏನಾಗುತ್ತೆ, ನಮ್ಮ ಪೇಷಂಟ್ಸ್ ಎಲ್ಲ ಗಾಲ್ಫ್ ಆಡ್ತಾರೆ, ಇಲ್ಲಾಂದ್ರೆ ಲಾಂಗ್ ವಾಕಿಂಗ್, ಮ್ಯಾರಥಾನ್ ಇಂಥವೆಲ್ಲಾನು ಮಾಡ್ತಾರೆ. ಸೊ ಅವ್ರಿಗೆ ಏನೇ 10 ವರ್ಷ ಬಂದ್ರು ಪರವಾಗಿಲ್ಲ, 10 ವರ್ಷ ನನ್ನ ಲೈಫ್ ನಾನು ಲೀಡ್ ಮಾಡ್ಬೇಕು, ಅದಾದ್ಮೇಲೆ ಇನ್ನೊಂದು ಮಾಡ್ಬೋದು, ಅದಾದ್ಮೇಲೆ ಮಾಡಿದ್ರೆ ಇನ್ನೊಂದು 15 ವರ್ಷ ಬರ್ಬೋದು. ನೀವು ಅಂಥದ್ದೇನು ಡಿಮಾಂಡ್ ಇಲ್ಲ. ಬರೀ ನೀವು ಓಡಾಡೋದಕ್ಕೆ, ಮನೇಲಿ ಕೆಲಸ ಮಾಡಕ್ಕೆ, ಸ್ವಲ್ಪ ಡೆಸ್ಕ್ ಜಾಬ್ಗೆ ಅಂಥವ್ರಿಗಂದ್ರೆ ಇನ್ನೂ ಜಾಸ್ತಿನೂ ಬಾಳಿಕೆ ಬಂದ್ರು ಬರುತ್ತೆ. ಓಕೆ ಸರ್, ಈಗ ಜಾಯಿಂಟ್ ರಿಪ್ಲೇಸ್ಮೆಂಟ್ ಮಾಡಾದ್ಮೇಲೆ ಆ ಒಂದು ಭಾಗನ ಮಾತ್ರ ನಾವು ತುಂಬಾ ಕೇರ್ಫುಲ್ ಆಗಿ ನೋಡ್ಕೊಳ್ಳೋಂಥದ್ದು, ಅಥವಾ ಈಗ ನಾವು ಜಾಯಿಂಟ್ ರಿಪ್ಲೇಸ್ಮೆಂಟ್ ಆದ್ಮೇಲೆ ಆ ಭಾಗದಲ್ಲಿ ಏನೋ ಒಂದು ಆಕ್ಸಿಡೆಂಟ್ ಆಯ್ತು, ಏನೋ ಒಂದು ಗೋಡೆಗೆ ಇಟ್ಕೊಳ್ತು, ಆ ತರ ಆದಾಗ ಏನಾದ್ರು ಪ್ರಾಬ್ಲಮ್ ಆಗೋ ಚಾನ್ಸಸ್ ಇರುತ್ತೆ. ಬಟ್ ಈಗ ಹೇಗೆ ಅಂದ್ರೆ, ಇವಾಗ ಜಾಯಿಂಟ್ ರಿಪ್ಲೇಸ್ಮೆಂಟ್, ಹಿಪ್ ಜಾಯಿಂಟ್ ಆಗ್ಲಿ, ಈ ಸೊಂಟದ ಗಂಟು, ಮಂಡಿ ಜಾಯಿಂಟ್ ರಿಪ್ಲೇಸ್ ಮಾಡಾದ್ಮೇಲೆ ನಾವು ಮಾಡೋ ಇವಾಗ ಲೇಟೆಸ್ಟ್ ಟೆಕ್ನಾಲಜಿ, ಅಮೆರಿಕನ್ ಲೇಟೆಸ್ಟ್ ಏನು ಇಂಪ್ಲಾಂಟ್ಸ್ ಇದೆ ಅದನ್ನೆಲ್ಲ ಯೂಸ್ ಮಾಡಿದಾಗ ದೇ ಸೇ ಇಟ್ ಈಸ್ ಆಸ್ ಗುಡ್ ಆಸ್ ಅ ನಾರ್ಮಲ್ ಜಾಯಿಂಟ್ ಅಂತ. ಇವಾಗ ನೀವು ನಾರ್ಮಲ್ ಜಾಯಿಂಟ್, ನಾರ್ಮಲ್ ಆಗಿ ಆಪರೇಷನ್ ಆದ್ಮೇಲೆ ಒಂದು 15 ದಿನ ಸ್ವಲ್ಪ ನೋವು ಇರುತ್ತೆ, ಡಿಸ್ಕಂಫರ್ಟ್ ಇರುತ್ತೆ, ಇವೆಲ್ಲ ನಾರ್ಮಲ್. 1 ರಿಂದ 2 ತಿಂಗಳು ಆದ್ಮೇಲೆ ನಾರ್ಮಲ್ ಆಗಿ ಜಾಯಿಂಟ್ ಹೇಗೆ ಅಂದ್ರೆ, ನಿಮ್ ಮೊದಲು ಒರಿಜಿನಲ್ ಜಾಯಿಂಟ್ ಯಾವ ತರ ಇದೆಯೋ ಅದೇ ತರ ಫಂಕ್ಷನ್ ಮಾಡುತ್ತೆ, ನೀವು ಅದೇ ತರ ನೋಡ್ಕೋಬೇಕು, ಅದೇ ಅಷ್ಟೇ. ಸೊ ಅದಕ್ಕೇನು ಸ್ಪೆಷಲ್ ಕೇರ್ ಅಂತ ಏನಿರಲ್ಲ, ಎಕ್ಸೆಪ್ಟ್ ಫಸ್ಟ್ 1 ಮಂತ್ ಅಲ್ಲಿ ಸ್ವಲ್ಪ ಜಾಯಿಂಟ್ಸ್ ಸ್ಪೆಷಲ್ ಕೇರ್ ಇರುತ್ತೆ, ಎಸ್ಪೆಷಲಿ ಹಿಪ್ ಜಾಯಿಂಟ್ ಮಾಡಿದಾಗ. ಅವಾಗ ತುಂಬಾ ಕೆಳಗಡೆ ಕೂತ್ಕೋಬಾರ್ದು, ಜಾಸ್ತಿ ಕ್ರಾಸ್ ಲೆಗ್ ಅಂತೀವಿ, ಅದೆಲ್ಲ ಸ್ವಲ್ಪ ಫಸ್ಟ್ 1-2 ತಿಂಗಳು ಇರುತ್ತೆ. ಬಟ್ ನಾರ್ಮಲ್ ಆಗಿ 2 ತಿಂಗಳು ಆದ್ಮೇಲೆ ನಿಮ್ದು ಜಾಯಿಂಟ್ ಆಸ್ ಗುಡ್ ಆಸ್ ನಾರ್ಮಲ್ ಜಾಯಿಂಟ್ ಇದ್ದಂಗೆ ಇರುತ್ತೆ. ನಾರ್ಮಲ್ ಆಗಿ ನೀವು ನಿಮ್ ಒರಿಜಿನಲ್ ಜಾಯಿಂಟ್ ಅಲ್ಲಿ ಏನೇನ್ ಮಾಡ್ತಾ ಇದ್ರೋ ಅವೆಲ್ಲಾನು ಮಾಡ್ಬೋದು. ಓಕೆ, ಅಂದ್ರೆ ಲೈಫ್ ಸ್ಟೈಲ್ ಅಲ್ಲಿ ಏನ್ ಚೇಂಜ್ ಆಗೋದಿಲ್ಲ ಸರ್. ಅಂಡ್ ಇನ್ನೊಂದು ಪ್ರಶ್ನೆ ಸರ್, ಈಗ ನಾರ್ಮಲಿ ಕೆಲವೊಬ್ರು ಏನ್ ಮಾಡ್ತಾರೆ ಅಂದ್ರೆ, ಜಾಯಿಂಟ್ ಪೇನ್ಗೆ ಮಂಡಿ ನೋವು, ಕೈಕಾಲ್ ನೋವು ಅಂತ ಹೇಳಿ ಒಂದು ಯಾವುದೋ ಒಂದು ಆಯುರ್ವೇದಿಕ್ ಮೆಡಿಸನ್ ಅಂತ ನಾವೇನು ಹೇಳ್ತೀವಿ, ಆಯಿಲ್ ನ ಮಸಾಜ್ ಮಾಡೋಂಥದ್ದು ಅಂಡ್ ಬಿಸಿನೀರ್ ಹಾಕುವಂಥದ್ದು, ಇದು ಸರಿನಾ? ಆ ಒಂದು ಟ್ರೀಟ್ಮೆಂಟ್ ಇದು ಇಂಗ್ಲಿಷ್ ಮೆಡಿಸನ್ ಹೇಗಿದೆಯೋ ಅದೇ ತಾನೇ ಆಯುರ್ವೇದಿಕ್ ಟ್ರೀಟ್ಮೆಂಟ್ ತಗೊಳ್ಳೋದು ಸರಿನಾ? ಆಯುರ್ವೇದಿಕ್ ಹೋಮಿಯೋಪತಿಯಲ್ಲೂ ತುಂಬಾ ಒಳ್ಳೆ ಪ್ರಾಕ್ಟೀಷನರ್, ಹಳೆ ತಾತನ ಕಾಲದವರೆಲ್ಲ ಇನ್ನೂ ಒಳ್ಳೆ ಪ್ರಾಕ್ಟೀಷನರ್ಸ್ ಇದ್ದಾರೆ. ಈಗಿನ ಕಾಲದಲ್ಲೂ ಒಳ್ಳೆ ಪ್ರಾಕ್ಟೀಷನರ್ಸ್ ಇದ್ರೆ ಆಯುರ್ವೇದಿಕ್ ಹೋಮಿಯೋಪತಿಯಲ್ಲೂ ಇದೆ ಮೆಡಿಸಿನ್ಸ್. ಬಟ್ ಹೇಗೆ ಅಂದ್ರೆ, ನೀವು ಫಸ್ಟ್ ಅದು ಏನ್ ಪ್ರಾಬ್ಲಮ್ ಅಂತ ಡಯಾಗ್ನೋಸ್ ಮಾಡೋದು ಇಂಪಾರ್ಟೆಂಟ್ ಟ್ರೀಟ್ಮೆಂಟ್ ಗಿಂತ. ಇವಾಗ ಏನಾಗತ್ತೆ, ಎಲ್ಲ ನೋವು ಆಯಿಲ್ ಹಚ್ಬಿಟ್ರೆ, ಇವಾಗ ನಾನೇನೋ ಕೆಳಗಡೆ ಬಿದ್ದೋಗಿ ಸ್ವಲ್ಪ ಮಂಡಿ ನೋವು ಬಂತು ಅಂದ್ರೆ ಅದಕ್ಕೆ ನಾನು ಯಾವ್ದು ಆಯಿಲ್ ಹಚ್ಚಿ ರಬ್ ಮಾಡಿದ್ರೆ ಜಾಸ್ತಿ ಆಗ್ಬಿಡುತ್ತೆ. ಕಾಲರ್ ಇದ್ದಾರೆ ಸರ್, ನಂತರ ಮಾತನ್ನ ಮುಂದುವರ್ಸೋಣ. ಹಲೋ ಹಲೋ, ನಮಸ್ತೆ. ನಮಸ್ತೆ ಮೇಡಮ್. ತಮ್ಮ ಹೆಸರು? ಸ್ವಪ್ನ ಅಂತ. ಸ್ವಪ್ನ ಅವರೇ, ಎಲ್ಲಿಂದ ಕರೆ ಮಾಡ್ತಿರೋದು? ಹೆಬ್ಬಾಳಿಂದ. ಎಲ್ಲಿಂದ? ಹೆಬ್ಬಾಳಿಂದ. ಸ್ವಪ್ನ ಅವರೇ, ಡಾಕ್ಟರ್ ಇದ್ದಾರೆ, ಮಾತಾಡಿ. ನಮಸ್ತೆ ಸರ್. ನಮಸ್ಕಾರ. ಹಲೋ, ನಮಸ್ಕಾರ, ಹೇಳಿ. ಸರ್, ನನ್ನ ಹೆಸರು ಸ್ವಪ್ನ ಅಂತ. ಸರ್, ನಮ್ ತಂದೆಗೆ ಅಂದ್ರೆ ರೈಟ್ ಲೆಗ್ ಇದೆಯಲ್ವಾ, ಲೆಗ್ ತುಂಬಾನೇ ಊದ್ಕೊಂಡ್ಬಿಡತ್ತೆ, ಆಗಾಗ ಊದ್ಕೊಂತಾ ಇರುತ್ತೆ. ಲಾಸ್ಟ್ ಟೈಮ್ ಒಂದ್ಸಲ ಊದ್ಕೊಂಡಾಗ ಏನೋ ನೀರ್ ತೆಗಿಸ್ಬೇಕು ಅಂತ ಹೇಳಿದ್ರು. ಸೊ ಅದಾದ್ಮೇಲೆ ಆಯ್ತಂತ ಒಂದ್ಸಲ ತೆಗೆಸ್ಕೊಂಡ್ ಬಂದ್ವಿ. ಅದಾದ್ಮೇಲೆ ಮತ್ತೆ ಪೇನ್ ಬರ್ತಾನೆ ಇದೆ ಸರ್, ಅದ್ ಏನಂತ ಗೊತ್ತಾಗ್ತಿಲ್ಲ. ದಯವಿಟ್ಟು ನಮಗ್ ತಿಳಿಸ್ಕೊಡ್ತೀರಾ ಅದ್ರ ಬಗ್ಗೆ? ಇವಾಗ ಹೇಗೆ ಅಂದ್ರೆ, ಎಷ್ಟು ಏಜ್ ಅವ್ರಿಗೆ? ಸರ್, ಅವ್ರಿಗೆ ಈಗ 55 ಇದೆ ಸರ್, ಏಜ್ 55 ಆಗಿದೆ. ಡಯಾಬಿಟಿಸ್, ಬ್ಲಡ್ ಪ್ರೆಷರ್ ಇವೆಲ್ಲ ಏನಾದ್ರು ಇದೆಯಾ? ಇಲ್ಲ ಸರ್, ಅದೇನಿಲ್ಲ ಅವ್ರಿಗೆ. ಜಸ್ಟ್ ಲೆಗ್ ಜಾಯಿಂಟ್ ಹತ್ರ ಮಾತ್ರ ನೀರ್ ತುಂಬ್ಕೊಳ್ಳುತ್ತಂತೆ, ಅಂದ್ರೆ ನೋವು ಬರುತ್ತೆ, ಊದ್ಕೊಂಡ್ಬಿಡುತ್ತೆ. ನೀರ್ ತೆಗಿಸ್ತಾರೆ ಅಂತ ಹೇಳ್ತಾರೆ, ಅದ್ರ ಬಗ್ಗೆ ಗೊತ್ತಾಗ್ತಿಲ್ಲ ಸರ್. ಅದಕ್ಕೆ ಒಂದೇ ಕಾಲ, 2 ಕಾಲ? 1 ಕಾಲ್ ಸರ್, ರೈಟ್ ಲೆಗ್. ಹೌದಾ? ಅದನ್ನೇ, ಯಾಕಂದ್ರೆ ಇದು ಚೆಕ್ ಮಾಡಿದ್ರೆ ಬೆಟರ್. ಬಟ್ ನಾರ್ಮಲ್ ಆಗಿ ಏನಾಗತ್ತೆ ಅಂದ್ರೆ, ನೀರ್ ತುಂಬ್ಕೊಳ್ಳೋದು ಅಂದ್ರೆ ಈ ವಿಧವಾದ ಕಾರಣಗಳಿರುತ್ತೆ ನೀರ್ ತುಂಬ್ಕೊಳ್ಳಕ್ಕೆ. ಇದ್ರಲ್ಲಿ ಆರ್ಥರೈಟಿಸ್ ಒಂದಿರ್ಬೋದು. ಏನಾಗತ್ತೆ, ಮಂಡಿ ಸೌದೋದಾಗ ಅದ್ರಲ್ಲಿ ಇನ್ಫ್ಲಮೇಷನ್ ಅಂತೀವಿ, ಅವಾಗ ಸ್ವಲ್ಪ ಸ್ವೆಲ್ಲಿಂಗ್ ಬಂದು ನೀರ್ ತುಂಬ್ಕೋಬಹುದು, ಅದೊಂದು. ಇನ್ನೊಂದು, ಏನಾದ್ರು ಇಂಜುರಿ ಆಗಿ ಒಳಗಡೆ ಡ್ಯಾಮೇಜ್ ಆದಾಗ, ಇಲ್ಲಾಂದ್ರೆ ಒಂದೊಂದ್ಸತಿ ಇನ್ಫೆಕ್ಷನ್ ಆದಾಗ, ಇಲ್ಲಾಂದ್ರೆ ಈ ಬ್ಲಡ್ ಪ್ರೆಷರ್ ಜಾಸ್ತಿ ಆಗಿ ಇಂಥ ಕಿಡ್ನಿದೇನೋ ಪ್ರಾಬ್ಲಮ್, ಇಂಥ ವಿಧವಾದ ಕಾರಣಗಳಿರುತ್ತೆ. ಸೊ ನನ್ನ ಪ್ರಕಾರ ಫಸ್ಟ್ ಏನು ಅಂದ್ರೆ, ಕರೆಕ್ಟಾಗಿ ಅದನ್ನ ಚೆಕ್ ಮಾಡಿಸಿ ಏನ್ ಪ್ರಾಬ್ಲಮ್ ಅಂತ ಡಿಟೆಕ್ಟ್ ಮಾಡೋದು ಒಳ್ಳೇದು. ಸೊ ಇದ್ರಲ್ಲಿ ಏನ್ ಮಾಡ್ಬೇಕು ಅಂದ್ರೆ, ಐ ಥಿಂಕ್ ಯಾವಾಗಾದ್ರು ಫ್ರೀ ಇದ್ದಾಗ ಹಾಸ್ಪಿಟಲ್ ಕರ್ಕೊಂಬಂದ್ರೆ, ಸೊ ಅದನ್ನ ಚೆಕ್ ಮಾಡ್ಬಿಟ್ಟು ಏನಾಗಿದೆ, ಆರ್ಥರೈಟಿಸ್ ಇಂದ ಬಂದಿದ್ಯಾ, ಇಲ್ಲಾಂದ್ರೆ ಈ ಸರ್ಕ್ಯುಲೇಷನ್ ಪ್ರಾಬ್ಲಮ್ ಅಂತೀವಿ, ಒಂದೊಂದ್ಸತಿ ಕ್ಲಾಟ್ ಅಂತೀವಿ, ಲೆಗ್ ಅಲ್ಲಿ ಏನಾದ್ರು ಬ್ಲಡ್ ಸರ್ಕ್ಯುಲೇಷನ್ ಪ್ರಾಬ್ಲಮ್ ಆದ್ರೆ, ಇಲ್ಲಾಂದ್ರೆ ಈ BP ನೋ ಇಲ್ಲ ಕಿಡ್ನಿ ಪ್ರಾಬ್ಲಮ್ ಆದ್ರೆ, ಇವೆಲ್ಲ ಪ್ರಾಬ್ಲಮ್ಗಳಿಂದನೂ ಕಾಲ್ ನೋವು ಆಮೇಲೆ ಈ ಸ್ವೆಲ್ಲಿಂಗ್ ಬಂದ್ರೂ ಬರ್ಬೋದು.
ಅದು ಏನು ಅಂತ ಚೆಕ್ ಮಾಡಿದ್ಮೇಲೆ ಅದ್ರ ಟ್ರೀಟ್ಮೆಂಟ್ ಹೇಳ್ಬೋದು. ಸೊ ನನ್ನ ಪ್ರಕಾರ ಇನ್ನೂ ಡಯಾಗ್ನೋಸಿಸೇ ಆಗಿಲ್ಲ. ಬರೀ ನೀರು ತೆಗೆಯೋದ್ರಿಂದ ಏನು ಯೂಸ್, ನೀರು ಏನಕ್ಕೆ ತುಂಬಿಕೊಂಡಿದೆ ಅನ್ನೋದು ಇಂಪಾರ್ಟೆಂಟ್ ತೆಗೆಯೋದಕ್ಕಿಂತ. ಸೊ ಅದು ಏನಕ್ಕೆ ಮತ್ತೆ ಅದು ಆಗ್ತಾನೆ, ಅದಕ್ಕೆ ಅದು ಶಾಶ್ವತ ಪರಿಹಾರ ನನಗೆ ಕರೆಕ್ಟ್, ಅದನ್ನ ಚೆಕ್ ಮಾಡೋಣ. ಏನ್ ಮಾಡಿ ಒಂದ್ಸಲ ಕಾಂಟ್ಯಾಕ್ಟ್ ಮಾಡ್ತೀನಿ ಸರ್. ಸ್ಕ್ರೀನ್ ನಂಬರ್ ಕಾಲ್ ಮಾಡಿದ್ರೆ ಸಾಕಲ್ವಾ? ಸಾಕು, ಅದನ್ನ ಕಾಲ್ ಮಾಡ್ರೆ ಹೇಳ್ತಾರೆ. ಒಂದ್ಸತಿ ಕರ್ಕೊಂಬನ್ನಿ ಯಾವಾಗ ಫ್ರೀ ಇದ್ದಾಗ, ಚೆಕ್ ಮಾಡ್ಬಿಟ್ಟು ಹೇಳ್ಬೋದು ಏನ್ ತೊಂದ್ರೆ ಅಂತ. ನನ್ ಯಾವ್ದು ಇದೆ ಸರ್, ಹೆಬ್ಬಳ್ಳಿ ಅಲ್ಲೇ ಇರೋದು. ಸೊ ನಾನು ಬಂದು ಕಾಂಟ್ಯಾಕ್ಟ್ ಮಾಡ್ತೀನಿ ಸರ್ ನಿಮ್ಮನ್ನ. ಥ್ಯಾಂಕ್ ಯು ಸೋ ಮಚ್. ಸರಿಮಾ, ನಮಸ್ಕಾರ. ಥ್ಯಾಂಕ್ಸ್ ಫಾರ್ ಕಾಲಿಂಗ್ ಸರ್. ಆ್ಯಂಡ್ ಮತ್ತೊಂದು ಸರ್, ನಾವು ಕಂಟಿನ್ಯೂ ಮಾಡ್ತಾ ಇದ್ವಿ ಹೇಗೆ ಪ್ರಾಬ್ಲಮ್ಸ್ಗಳನ್ನ ಫೇಸ್ ಮಾಡಬೇಕಾಗುತ್ತೆ ಅಂತ. ಆ್ಯಂಡ್ ಸರ್, ಮತ್ತೊಂದು ಪ್ರಶ್ನೆ ಏನಂತ ಹೇಳಿದ್ರೆ, ಈಗ ಕೆಲವೊಬ್ರು ತುಂಬಾ ದಪ್ಪ ಇರ್ತಾರೆ, ದಪ್ಪ ಇರೋರ್ಗೂ ಕೂಡ ಹೆಚ್ಚಾಗಿ ಕಾಲ್ ನೋವು ಬರೋವಂಥದ್ದು. ಅಂದ್ರೆ ಇವ್ರಿಗೆಲ್ಲ ಏನ್ ಹೇಳೋದಕ್ಕೆ? ನಾರ್ಮಲಿ ದಪ್ಪ ಅಂದ್ರೆ ಈ BMI ಅಂತೀವಿ, ಆ BMI ಚೆಕ್ ಮಾಡಿ ಯಾವ ರೇಂಜ್ ಅಲ್ಲಿ ಇದಾರೆ ಅನ್ನೋದ್ರ ಮೇಲೆ ದಪ್ಪ. ಯಾಕಂದ್ರೆ ನಾವು ನೋಡೋರ್ಗೆ ಏನಿವೆ ದಪ್ಪ ಇದ್ದಾಗ ಹೇಳ್ಬೋದು ದಪ್ಪ ಅಂತ. ಸ್ವಲ್ಪ ಜನರು ಅಂತ ನೋಡೋದಕ್ಕೆ ದಪ್ಪ ಇಲ್ಲ ಅಂದ್ರೂ ಮೆಡಿಕಲಿ ದೇ ಮೈಟ್ ಆಕ್ಚುಲಿ ಬಿ ಓವರ್ ವೇಟ್ ಆ ತರ. ಸೊ ಓವರ್ ವೇಟ್ ಇರೋರಿಗೆ ಫಸ್ಟ್ ಏನ್ ಹೇಳ್ತೀವಿ ಅಂದ್ರೆ, ನಾವು ಈಗ ಇಷ್ಟೊತ್ತು ಮಾತಾಡ್ದಂಗೆ ಲೈಫ್ ಸ್ಟೈಲ್ ಚೇಂಜಸ್ ಇಸ್ ಬೆಸ್ಟ್. ಡಯಟ್ ಆಗ್ಲಿ, ಎಕ್ಸರ್ಸೈಸ್ ಆಗ್ಲಿ, ಇವೆಲ್ಲ ಮಾಡಿ ಕಂಟ್ರೋಲ್ ಮಾಡಿ. ಇವೆಲ್ಲ ಮಾಡಿ ಕಂಟ್ರೋಲ್ ಆಗ್ಲಿಲ್ಲ ಅಂತಂದ್ರೆ ತುಂಬಾ ಹೆವಿ ಇರೋರಿಗೆ ಈ ಬೇರಿಯಾಟ್ರಿಕ್ ಸರ್ಜರಿ ಅಂತ ಬರುತ್ತೆ, ವೇರ್ ಸರ್ಜರಿ ಮಾಡಿ ರೆಡಿ ಮಾಡೋಂಥದ್ದು. ಇನ್ ಕೇಸ್ ಅದ್ರಲ್ಲಿ ದಟ್ಸ್ ಅ ಲಾಸ್ಟ್ ಆಪ್ಷನ್. ಬಟ್ ಇನ್ ಬಿಟ್ವೀನ್ ಈ ಡಯಟರಿ ಸರ್ಜರಿ ಅದು ಹೇಗೆ ಅಂದ್ರೆ, ಇವಾಗ ಈ ಸ್ಟಮಕ್ ಇರುತ್ತಲ್ವಾ, ಅದನ್ನ ಸ್ಟೇಪಲ್ ಮಾಡೋವಂಥದ್ದು. ಅಂದ್ರೆ ಇವಾಗ ನಿಮ್ಗೊಂದು ಸ್ಟಮಕ್ ಇಷ್ಟು ದೊಡ್ಡದಿದೆ ಅಂತ ಇಟ್ಕೊಳ್ಳಿ. ಅದೇನಾಗತ್ತೆ, ನೀವು ಊಟ ಮಾಡಿದಾಗೆಲ್ಲ ಯು ವಿಲ್ ಫೀಲ್ ಹಂಗ್ರಿ ಎವ್ರಿ ಟೈಮ್. ಸೊ ಏನಾಗತ್ತೆ, ನೀವು ಎಂಟ್ರಿ ಸ್ಟಮಕ್ ಚಿಕ್ಕದಿತ್ತು ಅಂದ್ರೆ ನೀವು ತಿನ್ನೋದು ಕಡಿಮೆ ಆಗತ್ತೆ ಆಟೋಮೆಟಿಕ್ಲಿ ಮಿಕ್ಕಿದೆಲ್ಲ. ಸೊ ಇದನ್ನ ನೆಕ್ಸ್ಟ್ ಇದು ಬೇರಿಯಾಟ್ರಿಕ್ ಸರ್ಜರಿ ಅಂತ ಒಂದು ಸ್ಪೆಷಾಲಿಟಿ ಇದೆ. ಅದ್ರಲ್ಲಿ ಸರ್ಜರಿ ಮಾಡ್ಕೊಂಡು ವೆಯ್ಟ್ ರೆಡ್ಯೂಸ್ ಮಾಡ್ಬೋದು. ಬಟ್ ಇವೆಂಚುಲಿ ಅಂಥವ್ರಿಗೆಲ್ಲ ಜಾಯಿಂಟ್ ಪೈನ್ ಇತ್ತು ಅಂದ್ರೆ, ಅಂತ ಏನ್ BMI ತುಂಬಾ ಹೈ ಇಲ್ಲ ಅಂದ್ರೆ ಅವ್ರಿಗೂ ಜಾಯಿಂಟ್ ರಿಪ್ಲೇಸ್ಮೆಂಟ್ ಮಾಡ್ಬೋದು. ಏನಕ್ಕೆ ಅಂದ್ರೆ, ಇವಾಗ ಅವ್ರಿಗೆ ಮಂಡಿ ನೋವು, ಸೊಂಟ ನೋವು ಬಂದು ನೀವು ಎಕ್ಸರ್ಸೈಸ್ ಮಾಡಿ ವೆಯ್ಟ್ ಕಡಿಮೆ ಆಗುತ್ತೆ ಅಂದ್ರೆ ಅವ್ರಿಗೆ ನಡೆಯೋದಕ್ಕೆ ಕಷ್ಟ ಆಗುತ್ತೆ. ಎಕ್ಸರ್ಸೈಸ್ ಮಾಡೋದು ಅವ್ರು ತುಂಬಾನೇ ಕಡಿಮೆ ಆಗುತ್ತೆ. ಅವಾಗ ಅಂತದ್ರಲ್ಲಿ ಏನ್ ಮಾಡ್ತೀವಿ, ಅಂತ ತುಂಬಾ ಹೈ BMI ಇರೋರಿಗೆ ಜಾಯಿಂಟ್ ರಿಪ್ಲೇಸ್ಮೆಂಟ್ ಸ್ವಲ್ಪ ಅವಾಯ್ಡ್ ಮಾಡ್ತೀವಿ. ಏನಕ್ಕೆ ಅಂದ್ರೆ ವೆಯ್ಟ್ ಜಾಸ್ತಿ ಇರೋದ್ರಿಂದ ಇವ್ರು ನಾವು ಹೇಳೋದನ್ನ ಫಾಲೋ ಮಾಡೋದು ಕಡಿಮೆ ಆಗ್ಬೋದು, ಇಲ್ಲ ವೆಯ್ಟ್ ಆರ್ಟಿಫಿಷಿಯಲ್ ಜಾಯಿಂಟ್ ಮೇಲೆ ವೆಯ್ಟ್ ಜಾಸ್ತಿ ಆಗ್ಬೋದು. ಸೊ ಅದರಿಂದ ಮೊದ್ಲು ಇದನ್ನೆಲ್ಲ ಹೇಳ್ತೀವಿ, ಇದೆಲ್ಲ ಮಾಡ್ಕೊಂಡು ಆಮೇಲೆ ಮಾಡೋಣ ಅಂತ. ಇನ್ ಕೇಸ್ ಅವ್ರಿಗೆ ಅಷ್ಟೊಂದು BMI ಜಾಸ್ತಿ ಇಲ್ಲ ಅಂತಂದ್ರೆ ಅವಾಗ ಜಾಯಿಂಟ್ ರಿಪ್ಲೇಸ್ ಮಾಡಿದ್ಮೇಲೆ ಸ್ವಲ್ಪ ಅವ್ರಿಗೆ ಓಡಾಡೋದು ಆರಾಮಾಗುತ್ತೆ. ಅವಾಗ ಅವ್ರು ಎಕ್ಸರ್ಸೈಸ್ ಮಾಡ್ಕೊಂಡು ಆಮೇಲೆ ವೆಯ್ಟ್ ರಿಡ್ಯೂಸ್ ಮಾಡ್ಕೋಬಹುದು. ಹೌದು ಖಂಡಿತವಾಗ್ಲು ಸರ್. ಅಂಡ್ ಮತ್ತೊಂದು ಪ್ರಶ್ನೆ ಸರ್, ಈಗ ಸಮಟೈಮ್ಸ್ ಕೆಲವೊಬ್ರು ಏನ್ ಮಾಡ್ತಾರೆ ಅಂದ್ರೆ, ಇಮಿಡಿಯೇಟ್ ಆಗಿ ಏನಾದ್ರೂ ಕಾಲ್ ನೋವು ಬಂದಾಗ ಅವರು ಏನ್ ಪ್ರಾಬ್ಲಮ್ ಆಗಿದೆ ಅನ್ನೋದನ್ನ ಹುಡ್ಕೋದಕ್ಕೂ ಹೋಗೋದಿಲ್ಲ, ಅಂಡ್ ಡಾಕ್ಟರ್ನ ಅವ್ರು ಕನ್ಸಲ್ಟ್ ಕೂಡ ಮಾಡೋದಿಲ್ಲ. ಸುಮ್ನೆ ಮನೆಯಲ್ಲಿ ಏನೋ ಒಂದು ವಿಕ್ಸೋ ಆಯೋಡಿಕ್ಸ್ ಹಚ್ಚೋದು. ಇವಾಗ ಒಬ್ರು ಕಾಲರ್ ಕೂಡ ಮಾತಾಡಿದ್ರು, ನನ್ಗೆ ಗಾಡಿ ಓಡಿಸ್ಬೇಕಾದ್ರೆ ಪೇನ್ ಬರುತ್ತೆ, ನಾನು ತೋರ್ಸೇ ಇಲ್ಲ ಸರ್, 1 ಮಂತ್ ಆಯ್ತು ಅಂತ ಹೇಳಿದ್ರು. ಮಾತನ್ನ ಮುಂದುವರ್ಸೋಣ ಸರ್. ಕಾಲರ್ ರೆಡಿ ಆಗಿದ್ದಾರೆ. ಹಲೋ, ನಮಸ್ತೆ. ನಮಸ್ಕಾರ ಮೇಡಮ್. ನಮಸ್ತೆ, ತಮ್ಮ ಹೆಸರು? ಮೇಡಮ್ ನಮ್ಮ ಹೆಸರು ನರಸಿಂಹ ರೆಡ್ಡಿ ಅಂತ. ನರಸಿಂಹ ರೆಡ್ಡಿ ಅವರೇ, ಎಲ್ಲಿಂದ ಕರೆ ಮಾಡ್ತಿದ್ದೀರಾ? ದೇವಸಂದ್ರ ಮೇಡಮ್. ದೇವಸಂದ್ರ ಇಂದ ಕರೆ ಮಾಡ್ತಿದ್ದೀರಾ. ನರಸಿಂಹ ರೆಡ್ಡಿ ಅವರೇ, ಡಾಕ್ಟರ್ ಇದ್ದಾರೆ, ಮಾತಾಡಿ. ಆಯ್ತು ಮೇಡಮ್. ಮಾತಾಡಿ. ನಮಸ್ಕಾರ ನರಸಿಂಹ ರೆಡ್ಡಿ, ಹೇಳಿ. ಸರ್ ನಮಸ್ಕಾರ ಸರ್. ಹೇಳಿ ಸರ್. ಇವಾಗ ನಮ್ಗೆ ಇದು ಈ ಎಡಗಾಲು ಸುಮಾರು ಒಂದು ವರ್ಷದಿಂದ ಈ ಪಾದದಲ್ಲಿ ಈ ಮಂಡಿ ಊರೋ ಜಾಗದಲ್ಲಿ ನೋವ್ತಾ ಇರ್ತದೆ. ಯಾವಾಗ ನೋಡಿದ್ರು ಒಂದ್ ಸ್ವಲ್ಪ ದೂರ ನಡೆದ್ಬಿಟ್ರೆ ತಿರ್ಗಿ ಇದ್ದಿದ್ದು ನಡಿಯಕ್ ಆಗಲ್ಲ. ಎಷ್ಟ್ ದಿನ ಆಯ್ತು ಅಂದ್ರೆ? 1 ವರ್ಷ ಆಯ್ತು ಸರ್. 1 ವರ್ಷದಿಂದ ಹಂಗೆ ಇದೆ. ಬಲಗಡೆ ಕಾಲು ಏನು ತೊಂದ್ರೆ ಇಲ್ವಾ? ಇದೆ ಎಡಗಡೆ ಕಾಲು. ಬಲಗಡೆ ಏನು ಇಲ್ಲ? ಏನೂ ಇಲ್ಲ, ತೊಂದ್ರೆ ಏನಿಲ್ಲ. ಮಂಡಿ ಊರಿ ನಡೀತೀವಲ್ಲ ಸ್ಟ್ರೈಟ್ ಪಾದ, ಆ ಜಾಗದಲ್ಲಿ ಮಾತ್ರ ನೋವ್ತಾ ಇರ್ತದೆ. ಜಾಸ್ತಿ ನಡೆದ್ಬಿಟ್ರೆ ತಿರ್ಗಾ ನಡೆಯೋದಕ್ಕಾಗಲ್ಲ, ಕಷ್ಟ ಆಗ್ತದೆ. ಓಕೆ. ಬೆನ್ನಲ್ಲಿ ಏನಾದ್ರು ನೋವಿದ್ಯಾ? ಬ್ಯಾಕ್ ಪೈನ್ ಅಂತೀವಲ್ಲ, ಬೆನ್ನಲ್ಲಿ ಏನ್ ನೋವಿಲ್ಲ ಸರ್. ಬೆನ್ನಲ್ಲಿ ಏನ್ ನೋವಿಲ್ವಾ? ಅದೇ ನಾವ್ ಇವಾಗ ಇದನ್ನ ಮಾತಾಡ್ತಾ ಇದ್ವಲ್ಲ, ಅದರ ತರ ನಿಮ್ಗೆ ಏನಾದ್ರು ಈ ಆರ್ಥ್ರೈಟಿಸ್ ಆಗ್ಲಿ ಅಥವಾ ಈ ಮಂಡಿಯಲ್ಲಿ ಈ ಜಾಯಿಂಟ್ಗಳಲ್ಲಿ ಈ ಎಸ್ಪೆಷಲಿ ಲಿಗಮೆಂಟ್ ಅಂತೀವಿ, ಶಾಕ್ ಅಬ್ಸಾರ್ಬರ್, ಮೆನಿಸ್ಕಸ್, ಇಂಥವೇನಾದ್ರು ತೊಂದರೆ ಇದ್ರೆ ನೀವು ಆ ಥರ ಊರ್ಕೊಂಡು ನಡೆಯೋದು ಸ್ವಲ್ಪ ಪ್ರಾಬ್ಲಮ್ ಬರ್ಬೋದು. ಇನ್ನು ಏನಾದ್ರು ಈ ಬೋನ್ ಏನಾದ್ರು ವೀಕ್ ಆಗಿತ್ತು ಅಂದ್ರೆ, ಈ ಕ್ಯಾಲ್ಸಿಯಂ ಏನಾದ್ರು ಕಡಿಮೆ ಇತ್ತು ಅಂದ್ರೆ, ಈಗ ಮಾತಾಡ್ತಾ ಇದ್ವಲ್ಲ ಆರ್ಥ್ರೈಟಿಸ್, ಇಂಥವೆಲ್ಲದ್ರಿಂದ ಬರ್ಬೋದು. ಸೊ ನನ್ನ ಪ್ರಕಾರ 1 ವರ್ಷ ತುಂಬಾ ಟೈಮ್ ಆಯ್ತು. 1 ವರ್ಷದಿಂದ ಯಾರಿಗೂ ತೋರಿಸ್ಲಿಲ್ವಾ ನೀವು? ಸರ್ ನಾವು ಹಾಸ್ಪಿಟಲ್ ತೋರಿಸಿದ್ದೀವಿ. ಹಾಸ್ಪಿಟಲ್ ತೋರಿಸಿದ್ರೆ ಅವರು ಇಂಜೆಕ್ಷನ್ ಕೊಡ್ತಾರೆ, ಟ್ಯಾಬ್ಲೆಟ್ ಕೊಡ್ತಾರೆ. ಇಂಜೆಕ್ಷನ್ ಕೊಟ್ಟಾಗ ಒಂದು ದಿವಸ ಏನೋ ಸ್ವಲ್ಪ ಕಮ್ಮಿ ಕಾಣಿಸ್ತದೆ, ತಿರ್ಗಾ ಮಾಮೂಲಿ ಆಗಿರ್ತದೆ. ಕರೆಕ್ಟ್. ಇಂಜೆಕ್ಷನ್ ನಾನು 1-2-3 ತಿಂಗಳು ನೋಡ್ದೆ.
ಸೈಲೆಂಟ್ ಆಗಿ ಬಿಟ್ಬಿಟ್ಟಿದೀನಿ ಸರ್. ಎಲ್ಲಾನ ಹೋಗ್ಲಿ ಇನ್ನೇನ್ ಮಾಡೋದು ಅಂತ ಬಿಟ್ಬಿಟ್ಟಿದೀನಿ. ಏನು ಇವತ್ತು ನಿಮ್ಮ ನೇರಪ್ರಸಾದಲ್ಲಿ ನೋಡ್ದೆ, ಆಗ್ಲೇ ಒಂದ್ ಮಾತು ಕೇಳೋಣ. ಅದೇ ನೀವ್ ಏನ್ ಮಾಡಿ ಅಂದ್ರೆ ಅದನ್ನ ಬಿಟ್ಬಿಟ್ರೆ ಸಾಲ್ವ್ ಆಗಲ್ಲ ಪ್ರಾಬ್ಲಮ್. ಅದು ಏನ್ ಮಾಡ್ಬೇಕು ಅಂದ್ರೆ ಏನಿಗ್ ಬಂದಿದೆ ಇಂಜೆಕ್ಷನ್ ಮಾತ್ರ ಪರವಾಗಿಲ್ಲ, ಬಟ್ ಏನಿಗ್ ಬಂದಿದೆ ಅಂತ ಇವಾಗ 51. ಅದನ್ನ ಏನ್ ಮಾಡಿ, ಅದೇ ನನ್ಗೆ ನಿಮಗ್ ಗೊತ್ತಾಗ್ಲಿಲ್ಲ ಅಂತಂದ್ರೆ ಇದೆ ಕೊಲಂಬೇಶ ಹೆಬ್ಬಾಲಲ್ಲಿ ಇರ್ತೀನಿ ನಾನು. ನೀವ್ ಯಾವಾಗಾದ್ರೂ ಫ್ರೀ ಇದ್ದಾಗ ಬಂದು ತೋರಿಸಿ ಏನಾಗಿದೆ ಅಂತ ಚೆಕ್ ಮಾಡ್ಬಿಟ್ಟು ನಿಮ್ಗೆ ಹೇಳ್ತೀನಿ. ಬಟ್ ಚೆಕ್ ಮಾಡೋದು ಒಳ್ಳೇದು, ಹಂಗೆ ಬಿಟ್ಬಿಟ್ರೆ ಪ್ರಾಬ್ಲಮ್ ಸಾಲ್ವ್ ಆಗಲ್ಲ. ಎಸ್ಪೆಷಲಿ ಲಾಂಗ್ ಈ ಕ್ರಾನಿಕ್ ಅಂತೀವಿ, ಅದು ಕ್ರಾನಿಕ್ ಪ್ರಾಬ್ಲಮ್ ಆಗೋಗಿದೆ ನಿಮ್ಗೆ. ಇವಾಗ ಕ್ರಾನಿಕ್ ಪ್ರಾಬ್ಲಮ್ ಆದ್ರೆ ನೀವು ಅದನ್ನ ನೆಗ್ಲೆಕ್ಟ್ ಮಾಡಿದಷ್ಟು ಬರ್ತಾ ಬರ್ತಾ ಪ್ರಾಬ್ಲಮ್ ಜಾಸ್ತಿನೇ ಆಗುತ್ತೆ. ಸೊ ಅದನ್ನ ಚೆಕ್ ಮಾಡಿ ಏನು ಅಂತ ಹೇಳೋದು ಒಳ್ಳೇದು. ನಿಮ್ಗೆ ಅಲ್ಲಿ ಅಕ್ಕಪಕ್ಕ ಯಾರು ಸಿಗ್ಲಿಲ್ಲ ಅಂತಂದ್ರೆ ಕೊಲಂಬೇಶ ಹೆಬ್ಬಾಲಕ್ಕೆ ಬನ್ನಿ, ಅದನ್ನ ಚೆಕ್ ಮಾಡ್ಬಿಟ್ಟು ನಾನು ನಿಮ್ಗೆ ಹೇಳ್ತೀವಿ ಏನು ಅಂತ. ಕರೆ ಮಾಡಿದ್ದಕ್ಕೆ ಧನ್ಯವಾದಗಳು ಸರ್. ನಮ್ಮಲ್ಲಿ ಮೇನ್ ಪ್ರಾಬ್ಲಮ್ ಏನಂದ್ರೆ ನೋಡಿ, ಯಾವುದೋ ವಿಷಯಕ್ಕೆ ತಲೆ ಕೆಡಿಸ್ಕೊಳ್ತೀವಿ, ಬೇರೆ ವಿಷಯಕ್ಕೆ ಎಷ್ಟೋ ದುಡ್ಡುಗಳನ್ನ ವೆಚ್ಚ ಮಾಡ್ತೀವಿ. ಈ ಹೆಲ್ತ್ ಪ್ರಾಬ್ಲಮ್ ಅಂತ ಬಂದಾಗ ಯಾವಾಗ್ಲೂ ಡಿಲೇ. ಇವಾಗ ತೋರಿಸ್ಕೊಂಡ್ರಾಯ್ತು, ನಾಳೆ ತೋರಿಸ್ಕೊಂಡ್ರಾಯ್ತು ಅನ್ಕೊಂಡೆ 1 ವರ್ಷ ಕಳೆದಿರ್ತಾರೆ. ದಯವಿಟ್ಟು ಸರ್ ಆ ತರ ನೀವು ಲೇಟ್ ಮಾಡೋದಕ್ಕೆ ಹೋಗ್ಬೇಡಿ. ಈಗಾಗಲೇ 1 ಇಯರ್ ನೀವು ಹೇಗಿದ್ರಿ ಅಂತ ಅನ್ನಿಸ್ತಾ ಇದೆ. ಕೊಲಂಬಿಯಾ ಏಷ್ಯಾ ಹೆಬ್ಬಾಳಕ್ಕೆ ಆದಷ್ಟು ಬೇಗ ನೀವು ಕಾಂಟ್ಯಾಕ್ಟ್ ಮಾಡಿ ಅಪಾಯಿಂಟ್ಮೆಂಟ್ ಅನ್ನ ತಗೊಂಡು ಸರ್ ಜೊತೆ ಇವಾಗ ಫೋನಲ್ಲಿ ನಾವು ಮಾತಾಡೋದಕ್ಕಿಂತ ಫೇಸ್ ಟು ಫೇಸ್ ನಿಮ್ಮ ಪ್ರಾಬ್ಲಮ್ ಏನಿದೆ ಅನ್ನೋದನ್ನ ಕ್ಲಿಯರ್ ಕಟ್ ಆಗಿ ಅವ್ರ ಹತ್ರ ಹೇಳ್ಬೋದು. ನೀವು ಕೊಲಂಬಿಯಾ ಏಷ್ಯಾನಲ್ಲಿ ಅಪಾಯಿಂಟ್ಮೆಂಟ್ ಅನ್ನ ತಗೊಂಡು ಸರ್ನ ಭೇಟಿ ಮಾಡಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಅಂಡ್ ವೀಕ್ಷಕರೇ, ಇವತ್ತು ಜಾಯಿಂಟ್ಸ್ ಪೇನ್ ಬಗ್ಗೆ ಮಾತನಾಡ್ತಾ ಇದೀವಿ. ಇನ್ನೂ ಸಾಕಷ್ಟು ಪ್ರಶ್ನೆಗಳು ನನ್ನಲ್ಲಿ ಉಳಿದಿವೆ ಸರ್ನ ಕೇಳೋದಕ್ಕೆ. ಅದಕ್ಕಿಂತ ಮುಂಚೆ ಪುಟ್ಟದೊಂದು ವಿರಾಮ. ಮೂಳೆಗಳಿಗೆ ಸಂಬಂಧಿಸಿದ ಯಾವುದೇ ಬಗೆಯ ಸಮಸ್ಯೆಯು ಸಹಜ ನಯನಗಳಿಗೆ ಗೋಚರವಾಗದ ಮಾನವನ ದೇಹದ ಸಮಸ್ಯೆ. ಪ್ರತಿಯೊಂದು ಮೂಳೆಗಳ ನಡುವಿನ ಕೀಲುಗಳು ಚಲನೆಗೆ ಅವಕಾಶ ಮಾಡಿಕೊಡುತ್ತವೆ. ಸ್ನಾಯುಗಳು, ಮೂಳೆಗಳು ಮತ್ತು ಕೀಲುಗಳು ಚಲನೆಗೆ ಪ್ರಧಾನ ಯಂತ್ರಗಳಾಗಿದ್ದು ಇವು ನರಮಂಡಲದ ಮೂಲಕ ನಿಯಂತ್ರಿಸಲ್ಪಡುತ್ತವೆ. ಮೂಳೆಯ ಜೀವಕೋಶಗಳು ಆಸ್ಟಿಯೋಕ್ಯಾಲ್ಸಿನ್ ಎಂಬ ಹಾರ್ಮೋನ್ ಅನ್ನು ಬಿಡುಗಡೆ ಮಾಡುತ್ತವೆ. ಇದರಿಂದ ದೇಹದೊಳಗಿನ 60% ಕ್ಯಾಲ್ಸಿಯಂ ಮೂಳೆಗಳಲ್ಲಿದೆ. ಸಾಮಾನ್ಯವಾಗಿ ಕಂಡುಬರುವ ಕೆಲವು ಮೂಳೆ ಸಂಬಂಧಿ ಸಮಸ್ಯೆಗಳನ್ನು ಸಂಕ್ಷಿಪ್ತವಾಗಿ ಹೇಳುವುದಾದರೆ ಬೆನ್ನೆಲುಬಿನ ಸಮಸ್ಯೆ, ಮೂಳೆ ಸ್ರವಿಕೆ, ಮೂಳೆ ಮತ್ತು ಕೀಲು ನೋವುಗಳು ಸೇರಿದಂತೆ ಇತ್ಯಾದಿ ಸಮಸ್ಯೆಗಳು ಈ ಅಂಕಣದಲ್ಲಿ ನಿಲ್ಲುತ್ತವೆ. ಈ ಮೇಲಿನ ಸಮಸ್ಯೆಗಳು ಬಾರದ ಮುಂದೆ ಎಚ್ಚರಗೊಳ್ಳುವುದು ಒಳ್ಳೆಯದು. ಹೀಗಾಗಿ ಜನಸಾಮಾನ್ಯರಿಗೆ ಮೂಳೆಗಳ ರಕ್ಷಣೆಯ ಬಗ್ಗೆ ಕನಿಷ್ಠ ತಿಳುವಳಿಕೆ ಇರಬೇಕಾದುದು ಅವಶ್ಯಕ. ವೈಜ್ಞಾನಿಕವಾಗಿ ಮತ್ತು ತಾಂತ್ರಿಕವಾಗಿ ಈ ಬಗೆಯ ಸಮಸ್ಯೆಗಳಿಗೆ ಒದಗಿಸುವ ಚಿಕಿತ್ಸಾ ಪದ್ಧತಿಯನ್ನು ಮೂಳೆ ಚಿಕಿತ್ಸಾ ವಿಧಾನ ಅಥವಾ ಆರ್ಥೋಪೆಡಿಕ್ಸ್ ಎನ್ನುವರು. ಇಂದಿನ ಡಾಕ್ಟರ್ಸ್ ಲೈವ್ ನೇರ ಪ್ರಸಾರ ಕಾರ್ಯಕ್ರಮದಲ್ಲಿ ಹೆಬ್ಬಾಳದ ಕೊಲಂಬಿಯಾ ಏಷ್ಯಾ ಆಸ್ಪತ್ರೆಯಲ್ಲಿ ಕಾರ್ಯನಿರ್ವಹಿಸುತ್ತಿರುವ ಮೂಳೆ ಚಿಕಿತ್ಸಾ ತಜ್ಞರಾದ ಡಾಕ್ಟರ್ ರವಿಚಂದ್ರ ಕೇಲ್ಕರ್ ಅವರು ಇನ್ಫಾರ್ಮೇಷನ್ ರಿಗಾರ್ಡಿಂಗ್ ಬೋನ್ಸ್ ಕೇರ್ ಎಂಬ ವಿಷಯದ ಬಗ್ಗೆ ಮಾತನಾಡುತ್ತಾರೆ. ಈ ಕುರಿತು ಎದುರಿಸಬೇಕಾದ ಸಮಸ್ಯೆಗಳಿಗೆ ಪರಿಹಾರೋಪಾಯಗಳನ್ನು ತಿಳಿಯಲು ಹಾಗೂ ಹೆಚ್ಚಿನ ಮಾಹಿತಿ ಪಡೆಯಲು ಕಾರ್ಯಕ್ರಮಕ್ಕೆ ನೇರ ಕರೆ ಮಾಡಿ ಮಾತನಾಡಬಹುದು. ಆರ್ಥೋಪೆಡಿಕ್ಸ್ ಡಾಕ್ಟರ್ ರವಿಚಂದ್ರ ಕೇಲ್ಕರ್ ಅವರು. ಸರ್, ನಾವು ಮಾತನಾಡ್ತಾ ಇದ್ವಿ, ಲಾಸ್ಟ್ ಕ್ವೆಶ್ಚನ್ ನಾನು ಕೇಳ್ತಾ ಇದ್ದೆ. ಸಮ್ಟೈಮ್ಸ್ ಏನಾಗುತ್ತೆ ಅಂದರೆ ಒಬ್ರು ಕಾಲರ್ ಕೂಡ ನನಗೆ ಗಾಡಿ ಓಡಿಸ್ಬೇಕಂದ್ರೆ, ಡ್ರೈವಿಂಗ್ ಮಾಡಬೇಕಂದ್ರೆ ನನಗೆ ಪೇಯ್ನ್ ಆಗುತ್ತೆ ಅಂತ ಹೇಳಿದ್ರು. ಸಮ್ಟೈಮ್ಸ್ ನಾವು ಏನು ಮಾಡ್ತೀವಿ ಅಂದರೆ ಪೇಯ್ನ್ ಅಂತ ತಗೊಂಡಾಗ ನಾರ್ಮಲಿ ಅದಕ್ಕೆ ಯಾವುದೋ ಒಂದು ವಿಕ್ಸ್ ಅವ್ರ ಅಯೋಡೆಕ್ಸನ್ನ ಅಪ್ಲೈ ಮಾಡುವಂಥದ್ದು, ಬಿಸಿನೀರನ್ನ ಹಾಕುವಂಥದ್ದು, ಜಸ್ಟ್ ಇಷ್ಟು ಮಾತ್ರ ಮಾಡಿ ಬಿಡ್ತೀವಿ. ಇದ್ರ ಎಷ್ಟು ಮಟ್ಟಿಗೆ ಸರಿ ಸರ್? ಅಂದರೆ ಯಾವ ಒಂದು ಮೂಮೆಂಟಲ್ಲಿ ನಾವು ಟ್ರೀಟ್ಮೆಂಟನ್ನು ತಗೊಳ್ಬೇಕಾಗುವಂತಹ ಅವಶ್ಯಕತೆ ಇರುತ್ತೆ? ಸರ್, ನಾರ್ಮಲ್ ಆಗಿ ಏನ್ ಮಾಡ್ತೇವೆ, ನಾನೇನು ಹೇಳೋದು ಅಂದ್ರೆ ಏನೇ ಇಂಜುರಿ ಆದ್ರೂ ಡಾಕ್ಟರ್ನ ಮೀಟ್ ಮಾಡೋದು ಒಳ್ಳೇದು. ಏನಕ್ಕೆ ಅಂದ್ರೆ ಏನು ಅಂತ ಆ ಸ್ಟ್ಯಾಂಡಲ್ಲಿ ಕಂಡಿಡಿದ್ರೆ ಈ ತರ ಈ ಲಾಂಗ್ ಟರ್ಮ್ ಪ್ರಾಬ್ಲಮ್ಗಳು ಅವಾಯ್ಡ್ ಮಾಡ್ಬೋದು. ಇಮಿಡಿಯೇಟ್ ಆಗಿ ಏನ್ ಹೇಳ್ತೀವಿ ಅಂದ್ರೆ, ಇದು ನಾನು ಟರ್ಮಿನಾಲಜಿ ಏನ್ ಯೂಸ್ ಮಾಡ್ತೀನಿ ಅಂದ್ರೆ RICE, ರೈಸ್. ಓಕೆ, ಇದು ರೆಸ್ಟ್, ಐಸಿಂಗು, ಕಂಪ್ರೆಷನ್, ಎಲಿವೇಶನ್ ಅಂತ. RICE ಅಂದ್ರೆ ರೆಸ್ಟ್ ಕೊಡಿ, ಐಸ್ ಕ್ಯೂಬ್ಸ್ ತಗೊಂಬಿಡಿ ಫ್ರಿಜ್ ಇಂದ, ಡೈರೆಕ್ಟ್ ಆಗಿ ಇಡಬಾರ್ದು. ಒಂದು ಟವಲ್ಗೋ ಏನಾದ್ರು ಹಾಕ್ಬಿಟ್ಟು ಅದ್ರ ಮೇಲೆ ಇಟ್ಟು, ಆಮೇಲೆ ಇದು ಕಂಪ್ರೆಷನ್ ಅಂದ್ರೆ ಈ ಬ್ಯಾಂಡೇಜ್ಗಳು ಸ್ವಲ್ಪ ಲೈಟ್, ಈ ಎಲಾಸ್ಟಿಕ್ ಬ್ಯಾಂಡೇಜ್, ಕ್ರೇಪ್ ಬ್ಯಾಂಡೇಜ್ ಅಂತೀವಿ ಅದನ್ನ. ಆಮೇಲೆ ಇವಾಗ ಏನೋ ಕೈಗೆ ಆಯ್ತು ಅಂದ್ರೆ ಈ ತರ ಎಲಿವೇಶನ್ ಅಂದ್ರೆ ಸ್ವಲ್ಪ ಮೇಲ್ ಮಾಡಿ ಇಟ್ಕೊಳ್ಳೋದು. ಅವಾಗ ಏನಾಗುತ್ತೆ, ಈ ಕೆಳಗಡೆ ಬಿಟ್ಟಷ್ಟು ಸ್ವೆಲ್ಲಿಂಗ್ ಜಾಸ್ತಿ, ಊತ ಜಾಸ್ತಿ. ಮೇಲ್ಗಡೆ ಇಟ್ಟಷ್ಟು ಸ್ವೆಲ್ಲಿಂಗ್ ಕಡಿಮೆ, ಊತನೂ ಕಡಿಮೆ. ಸೊ ಇದನ್ನ ರಿಮೆಂಬರ್ ದಿಸ್, RICE ಅಂತ. ರೆಸ್ಟ್, ಐಸಿಂಗ್, ಕಂಪ್ರೆಷನ್, ಎಲಿವೇಶನ್, ಇದು ಬೇಸಿಕ್ ನೀವು ಮನೇಲಿ ಎಲ್ಲಿದ್ರು ಮಾಡಬಹುದು. ಕರೆಕ್ಟ್, ಅದು ಮಾಡಿದಷ್ಟು ನೋವು ಕಡಿಮೆ ಆಗತ್ತೆ. ಮಿಕ್ಕಿದೆಲ್ಲ ಇದಾದ್ಮೇಲೆ ನೀವು 1 ಅವರ್ 2 ಅವರ್ ಯಾವಾಗ ಫ್ರೀ ಇರ್ತೀರೋ ಯಾವ್ದಾದ್ರು ನಿಮ್ ಲೋಕಲ್ ಹಾಸ್ಪಿಟ್ಲ್ಗೆ ಹೋಗಿ ಏನ್ ಪ್ರಾಬ್ಲಮ್ ಇದೆ ಚೆಕ್ ಮಾಡಿಸೋದು ಒಳ್ಳೇದು. ಎಸ್ಪೆಷಲಿ ಆರ್ಥೋಪೆಡಿಕ್ಸ್ ಅಲ್ಲಿ ಏನೇ ಮೂಳೆಗೆ ಸಂಬಂಧಪಟ್ಟಿದ್ದು ಒಂದು ಎಕ್ಸ್ರೇ ಮಾಡಿಸಿದ್ರೆ ಬೆಸ್ಟ್. ಇನ್ ಕೇಸ್ ಫ್ರಾಕ್ಚರ್ ಇತ್ತು ಅಂದ್ರೆ
ಅದಕ್ಕೆ ಯಾವಾಗ ನೀವು 1 to 2 days ಅಲ್ಲಿ ಏನೇ ಟ್ರೀಟ್ಮೆಂಟ್ ಮಾಡಿದ್ರು ಫ್ರಾಕ್ಚರ್ಗೆ ಅದು ಬೆಸ್ಟ್ ಟ್ರೀಟ್ಮೆಂಟ್. ವಾರ 10 ದಿನ ಬಿಟ್ಬಿಟ್ಟು ಮಾಡಿದ್ರೆ ಯಾವಾಗ್ಲೂ ಅದು ಏನಂದ್ರೆ ಈ ಮೂಳೆ ನೋವು ಅಂತ ನಾವೇನ್ ಹೇಳ್ತೀವಿ ಇದು ಲಾಂಗ್ ಟೈಮ್ ಇರುತ್ತೆ, ಎಸ್ಪೆಷಲಿ ನಾವೇನಾದ್ರೂ ಕಾಲ್ ಹುಳುಕ್ದಾಗ ಆಗಿರ್ಬೋದು. ಅಂಡ್ ಬೇರೆ ಇವಾಗ ಒಂದು ತಲೆನೋವು ಜ್ವರಕ್ಕೆ ಕಂಪೇರ್ ಮಾಡಿದಾಗ ಮೂಳೆ ನೋವು ಅನ್ನೋದು ನಮ್ಗೆ ಲಾಂಗ್ ಟೈಮ್ ಅದು ಪೇಯ್ನ್ ಇದ್ದೇ ಇರುತ್ತೆ. ಸೊ ಹಾಗಾಗಿ ಅದನ್ನ ನಾವು ಆದಷ್ಟು ಬೇಗ ಕ್ಯೂರ್ ಮಾಡ್ಕೊಳ್ಳೋದು ತುಂಬಾ ಒಳ್ಳೇದು ಸರ್. ಅಂಡ್ ಟೋಟಲಿ ಆರ್ಥರೈಟಿಸ್ ಪ್ರಾಬ್ಲಮ್ ಏನಿದೆ ಅದನ್ನ ಕಂಪ್ಲೀಟ್ ಆಗಿ ನಾವು ಹೇಗೆ ನಿವಾರಿಸಬಹುದು? ಕರೆಕ್ಟ್. ಇದು ಹೇಗೆ ಅಂದ್ರೆ ಇನಿಷಿಯಲ್ ಡಯಾಗ್ನೋಸಿಸ್ ಏನ್ ಡಿಸ್ಕಸ್ ಮಾಡ್ತಾ ಇದ್ವು ಅದು ಇಂಪಾರ್ಟೆಂಟ್. ಅಂದ್ರೆ ನಿಮ್ಗೆ ಆರ್ಥರೈಟಿಸ್ ಇದೆ ಅಂತ ಎಷ್ಟು ಬೇಗ ಕಂಡುಹಿಡಿತೀರೋ ಅಷ್ಟೇ ಬೇಗ ಟ್ರೀಟ್ಮೆಂಟ್ ಮಾಡ್ಬೋದು, ಅಷ್ಟೇ ಬೇಗ ಕ್ಯೂರ್ ಮಾಡ್ಬೋದು. ಸೊ ಹೇಗೆ ಅಂದ್ರೆ ಇವಾಗ ಆರ್ಥರೈಟಿಸ್ ಇರೋರು ಏನ್ ಮಾಡ್ತಾರೆ, ಈಗ ಲೈಟ್ ಆಗಿ ನೋವು ಇತ್ತು ಅಂದ್ರೆ ಅಷ್ಟೊಂದು ತಲೆ ಕೆಡ್ಸ್ಕೊಳ್ಳಲ್ಲ. 1 ತಿಂಗಳು 2 ತಿಂಗಳು 3 ತಿಂಗಳು. ಈಗ ಒಬ್ರು ಕಾಲ್ ಮಾಡಿದ್ರಲ್ಲ 1 ವರ್ಷದವರೆಗೂ ಹೇಗೋ ತಳ್ತಾರೆ, ಯಾರೋ ಮೀಟ್ ಮಾಡ್ತಾರೆ, ಅವ್ರನ್ನ ಇಂಜೆಕ್ಷನ್ ತಗೋತಾರೆ, ಮರ್ತೋಗ್ಬಿಡ್ತಾರೆ. ನೋವು ಇರುತ್ತೆ, ಹೇಗೋ ಮ್ಯಾನೇಜ್ ಬೇಕಂದ್ರೆ ಕೆಲಸ ಹೇಗಿದೆ ಅಂದ್ರೆ ಎಲ್ರಿಗೂ ಸ್ಟ್ರೆಸ್ಫುಲ್ ಲೈಫ್. ಸೊ ಸ್ವಲ್ಪ ಟೈಮ್ ತಗೊಂಡು ಸ್ವಲ್ಪ ದುಡ್ಡು ಕೊಟ್ಟು ಡಾಕ್ಟರ್ನ ಹೋಗಿ ಮೀಟ್ ಮಾಡೋಣ ಅಂದ್ರೆ ಆಮೇಲೆ ನೋಡೋಣ ಅನ್ನೋ ತರ ಸ್ಟೇಜ್ ಅಲ್ಲಿ ಇದೆ. ಸೊ ಹಾಗಾಗಿ ಅದು ಕ್ರಾನಿಕ್ ಆದ್ಮೇಲೆ ಏನಾಗುತ್ತೆ, ಅದನ್ನ ನಾವು ಅರ್ಲಿ ಡಿಟೆಕ್ಟ್ ಮಾಡಿ ಟ್ರೀಟ್ಮೆಂಟ್ ಮಾಡೋ ಸ್ಟೇಜ್ ಹೊಟ್ಟೋಗ್ಬಿಡುತ್ತೆ. ಸೊ ಅವಾಗ ಏನಾಗುತ್ತೆ, ನಾವು ಲೇಟ್ ಆಗಿ ಡಿಟೆಕ್ಟ್ ಮಾಡಿದಷ್ಟು ಅದ್ರ ಡ್ಯಾಮೇಜ್ ಜಾಸ್ತಿ ಇರುತ್ತೆ. ಅದು ಏನೇ ಟ್ರೀಟ್ಮೆಂಟ್ ಮಾಡಿದ್ರು ಅದ್ರದ್ದು ರಿಕವರಿನೂ ಅಷ್ಟೇ ಸ್ಲೋ ಆಗಿರುತ್ತೆ. ಸೊ ನಂಬರ್ 1 ಅರ್ಲಿ ಡಯಾಗ್ನೋಸಿಸ್ ಈಸ್ ಇಂಪಾರ್ಟೆಂಟ್. ಅಂದ್ರೆ ಯಾವ್ದೋ ಒಳ್ಳೆ ಡಾಕ್ಟರ್ನ ಮೀಟ್ ಮಾಡಿ ಏನಕ್ಕಾಗಿದೆ ಅಂತ ಇಮಿಡಿಯೇಟ್ ಆಗಿ ಕಂಡುಹಿಡಿದು ಇಮಿಡಿಯೇಟ್ ಟ್ರೀಟ್ಮೆಂಟ್ ಮಾಡೋದು ಒಳ್ಳೇದು. ಓಕೆ, ಒಳ್ಳೇದು ಸರ್. ಅಂಡ್ ಇವಾಗ ನೀವು ಜಾಯಿಂಟ್ ರಿಪ್ಲೇಸ್ಮೆಂಟ್ ಅಂತ ನಾವು ಮಾತನಾಡ್ತಾ ಇದ್ವಿ. ಸೊ ಜಾಯಿಂಟ್ ರಿಪ್ಲೇಸ್ಮೆಂಟ್ ನಲ್ಲಿ ಲೇಟೆಸ್ಟ್ ಟ್ರೀಟ್ಮೆಂಟ್ ಬಂದಿದೆ. ಸೊ ಅದ್ರ ಬಗ್ಗೆ ಒಂದ್ ಸ್ವಲ್ಪ ಮಾಹಿತಿಯನ್ನು ತಿಳಿಸ್ಕೊಡಿ. ಇವಾಗ ಲೇಟೆಸ್ಟ್ ಹೇಗೆ ಅಂದ್ರೆ, ಇವಾಗ ನಾನ್ ಮಾಡೋ ಜಾಯಿಂಟ್ ರಿಪ್ಲೇಸ್ಮೆಂಟ್ ಅಲ್ಲಿ ಇವಾಗ ಒಂದು ನೀ ಜಾಯಿಂಟ್ ರಿಪ್ಲೇಸ್ಮೆಂಟ್ ಅಂತ ಇಟ್ಕೊಳ್ಳಿ. ನೀ ಜಾಯಿಂಟ್ ರಿಪ್ಲೇಸ್ಮೆಂಟ್ ಅಲ್ಲಿ ಇವಾಗ ಮಂಡಿ ಏನ್ ಸೌದೋಗಿದೆಯೋ ಅದನ್ನ ಈ ಮೆಟಲ್ ಪ್ಲಾಸ್ಟಿಕ್ ಅಲ್ಲಿ ಜಾಯಿಂಟ್ ರಿಪ್ಲೇಸ್ ಮಾಡಿದಾಗ ಅದು ಲೇಟೆಸ್ಟ್ ಅಮೆರಿಕನ್ ಇಂಪ್ಲಾಂಟ್. ಇವಾಗ ಅಮೆರಿಕನ್ ಇಂಪ್ಲಾಂಟ್ಸ್ ಆರ್ ಲೇಟೆಸ್ಟ್, ಅಮೆರಿಕನ್, ಜರ್ಮನ್ ಆರ್ ಇಂಗ್ಲಿಷ್. ಇದರಲ್ಲಿ ಈ ಟೈಟೇನಿಯಂ, ಕೋಬಾಲ್ಟ್ ಅಲೈನ್, ಸೆರಾಮಿಕ್ ಇದರಲ್ಲಿ ಲೇಟೆಸ್ಟ್ ಇನ್ವೆನ್ಷನ್ಸ್ ಬರುತ್ತೆ. ಅದಾದ್ಮೇಲೆ ಈ ಮೆಟೀರಿಯಲ್ ಅಲ್ಲೂ ಇವಾಗ ಮೊದಲಂತರ ಇವಾಗ 20 years ಬ್ಯಾಕ್ ನಾವ್ ಏನ್ ಜಾಯಿಂಟ್ ರಿಪ್ಲೇಸ್ಮೆಂಟ್ ಮಾಡ್ತಾ ಇದೀವೋ ಈಗ ಜಾಯಿಂಟ್ ರಿಪ್ಲೇಸ್ಮೆಂಟ್ ಏನ್ ಮಾಡ್ತಾ ಇದೀವೋ ತುಂಬಾ ವ್ಯತ್ಯಾಸ ಇದೆ. ಇಂಪ್ಲಾಂಟ್ ಡಿಸೈನ್ ಅಲ್ಲಿ, ಇಂಪ್ಲಾಂಟ್ ಮ್ಯಾನುಫ್ಯಾಕ್ಚರಿಂಗ್ ಅಲ್ಲಿ, ಆಮೇಲೆ ಟೆಕ್ನಾಲಜಿ ಅವೈಲಬಿಲಿಟಿ ಅಲ್ಲಿ. ಹೇಗೆ ಅಂದ್ರೆ ಇವಾಗ ಫೋನ್ ಇದ್ದಂಗೆ, ಇವತ್ತು ಏನ್ 10 ವರ್ಷ ಹಿಂದೆ ನಮ್ಮ ಹತ್ರ ದೊಡ್ಡ ಬ್ರಿಕ್ ತರ ಒಂದು ಫೋನ್ ಇರ್ತಾ ಇತ್ತು, ಕಲ್ಗಳು ತರ ದೊಡ್ಡದು. ಇವಾಗೆಲ್ಲ ಚಿಕ್ಕದು ಎಲ್ಲ ಸ್ಮಾರ್ಟ್ಸ್. ಅದೇ ತರ ಈ ಮೆಡಿಸಿನ್ ಅಲ್ಲೂ ಇನೋವೇಷನ್ ಆಗಿದೆ, ಡೇ ಬೈ ಡೇ ಇಂಪ್ರೂವ್ ಆಗಿ. ಇವಾಗಿರೋ ಲೇಟೆಸ್ಟ್ ಟೆಕ್ನಾಲಜಿಯಲ್ಲಿ ಹೇಗೆ ಅಂದ್ರೆ, ನಾವು ಪೇಷಂಟಿಗೆ ಯಾವ ತರ ಅವ್ರದ್ದು ಅನಾಟಮಿ ಅಂತ ಏನ್ ಹೇಳ್ತೀವಿ, ಅವ್ರದ್ದು ಯಾವ ತರ ಮೂಳೆಗಳಿದೆಯೋ ಅದೇ ತರ ಡಿಸೈನ್ ಮಾಡಿ ಅದೇ ತರ ಇಂಪ್ಲಾಂಟ್ಗಳನ್ನ ಹಾಕ್ಬೋದು. ಅದರಲ್ಲಿ ಸೆರಾಮಿಕ್ ಇಂಪ್ಲಾಂಟ್ಸ್ ಅಂತೀವಿ. ಅಂದ್ರೆ ಸೆರಾಮಿಕ್ ಇಸ್ ದ ಲೇಟೆಸ್ಟ್ ಮೆಟೀರಿಯಲ್ ಥ್ರೂ ವಿಚ್ ಇಂಪ್ಲಾಂಟ್ ಮಾಡೋದು. ಅದ್ರದ್ದು ವೇರ್ ಅಂಡ್ ಟೇರ್ ಏನ್ ಹೇಳ್ತೀವಿ ಕಡಿಮೆ ಅಂತ. ಸೊ ಆ ತರ ಎಲ್ಲ ಲೇಟೆಸ್ಟ್ ಇನೋವೇಷನ್ ಇರೋದ್ರಿಂದ ಚಾನ್ಸಸ್ ಆಫ್ ಸಕ್ಸೆಸ್ ಇಸ್ ಮೋರ್. ಚಾನ್ಸಸ್ ಆಫ್ ಬೆಟರ್ ಮೊಬಿಲಿಟಿ ಅಂತ ಏನ್ ಹೇಳ್ತೀವಿ, ವಾಕಿಂಗ್ ಮಾಡೋದು ಆಲ್ಮೋಸ್ಟ್ ನಾರ್ಮಲ್ ತರನೇ ಮಾಡ್ಬೋದು. ಸೊ ಹಾಗಾಗಿ ಎಲ್ಲ ಲೇಟೆಸ್ಟ್ ಇನೋವೇಷನ್ಸ್ ಇರೋದ್ರಿಂದ ಜಾಯಿಂಟ್ ರಿಪ್ಲೇಸ್ಮೆಂಟ್ ಗಿವ್ಸ್ ಅ ವೆರಿ ಗುಡ್ ರಿಸಲ್ಟ್. ಅಂಡ್ ನಿಮ್ಗೆ ಮೊದಲು ಏನೇನು ಓಡಾಡ್ಕೊಂಡು ಮಾಡ್ತಾ ಇದ್ರೋ ಎಲ್ಲ ಕೆಲಸಗಳು ಈ ಆರ್ಥರೈಟಿಸ್ ಬರೋ ಮುಂಚೆ ಹೇಗಿತ್ತೋ ಅದೇ ತರ ಮಾಡ್ಬೋದು. ಓಕೆ ಸರ್, ಈಗ ಆರ್ಥರೈಟಿಸ್ ಅಂದರೆ ನಾವು ಇವಾಗ ಏನು ಮೂಳೆ ನೋವು, ಮೂಳೆ ಸವೆತ ಅಂತ ಏನು ಹೇಳ್ತೀವಿ, ಇವಾಗ ಮೂಳೆ ಸವೆತದಿಂದ ಬರುವಂತಹ ಒಂದು ಪ್ರಾಬ್ಲಮ್ಗೂ ಸೇಮ್ ಟ್ರೀಟ್ಮೆಂಟ್. ಇವಾಗ ಕೆಲವೊಬ್ರಿಗೆ ಆಕ್ಸಿಡೆಂಟ್ ಆಗ್ಬೋದು, ಎಲ್ಲಾದರೂ ಬೀಳ್ಬೋದು, ಇಂಥದಕ್ಕೂ ಕೂಡ ಎರಡಕ್ಕೂ ಸೇಮ್ ಟ್ರೀಟ್ಮೆಂಟಾ ಅಥವಾ ಬೇರೆ ಬೇರೆ ಟ್ರೀಟ್ಮೆಂಟಾ ಸರ್? ಅದು ಎರಡು ಫ್ರಾಕ್ಚರ್ಗಾಗ್ಲಿ ಆರ್ಥರೈಟಿಸ್ಗಾಗ್ಲಿ ಬೇರೆ ಬೇರೆ ಟ್ರೀಟ್ಮೆಂಟ್ ಬರುತ್ತೆ, ಒಂದೇ ಟ್ರೀಟ್ಮೆಂಟ್ ಇರಲ್ಲ. ಅದು ಡಿಪೆಂಡ್ ಆಗತ್ತೆ ಯಾವ ತರ ಫ್ರಾಕ್ಚರ್, ಯಾವ ತರ ಆರ್ಥರೈಟಿಸ್ ಅನ್ನೋದ್ಮೇಲೆ. ಇವಾಗ ಆರ್ಥರೈಟಿಸ್ ಹೇಗೆ ಅಂದ್ರೆ ನಾವು ಡಿಸ್ಕಸ್ ಮಾಡ್ದಂಗೆ ಆಸ್ಟಿಯೋ ಆರ್ಥರೈಟಿಸ್ ಅಂದ್ರೆ ಈ ವಯಸ್ಸಾಗ್ತಾರಂಗೆ ಸೌದೋಗೋದಕ್ಕೆ ಒಂದು ಟ್ರೀಟ್ಮೆಂಟ್ ಇರುತ್ತೆ. ಅದೇ ಈ ರುಮಟೈಡ್ ಸೋರಿಯಾಸಿಸ್ ಅಂದ್ರೆ ಅದನ್ನ ಟ್ಯಾಕಲ್ ಮಾಡಿ ಅದನ್ನ ಟ್ರೀಟ್ ಮಾಡೋ ಥರ. ಅದು ಇನ್ಫೆಕ್ಷನ್ ಇದ್ರೆ ಇನ್ಫೆಕ್ಷನ್ ಕಂಟ್ರೋಲ್. ಸೊ ಆರ್ಥರೈಟಿಸ್ ಅಲ್ಲೂ ಬೇರೆ ಬೇರೆ ಟ್ರೀಟ್ಮೆಂಟ್ ಇದೆ, ಬೇರೆ ಬೇರೆ ಆರ್ಥರೈಟಿಸ್ಗೆ. ಅದೇ ತರ ಫ್ರಾಕ್ಚರ್ಗೂ ಬೇರೆ ಟ್ರೀಟ್ಮೆಂಟ್ ಇರುತ್ತೆ ಡಿಪೆಂಡಿಂಗ್ ಆನ್ ದ ಟೈಪ್ ಆಫ್ ಫ್ರಾಕ್ಚರ್ ಅಂತ. ಇವಾಗ ಹೇಗೆ ಅಂದ್ರೆ ಯಾರೋ ನಡ್ಕೊಂಡು ಹೋಗುವಾಗ ಕೆಳಗೆ ಬಿದ್ದು ಇನ್ ಕೇಸ್ ಟೈನಿ ಹೇರ್ ಲೈನ್ ಫ್ರಾಕ್ಚರ್ ಅಂತೀವಿ, ಚಿಕ್ಕ ಫ್ರಾಕ್ಚರ್ ಆಗಿ ಅಂತ ಮೇಜರ್ ಪ್ರಾಬ್ಲಮ್ ಏನೂ ಇಲ್ಲ ಅಂತಂದ್ರೆ ಅದಕ್ಕೆ ಪ್ಲಾಸ್ಟರ್ ಹಾಕ್ತೀವಿ. ಪ್ಲಾಸ್ಟರ್ ಹಾಕಿದ್ಮೇಲೆ ಯಾವುದೇ ಫ್ರಾಕ್ಚರ್ ಆದ್ರೂ 1 ರಿಂದ 1.5 ತಿಂಗಳಲ್ಲಿ ಹೀಲ್ ಆಗ್ಬಿಡುತ್ತೆ. ಆಮೇಲೆ ಮಾಮೂಲಿ ಏನ್ ಕೆಲಸ ಬೇಕೋ ಎಲ್ಲ ಮಾಡ್ಕೊಂಡು ಹೋಗ್ಬೋದು. ಅಂತದ್ರಲ್ಲಿ ಬಿದ್ದಾಗ ಸ್ವಲ್ಪ ಜನರಿಗೆ ದೊಡ್ಡ ಫ್ರಾಕ್ಚರ್ ಆಗಿ ಮೂಳೆ ಎಲ್ಲ ತುಂಬಾನೇ ಡ್ಯಾಮೇಜ್ ಆಗಿದ್ರೆ ಅವಾಗ ಈ ಪ್ಲೇಟು, ಸ್ಕ್ರೂ, ಈ ರಾಡ್ಗಳೆಲ್ಲ ಬರುತ್ತೆ, ಅವನ್ನೆಲ್ಲ ಹಾಕಿ ರೆಡಿ ಮಾಡಿ ಆಮೇಲೆ ಅವ್ರು ನಾರ್ಮಲ್ ಕೆಲಸಗಳು ಮಾಡ್ಬೋದು. ಸೊ ಈ ತರ ಅದ್ರಲ್ಲೂ ಬೇರೆ ಬೇರೆ ಟ್ರೀಟ್ಮೆಂಟ್ಗಳು ಇರುತ್ತೆ. ಓಕೆ ಸರ್, ಅಂಡ್ ಒನ್ ಮೋರ್ ಥಿಂಗ್ ಏನಂದ್ರೆ, ಈಗ ಒಬ್ರು ಕಾಲರ್ 1 year ಆಯ್ತು ಸರ್ ನಾನು ಹೋದ್ರೆ ಹೋಗ್ಲಿ ಅಂತ ಬಿಟ್ಬಿಟ್ಟಿದ್ದೀನಿ ಅಂತ ಹೇಳಿದ್ರು. ಬಟ್ ಇಲ್ಲಿ ಏನಂದ್ರೆ, ಹಾಗಿದ್ರೆ ಜಾಯಿಂಟ್ ಪೇನ್ ಅಂತ ನಾವ್ ಏನ್ ಹೇಳ್ತೀವಿ, ಆ ಪ್ರಾಬ್ಲಮ್ನ 1 year ಆದ್ರೂ ಕೂಡ ಮನುಷ್ಯನಿಗೆ ಏನು ಆಗದೆ ಇರುವಂತಹ ರೀತಿ ಅವ್ನು ಇರೋದಕ್ಕೆ ಸಾಧ್ಯನಾ? ಸೊ ಈ ಜಾಯಿಂಟ್ ಪೇನ್ ಅಂತ ಬಂದ್ರೆ ಎಷ್ಟು ದಿನದಲ್ಲಿ ನಾವು ಟ್ರೀಟ್ಮೆಂಟ್ ಅನ್ನ ತಗೊಳ್ಬೇಕು? ಇವಾಗ ಹೇಗೆ ಅಂದ್ರೆ ಆ ಜಾಯಿಂಟ್ ಪೇನ್ ಏನಿಗೆ ಬಂದಿದೆ ಅನ್ನೋದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಇವಾಗ ನಮ್ಗೆ
ಈ ಆರ್ಥ್ರೈಟಿಸ್ ಇಂದ ಬಂತು ಅಂತ ಇಟ್ಕೊಳ್ಳಿ. ಇವಾಗ 40 ವರ್ಷದವ್ರಿಗೆ ಯಾರಿಗೋ ಸ್ವಲ್ಪ ಆರ್ಥ್ರೈಟಿಸ್ ಇತ್ತು, ಅವ್ರ ಜಾಯಿಂಟ್ ಪೇನ್ ಇತ್ತು ಅಂದ್ರೆ ಅವ್ರ ಕೆಲಸ ತುಂಬಾನೇ ಸ್ಟ್ರೆಸ್ಫುಲ್ ಆಗಿರ್ಬೋದು. ಬೆಳಗ್ಗೆ 8 ಗಂಟೆಗೆ ಹೋಗಿ ನೈಟ್ 8 ಗಂಟೆಗೆ ಬರ್ತಾರೇನೋ, ಅವ್ರು ಏನಾಗುತ್ತೆ ಲೈಟ್ ನೋವಿದ್ರೆ ಹೇಗೋ ತಳ್ಕೊಂಡು ಹೋಗ್ತಾರೆ, ಏನೋ ಆಯಿಲ್ ಮಸಾಜ್ ಮಾಡ್ಕೊಂಡು ಅವು ಇವು ಮಾಡ್ಕೊಂಡು 1 ತಿಂಗಳು 2 ತಿಂಗಳು ಏನಾಗುತ್ತೆ, ಅವ್ರು ಅಂತ ಲೈಟ್ ನೋವಿದ್ದಾಗ ತಲೆ ಕೆಡ್ಸ್ಕೊಳ್ದೆ ಬಿಟ್ರೆ ಅದು ಬರ್ತಾ ಬರ್ತಾ ಜಾಸ್ತಿ ಆಗ್ತಾ ಹೋಗುತ್ತೆ. ಸೊ ಏನಾಗುತ್ತೆ, ಎಂಡಲ್ಲಿ ಮೆಡಿಕಲ್ ಲೀವ್ ತಗೊಂಡು ಮನೇಲಿರೋ ಸ್ಟೇಜ್ಗೆ ಅವ್ರು ಬರ್ತಾರೆ ನಮ್ಮ ಹತ್ರ. ಅವಾಗ ಏನಾಗುತ್ತೆ, ಅದು ಸ್ವಲ್ಪ ಲೇಟರ್ ಸ್ಟೇಜ್ ಆಗೋಗಿರುತ್ತೆ. ಸೊ ಆ ಸ್ಟೇಜಲ್ಲಿ ಟ್ರೀಟ್ಮೆಂಟ್ ಸ್ವಲ್ಪ ಕಾಸ್ಟ್ಲಿ ಆಗುತ್ತೆ, ಅಗ್ರೆಸಿವ್ ಆಗುತ್ತೆ. ಒಂದೊಂದ್ಸತಿ ಅದು ಲೇಟ್ ಸ್ಟೇಜ್ ಆದ್ಮೇಲೆ ರಿಕವರಿ ಸ್ಲೋ ಆಗುತ್ತೆ. ಸೊ ಅದಕ್ಕೆ ನನ್ನ ಪ್ರಕಾರ ಏನು ಅಂದ್ರೆ, ಏನೇ ನೋವಿತ್ತು ಅಂದ್ರೆ ಒಂದ್ 2-3 ದಿನ 3 ದಿನ ಅದ್ರಲ್ಲಿ ಸರಿ ಹೋಯ್ತು ಅಂದ್ರೆ ಓಕೆ. ಬಟ್ 2-3 ದಿನಕ್ಕಿಂತ ಜಾಸ್ತಿ ನೋವಿದ್ದು ಸರಿ ಹೋಗ್ಲಿಲ್ಲ ಅಂತಂದ್ರೆ ಅವಾಗ ಡಾಕ್ಟರ್ನ ಮೀಟ್ ಮಾಡೋದು ಬೆಟರ್. ಅರ್ಲಿ ಇದ್ದಷ್ಟು ಬೆಟರ್. ಬಟ್ ಹಂಗ ವೆಯ್ಟ್ ಮಾಡ್ಲೇಬೇಕು ಅಂದ್ರೆ ಒಂದ್ 2-3 ದಿನ ಪರವಾಗಿಲ್ಲ, ತಳ್ಬಹುದು. ಓಕೆ ಸರ್, ಹಾಗಿದ್ರೆ ಟೋಟಲಿ ಏನಂದ್ರೆ ಒಂದು ಪೇನ್, ಜಾಯಿಂಟ್ ಪೇನ್ ಅಥವಾ ಆರ್ಥ್ರೈಟಿಸ್ ಅಂತ ತಗೊಂಡ್ರೆ ಅದನ್ನ ವಿತಿನ್ 3 days ಆದ್ಮೇಲೂ ಪೇನ್ ಹಾಗೆ ಇತ್ತು ಅಂದ್ರೆ ನಾವು ಟ್ರೀಟ್ಮೆಂಟ್ ಅನ್ನ ತಗೊಳ್ಳೋದು. ಓಕೆ, ಅಂಡ್ ಕೆಲವೊಬ್ರು ಇವಾಗ ಅವ್ರು ಹೇಳಿದ್ದು 1 year ಅಂದ್ರೆ ಏನಿದು 1 year ಇರ್ಬೋದಾ ಅಂತ ಅನ್ನಿಸ್ತು. ಓಕೆ ವೀಕ್ಷಕರೇ, ಇವತ್ತಿನ ಹೆಲೋ ಡಾಕ್ಟರ್ ನೇರಪ್ರಸಾರ ಕಾರ್ಯಕ್ರಮದಲ್ಲಿ ನಾವು ಜಾಯಿಂಟ್ ಪೇನ್ ಬಗ್ಗೆ ಮಾತನಾಡ್ತಾ ಇದೀವಿ. ನಿಮ್ಮಲ್ಲಿ ಈ ಒಂದು ಪ್ರಾಬ್ಲಮ್ ನ ಫೇಸ್ ಮಾಡ್ತಾ ಇದ್ರೆ ಕರೆ ಮಾಡಿ ಅಂತ ಹೇಳ್ತಾ ಮತ್ತೊಬ್ರು ಕಾಲರ್ ರೆಡಿ ಆಗಿದ್ದಾರೆ, ಬನ್ನಿ ಮಾತಾಡ್ಸೋಣ. ಹಲೋ, ನಮಸ್ತೆ, ತಮ್ಮ ಹೆಸರು? ಓಕೆ, ಕಾಲ್ ಕಟ್ಟಾಯಿತು, ತೊಂದರೆ ಇಲ್ಲ, ಟ್ರೈ ಮಾಡ್ತಾ ಇದ್ರು ಸರ್. ಆ್ಯಂಡ್ ಮತ್ತೊಂದು ಪ್ರಶ್ನೆ ಸರ್ ನಿಮಗೆ, ಈಗ ಜಾಯಿಂಟ್ ಪೇನ್ ಅಂತ ತಗೊಂಡ್ರೆ ಇಮಿಡಿಯೇಟಾಗಿ ಯಾರೋ ಒಬ್ರಿಗೆ ಆಕ್ಸಿಡೆಂಟ್ ಆಗಿ ಮೂಳೆ ಮುರಿದೋಯ್ತು, ಸಡನ್ ಆಗಿ ಅವ್ರಿಗೆ ಯಾವ ರೀತಿ ಮೂಳೆನೆ ಕಂಪ್ಲೀಟ್ ಆಗಿ ಮುರಿದೋಯ್ತು ಅಂದ್ರೆ ಅವ್ರಿಗೆ ಯಾವ ರೀತಿ ಟ್ರೀಟ್ಮೆಂಟ್ ಅನ್ನ ಮಾಡ್ತೀರಾ? ಇವಾಗ ಹೇಗೆ ಅಂದ್ರೆ, ಇವಾಗ ನಾವು ಕಾಮನ್ ಆಗಿ ನೋಡ್ತೀವಿ, ಇವಾಗ ನಾವಿರೋದು ಹೆಬ್ಬಾಲಲ್ಲಿ. ಸೊ ಫ್ಲೈ ಓವರ್ ಆಗ್ಲಿ, ಇವಾಗ ಹೈವೇ ಇದೆ, ಸೊ ಚೆನ್ನಾಗಿರೋ ಸಾಕಷ್ಟು ಕೇಸು. ಅದೇನಾಗುತ್ತೆ, ಆಬ್ವಿಯಸ್ಲಿ ಸೇಫ್ಟಿ ಫಸ್ಟ್, ಎಲ್ಲ ಸೀಟ್ ಬೆಲ್ಟ್ ಹಾಕೊಂಡು ಅವೆಲ್ಲ ನಾರ್ಮಲ್ ಆಗಿ ಫಾಲೋ ಮಾಡಿ. ಬಟ್ ಹಾಗಾಗಿನೂ ಫ್ರಾಕ್ಚರ್ ಆಯ್ತು ಅಂದ್ರೆ ಫಸ್ಟ್ ಏನ್ ಮಾಡ್ಬೇಕು ಅಂದ್ರೆ, ನೀವು ಏನೇ ಆಯಿಲ್ ಗಿಲ್ ಅವೇನು ಹಚ್ಚಿದೇನೆ ನಾನು ಹೇಳ್ದಂಗೆ RICE ಅದನ್ನ ನಿಮ್ದು ಅಂತ ಮೇಜರ್ ಇಲ್ಲ ಅಂದ್ರೆ ಅದು ಹೇಗಿದ್ರು ಮಾಡಿದ್ರೆ ಬೆಟರ್. ಇಮ್ಮೊಬಿಲೈಸೇಷನ್ ಅಂತೀವಿ, ಅಂದ್ರೆ ಯಾವುದೇ ಪಾರ್ಟ್ ಮುರಿದೋಗಿದ್ರು ಅದನ್ನ ಮೂವ್ಮೆಂಟ್ ಮಾಡದೇ ಇರೋ ತರ, ಇವಾಗ ಒಂದು ರೂಲರ್ ಸ್ಕೇಲ್ ಇದ್ರು ಅದನ್ನ ಇಟ್ಕೊಂಡು ಸ್ವಲ್ಪ ಬಟ್ಟೆ ಕಟ್ಬಿಟ್ಟು ಇಮ್ಮೊಬಿಲೈಸ್ ಮಾಡೋ, ಅಂದ್ರೆ ಜಾಸ್ತಿ ಮೂವ್ಮೆಂಟ್ ಆಗದೆ ಇರೋ ತರ. ಇಂಪಾರ್ಟೆಂಟ್ ಏನು ಅಂದ್ರೆ, ಇದೆಲ್ಲಾದ್ರೂ ಹೈವೇ ಅಲ್ಲ ಆಕ್ಸೆಸ್ ಇತ್ತು ಫೋನ್ಗೆ ಅಂದ್ರೆ 108 ಇವಾಗ ಫ್ರೀ ಸರ್ವಿಸ್ ಗವರ್ಮೆಂಟ್ ಇಂದ ಇದೆ. ಇಲ್ಲಾಂದ್ರೆ ಕೊಲಂಬಿಯಾ ಆಂಬ್ಯುಲೆನ್ಸ್ ಯಾವ್ದಕ್ಕಾದ್ರೂ ಫೋನ್ ಮಾಡಿ ಇಮಿಡಿಯೇಟ್ ಆಗಿ ಆ ಫ್ರಾಕ್ಚರ್ ಟ್ರೀಟ್ಮೆಂಟ್ ತಗೊಳ್ಳೋದು ಒಳ್ಳೇದು. ಸೊ ಅದ್ರಲ್ಲಿ ಎಸ್ಪೆಷಲಿ ಜಾಸ್ತಿ ಫ್ರಾಕ್ಚರ್ ಇತ್ತು ಅಂದ್ರೆ ಆಂಬ್ಯುಲೆನ್ಸ್ ನ ಹೇಗಿದ್ರು ಕರೀಲೇಬೇಕು. ಇನ್ ಕೇಸ್ ಆಂಬ್ಯುಲೆನ್ಸ್ ಫೆಸಿಲಿಟಿ ನಿಮಗೆ ಸಿಗ್ತಾ ಇಲ್ಲ ಅಂದ್ರೆ ಈ RICE ಅಲ್ಲಿ ಅದ್ರಲ್ಲಿ ಏನು ಅಂದ್ರೆ, ಇವಾಗ ರೆಸ್ಟ್ ಹೇಗಿದ್ರು ನೀವು ಕೊಡು. ರೆಸ್ಟ್ ಅಂದ್ರೆ ಅದನ್ನ ಅವಾಯ್ಡ್ ಮೂವ್ಮೆಂಟ್ ಅವಾಯ್ಡ್ ಮಾಡೋದು. ಐಸ್ ನಿಮಗೆ ಸಿಗ್ಲಿಲ್ವಾ ಪರವಾಗಿಲ್ಲ, ಯಾವ್ದೋ ಬಟ್ಟೆಯಲ್ಲಿ ಸ್ವಲ್ಪ ಕಂಪ್ರೆಷನ್ ಮಾಡಿ ಎಲಿವೇಶನ್ ಹೇಗಿದ್ರು ಮಾಡ್ಲೇಬಹುದು. ಕಾಲಿತ್ತು ಅಂದ್ರೆ ಸ್ವಲ್ಪ ಮೇಲ್ ಮಾಡಿ ಇಡೋದು, ಕೈ ಅದನ್ನ ಬೆಸ್ಟ್ ಅದಾದ್ರೂ ಮಾಡಿ. ಯಾವ್ದಾದ್ರು ವೆಹಿಕಲ್ ಅಲ್ಲಿ ಇಮಿಡಿಯೇಟ್ ಆಗಿ ಹತ್ರದ ಹಾಸ್ಪಿಟಲ್ ಹೋಗಿ ತೋರಿಸೋದು ಬೆಟರ್. ಅಂಡ್ ಸರ್, ಈಗ ನಾವು ಏನ್ ಆರ್ಥರೈಟಿಸ್ ಅಂತ ತಗೊಂಡ್ರೆ ಯಾವೊಂದು ಏಜ್ ನಲ್ಲಿ ಒಂದು ಪ್ರಾಬ್ಲಮ್ ಹೆಚ್ಚಾಗಿ ಕಾಣಿಸ್ಕೊಳ್ಳುತ್ತೆ ಸರ್? ಇವಾಗ ನಾವು ಕೇಳಿರೋ ಪ್ರಕಾರ ಎಲ್ಲರಿಗೂ ಆಫ್ಟರ್ ವಯಸ್ಸಾದ್ಮೇಲೆ ಆಫ್ಟರ್ 50 years ತಗೊಂಡಾಗ ಎಲ್ಲರಿಗೂ ಮೂಳೆ ನೋವು, ಕೈಕಾಲು ನೋವು ಬರುವಂತದ್ದು. ಬಟ್ ಇವಾಗಿನ ಒಂದು ಲೈಫ್ ಸ್ಟೈಲ್ ನಲ್ಲಿ ಏನಾಗಿದೆ ಅಂದ್ರೆ ಎಲ್ಲಾ ಪ್ರಾಬ್ಲಮ್ಸ್ ಗಳು ಕೂಡ ಚಿಕ್ಕ ಏಜ್ ಅಲ್ಲಿ ಇರೋರ್ಗೂ ಕೂಡ ಕಾಣಿಸ್ಕೊಳ್ತಾ ಇದೆ. ಸೊ ಆರ್ಥರೈಟಿಸ್ ಅಂತ ತಗೊಂಡ್ರೆ ಯಾವ ಏಜ್ ಅಲ್ಲಿ ಈ ಒಂದು ಪ್ರಾಬ್ಲಮ್ ಸ್ಟಾರ್ಟ್ ಆಗುತ್ತೆ? ಇವಾಗ ಹೇಗೆ ಅಂದ್ರೆ, ನಾನು ಮೊದಲು ನನ್ನ ಮೆಡಿಸಿನ್ ಓದ್ತಾ ಇರೋ ಟೈಮಲ್ಲಿ, ದಿಸ್ ವಾಸ್ ಸಮ್ 20-25 years ಬ್ಯಾಕ್, ವೆಸ್ಟರ್ನ್ ವರ್ಲ್ಡ್ ಅಂಡ್ ಇಂಡಿಯನ್ ವರ್ಲ್ಡ್ ಅಂತ ಇತ್ತು. ಅಂದ್ರೆ ವೆಸ್ಟ್ ಅಲ್ಲಿ ಇರೋರಿಗೆ, ಈ ಅಮೆರಿಕ, ಇಂಗ್ಲೆಂಡ್, ಯುರೋಪ್ ಅಲ್ಲಿ ಇರೋರಿಗೆ ಒಂಥರ ಕಾಯಿಲೆ, ನಮ್ಗೆ ಆ ತರದೆಲ್ಲ ಬರೋದಿಲ್ಲ ಅಂತ ಇತ್ತು. ಇವಾಗ ಹೇಗಾಗಿದೆ, ಈ ಗ್ಲೋಬಲೈಸೇಷನ್ ಅಂದ್ಬಿಟ್ಟು ಅವ್ರದ್ದು ಕಾಯಿಲೆ ನಮ್ ಕಾಯಿಲೆ ಅಂತ ಎಲ್ರಿಗೂ, ಅಲ್ಲಿರೋರ್ ಕಾಯಿಲೆನೂ ನಮಗ್ ಬರುತ್ತೆ, ನಮ್ಗೆ ಅವ್ರು. ಸೊ ಹಾಗಾಗಿ ಆರ್ಥರೈಟಿಸ್ ಎಲ್ಲ ಮೊದಲು ಅಲ್ಲಿ ತುಂಬಾ ಕಾಮನ್ ಇರ್ತಾ ಇತ್ತು, ಇವಾಗ ನಮಗೂ ಅದು ಕಾಮನ್ ಆಗೋಗಿದೆ. ಸೊ ಈಗ ಹೇಗೆ ಅಂದ್ರೆ, ಮೊನ್ನೆ ನಾನು ಟ್ರೀಟ್ ಮಾಡಿದಾಗ ಚಿಕ್ಕ ಮಗು 8 ವರ್ಷದ ಮಗುಗೂ ಆರ್ಥರೈಟಿಸ್ ಇತ್ತು. ಅದ್ರಲ್ಲಿ ಮೈನ್ಲಿ ಇನ್ಫೆಕ್ಷನ್ ಆಗ್ಬಿಟ್ಟು ಈ ಸೆಪ್ಟಿಕ್ ಆರ್ಥರೈಟಿಸ್ ಅಂತೀವಿ, ಅದರಿಂದ ಆಗಿತ್ತು. ಇನ್ ಮೊನ್ನೆ ಇನ್ನೊಂದು ಟ್ರೀಟ್ ಮಾಡಿ, ಈ ಜುವೆನೈಲ್ ರೂಮಟೈಡ್ ಅಂದ್ರೆ ಚಿಕ್ಕ ಮಕ್ಕಳಲ್ಲೂ ಈ ಆರ್ಥರೈಟಿಸ್ ಬರುತ್ತೆ. ಅವ್ರೊಂದು 12 year old. ಸೊ 12 ವರ್ಷದ ಮಗುಗೂ ಬರ್ಬೋದು, 60 ವರ್ಷದ ವಯಸ್ಸಾಗಿರೋರ್ಗೂ ಬರ್ಬೋದು. ಸೊ ಇನ್ ಬಿಟ್ವೀನ್ ಎಲ್ಲಾರು ಇನ್ವಾಲ್ವ್ ಆಗಿರ್ತಾರೆ. ಸೊ ದೇರ್ ಇಸ್ ನೋ ಏಜ್ ಲಿಮಿಟ್, ಹಾಗಾಗೋಗಿದೆ ಈಗ. ಸೊ ಅದ್ರಲ್ಲಿ ಬೆಸ್ಟ್ ಏನು ಅಂದ್ರೆ, ಈ ತರ ನಾವು ಏನೇನು ಡಿಸ್ಕಸ್ ಮಾಡೋದು, ವಿ ಕೆನಾಟ್ ಸ್ಟ್ರೆಸ್ ಮೋರ್ ಅಂದ್ರೆ ಇದನ್ನ ಫಾಲೋ ಮಾಡಿದಷ್ಟು ಅವೆಲ್ಲಾನು ರೆಡ್ಯೂಸ್ ಮಾಡ್ಬೋದು. ಸೊ ಎಸ್ಪೆಷಲಿ ಲೈಫ್ ಸ್ಟೈಲ್. ಸೊ ನನ್ನ ಪ್ರಕಾರ ಈ ಅಟ್ಲೀಸ್ಟ್ ಒಂದು ಅರ್ಧ ಗಂಟೆ ಬೆಳಗ್ಗೆನೋ ಸಾಯಂಕಾಲನೋ ನೀವು ಯಾವಾಗ ಫ್ರೀ ಇರ್ತೀರೋ ಒಂದು ಸ್ವಲ್ಪ ಎಕ್ಸಸೈಸ್ ಮಾಡೋದು. ಯೋಗನೋ, ನಮ್ಮ ಇಂಡಿಯನ್ ಸೊಸೈಟಿಯಲ್ಲಿ ಯೋಗ ಇವಾಗ ಅಮೆರಿಕನ್ ಸೊಸೈಟಿಯವ್ರು ಯೋಗ ಅಂತಾರೆ, ನಾವು ಅದನ್ನ ಅವರಿಂದ ಕಲಿಯೋ ಥರ ಆಗೋಗಿದೆ. ಸೊ ಅದೆಲ್ಲ ನಾವೇ ಇನ್ಕಾರ್ಪೊರೇಟ್ ಮಾಡ್ಕೊಂಡ್ರೆ ಇವೆಲ್ಲ ಎಷ್ಟೊಂದು ಪ್ರಾಬ್ಲಮ್ಗಳನ್ನ ಅವಾಯ್ಡ್ ಮಾಡ್ಬೋದು ನಾವು. ಸೊ ಏಜ್ ಲಿಮಿಟ್ ಅಂತ ಏನು ಇಲ್ಲ ಇವಾಗ, ಹಾಗಾಗೋಗಿದೆ ಇವಾಗ. ಸೊ ಎಲ್ರಿಗೂ ಬರುತ್ತೆ. ಓಕೆ ಸರ್, ಅಂಡ್ ಇವಾಗಿನ ಒಂದು ಲೈಫ್ ಸ್ಟೈಲ್ ಹೇಗಾಗಿದೆ ಅಂದ್ರೆ, ಓಡಾಡಿ ಕೆಲಸ ಮಾಡೋದಕ್ಕಿಂತ
ಕೂತ್ಕೊಂಡು ಕೆಲಸ ಮಾಡೋದೇ ಹೆಚ್ಚು. ಎಷ್ಟೋ ಸಾಫ್ಟ್ವೇರ್ ಆಫೀಸ್ಗಳಲ್ಲೆಲ್ಲ ಅವ್ರಿಗೆ ಅಂದ್ರೆ ಏನಂದ್ರೆ ಅವ್ರಿಗೆ ಟೈಮ್ ಸಿಗೋದಿಲ್ಲ. ಅವ್ರಿಗೆ ಇವನ್ ಅವ್ರು ವಾಕ್ ಮಾಡ್ಬೇಕಂದ್ರು ಎಕ್ಸರ್ಸೈಸ್ ಮಾಡ್ಬೇಕಂದ್ರು ಟೈಮ್ ಇರೋದಿಲ್ಲ. ಯಾವಾಗ್ಲೂ ಕೂತಿರ್ತಾರೆ. ಮನೆಗ್ ಬರೋದು, ಅಡ್ಗೆ ಮಾಡೋದು, ತಿನ್ನೋದು, ಮಲ್ಗೋದು, ಅಗೇನ್ ಮಾರ್ನಿಂಗ್ ಸೇಮ್ ಹಾಗೆ ಒಂದು ರೊಟೇಟ್ ಆಗ್ತಾ ಇರುತ್ತೆ. ಸೊ ಇಂಥವ್ರಿಗೆ ಏನ್ ಹೇಳೋದಕ್ಕೆ ಇವ್ರು ಏನ್ ಮಾಡ್ಬೋದು? ಅದೇ ನಾನು ಅದನ್ನ ಎಷ್ಟೊಂದು ಜನ ನಾವೀಗ ಡೈಲಿ ನೋಡಿದಾಗ ಅಟ್ಲೀಸ್ಟ್ ಒಂದು 50% ಆಫ್ ದ ಪೇಷಂಟ್ ನಾನು ನೋಡೋರೆಲ್ಲ ಈ ಕ್ಯಾಟಗರಿಲಿ ಇರ್ತಾರೆ. ಅವ್ರಿಗೆ ಏನು ಹೇಳ್ತೀನಿ ಅಂದ್ರೆ, ಇವಾಗ ಸರಿ ನೀವು ಕಾರಲ್ಲಿ ಕೂತ್ಕೊಂಡ್ರಿ, ಆಫೀಸ್ಗೆ ಹೋದ್ರಿ, AC ರೂಮಲ್ಲಿ ಕೂತ್ಕೊಂಡ್ರಿ, ಕಂಪ್ಯೂಟರ್ ಮುಂದೆ ಇದ್ದೀರಾ, ಸೊ ಅದೇನೋ ಲೋಡ್ ಆಗೋದಕ್ಕೆ ಒಂದು ಸ್ವಲ್ಪ ಟೈಮ್ ಆಗುತ್ತೆ ಅಂತ ಇಟ್ಕೊಳ್ಳಿ. ಆವಾಗ ನೀವು ಕೂತಿರ್ತೀರಾ, ಎದ್ಬಿಟ್ಟು ಒಂದು 10 ಸೆಕೆಂಡೇ ಆಗಲಿ 20 ಸೆಕೆಂಡೇ ಆಗಲಿ ಈ ರೂಮ್ ಏನಿದೆಯೋ ಈ ರೂಮ್ ಆ ಗೋಡೆಯಿಂದ ಈ ಗೋಡೆಗೆ ನಡೀರಿ, ಎದ್ಬಿಟ್ಟು ಸ್ವಲ್ಪ ಸ್ಟ್ರೆಚಿಂಗ್ ಮಾಡಿ, ಕೂತಿರುವಾಗ ಪಾಸ್ಚರ್ ಒಂದು ಸ್ವಲ್ಪ ಸ್ಟ್ರೇಟ್ ಆಗಿ ಇಟ್ಕೊಳ್ಳಿ, ನೆಕ್ಕು ಸ್ವಲ್ಪ ಸ್ಟ್ರೇಟ್ ಆಗಿರಲಿ. ಒಂದು ಅರ್ಧ ಗಂಟೆ ಕಂಪ್ಯೂಟರ್ ಮುಂದೆ ಕೂತ್ಕೊಂಡ್ಮೇಲೆ ಒಂದು 10 ಸೆಕೆಂಡ್ ಆದ್ರೂ ಎದ್ಬಿಟ್ಟು ಈ ತರ ಸ್ವಲ್ಪ ಸ್ಟ್ರೆಚಿಂಗ್ ಮಾಡಿದ್ರು ನಡೆಯುತ್ತೆ. ಸೊ ಅಷ್ಟೇ ಸಾಕು. ಸೊ ನೀವು 10 ಸೆಕೆಂಡೇ ತಗೊಳ್ಳಿ, 10 ಅವರ್ ಬೇಡ, 10 ಸೆಕೆಂಡ್ ತಗೊಂಡ್ರು ದಟ್ ಬಿಕಮ್ಸ್ ಅ ರೂಟೀನ್. ನೀವು 10 ಸೆಕೆಂಡ್ಸ್ ಆಟೋಮ್ಯಾಟಿಕ್ಲಿ 15-20 ಸೆಕೆಂಡ್ಸ್ ಆಗುತ್ತೆ. ಸೊ ನಿಮಗೆ ಬೆನಿಫಿಟ್ ಗೊತ್ತಾಗ್ತಾ ಇದ್ದಂಗೆ ನೀವು ಅದನ್ನ ಇನ್ಕಾರ್ಪೊರೇಟ್ ಮಾಡ್ತೀರಾ. ಅಂದ್ರೆ ನಿಮ್ಗೆ ಇದು ಚೆನ್ನಾಗಿದೆ, ನನ್ಗೆ ಆರಾಮಾಗಿದೆ, ಒಂಥರ ಬೆನಿಫಿಟ್ ಇದೆ ಅನ್ಸಿದ್ರೆ ನೀವೇ ಅದನ್ನ ಮಾಡಕ್ ಸ್ಟಾರ್ಟ್ ಮಾಡಿ. ಅಂಡ್ ಇನ್ನೊಂದು ಏನಂದ್ರೆ ಎಕ್ಸರ್ಸೈಸ್ ಅಂತ ನಾವೇನ್ ತಗೊಳ್ತೀವಿ ಅದ್ ನಾವು ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆ ಅಯ್ಯೋ ಹೇಗಪ್ಪ ಮಾಡೋದು ಅನ್ಸುತ್ತೆ. ಒನ್ಸ್ ನಾವು ಸ್ಟಾರ್ಟ್ ಮಾಡಿದ್ರೆ ಅದನ್ನ ನಮ್ಗೆ ಬಿಟ್ಟಿರೋದಕ್ಕಾಗೋದಿಲ್ಲ. ಒಂದಿನ ನಾವು ಮಾಡ್ಲಿಲ್ಲ ಅಂದ್ರೂ ಏನೋ ಆ ದಿನ ಫುಲ್ಲು ಮೈಯೆಲ್ಲ ಏನೋ ಒಂಥರ ಅನ್ನಿಸ್ತಾ ಇರುತ್ತೆ ಸರ್. ಅಂಡ್ ಮತ್ತೊಂದು ಪ್ರಶ್ನೆ ಸರ್, ಈಗ ಸರ್ಜರಿ ಮಾಡ್ಬೇಕು ಅಂತ ತಗೊಂಡ್ರೆ ಯಾವ ಒಂದು ಮೂಮೆಂಟ್ ಅಲ್ಲಿ ಸರ್ಜರಿ ಮಾಡುವಂತಹ ಚಾನ್ಸಸ್ ಇರುತ್ತೆ ಸರ್? ಇವಾಗ ನಾವು ಡಿಸ್ಕಸ್ ಮಾಡ್ದಂಗೆ ಈ ಮೈನರ್ ಇವಾಗ ಫ್ರಾಕ್ಚರ್ ಆಗಲಿ ಆರ್ಥರೈಟಿಸ್ ಆಗಲಿ, ಸೊ ಮೂಳೆದು ಏನೇ ಸಂಬಂಧಪಟ್ಟಿದ್ದಾಗಲಿ ಇಮಿಡಿಯೇಟ್ ಆಗಿ ಸರ್ಜರಿ ಮಾಡೋವಂಥದ್ದು ಕೇಸಸ್ ಕಡಿಮೆ. ಅದು ಅನ್ಲೆಸ್ ತುಂಬ ಫ್ರ್ಯಾಕ್ಚರ್ ಆಗಿ ಈ ದೊಡ್ಡ ಆಕ್ಸಿಡೆಂಟ್ ಆಯಿತು ಅಂಥದ್ರಲ್ಲಿ ಅಂತಾಗ ಅವಾಗ ಇಮಿಡಿಯೇಟ್ ಆಗಿ ನಾವು ಸರ್ಜರಿ ಮಾಡೋ ಚಾನ್ಸಸ್ ಇರುತ್ತೆ. ಇಲ್ಲಾಂದ್ರೆ ಈ ಕೋಲ್ಡ್ ಕೇಸಸ್ ಅಂತ ಹೇಳಿ, ಅಂದ್ರೆ ಇವಾಗ ಆರ್ಥರೈಟಿಸ್ ಇನಿಷಿಯಲ್ ಸ್ಟೇಜಲ್ಲಿ ಯಾರು ಸರ್ಜರಿ ಮಾಡಲ್ಲ. ಸೊ ಇನಿಷಿಯಲಿ ಇವೆಲ್ಲ ಟ್ರೀಟ್ಮೆಂಟ್ ಮಾಡಿ ಎಂಡಲ್ಲಿ ಏನು ಆಗದೆ ಹೋದ ಟೈಮಲ್ಲಿ ಸರ್ಜರಿ ಮಾಡ್ತೀವಿ. ಬಟ್ ಈ ಫ್ರಾಕ್ಚರ್ ಕೇಸ್ಗಳಲ್ಲಿ ಇಮಿಡಿಯೇಟ್ ಆಗಿ ಏನೋ ಎಲ್ಲೋ ಬಿದ್ದು ತುಂಬಾ ಡ್ಯಾಮೇಜ್ ಆಗಿ ರಕ್ತ ಎಲ್ಲ ತುಂಬ ಹೋಗಿದೆ ಅಂದ್ರೆ ಅವಾಗ ಇಮಿಡಿಯೇಟ್ ಸರ್ಜರಿ ಮಾಡಬೇಕಾಗುತ್ತೆ. ಸೊ 2 ವೆರೈಟೀಸ್ ಇರುತ್ತೆ ವೇರ್ ವಿ ಕ್ಯಾನ್ ಟ್ರೈ ಆಲ್ ಸಾರ್ಟ್ಸ್ ಆಫ್ ಟ್ರೀಟ್ಮೆಂಟ್ಸ್. ಮೆಡಿಸಿನ್ ಆಗಲಿ, ಲೈಫ್ ಸ್ಟೈಲ್ ಚೇಂಜ್ ಆಗಲಿ, ಇವೆಲ್ಲ ಮಾಡಿ ಮೆಡಿಕಲ್ ಟ್ರೀಟ್ಮೆಂಟ್ ಇಂಪ್ರೂವ್ ಆಗಲಿಲ್ಲ ಅಂದ್ರೆ ಸರ್ಜರಿ ಮಾಡುವಂಥದ್ದು. ಇನ್ನೊಂದು ವೇರ್ ಸಿವಿಯರ್ ಕೇಸಸ್, ವೇರ್ ಆಕ್ಸಿಡೆಂಟ್ ಆಗಿ ತುಂಬಾ ಫ್ರಾಕ್ಚರ್ ಆಗಿದ್ರೆ ಇಮಿಡಿಯೇಟ್ ಆಗಿ ಸರ್ಜರಿ ಮಾಡುವಂಥದ್ದು. ಮಿಕ್ಕಿದ್ದು ಎಷ್ಟೊಂದು ತುಂಬಾ ಕ್ಯಾಟಗರೀಸ್ ಇನ್ ಬಿಟ್ವೀನು ಬರುತ್ತೆ. ಅಂಡ್ ಸರ್ ಕೆಲವೊಬ್ರಿಗೆ ಏನಂದ್ರೆ ಅಂದ್ರೆ ಹೆಚ್ಚಾಗಿ ವಯಸ್ಸಾಗಿರೋಂಥವ್ರಿಗೆ ಯಾವುದೇ ಟ್ರೀಟ್ಮೆಂಟ್ ಕೊಟ್ರು ಕೂಡ ಅವ್ರಿಗೆ ಅದನ್ನ ಅಕ್ಸೆಪ್ಟ್ ಮಾಡ್ಕೊಳ್ಳೋ ಕೆಪಾಸಿಟಿ ಬಾಡಿನಲ್ಲಿ ಇರೋದಿಲ್ಲ. ಅಂತವ್ರಿಗೂ ಕೂಡ ಸರ್ಜರಿ ಮಾಡೋದು ಮಾಡ್ಬೋದು. ಇವಾಗ ಹೇಗೆ ಅಂದ್ರೆ ನಾವು ಮೊನ್ನೆ ಈ ಮ್ಯಾರಥಾನ್ ನೋಡಿದ್ವಲ್ಲ TCS, ಅದರಲ್ಲಿ ಒಂದು ಕಪಲ್ ದೇ ವರ್ 78 years old, ಹಸ್ಬೆಂಡ್ ಅಂಡ್ ವೈಫ್, ದೇ ವರ್ ಡೂಯಿಂಗ್ ಅ ಮ್ಯಾರಥಾನ್. ಇವಾಗ ಹೇಗಿದೆ ಅಂದ್ರೆ ನಮ್ ಲೈಫ್ ಸ್ಟೈಲ್ ಅಲ್ಲಿ ಏಜ್ ಅಂತ ಏನೂ ಇಲ್ಲ. ಇವಾಗ 78 ವರ್ಷ ಇರೋರು ಮ್ಯಾರಥಾನ್ ಮಾಡ್ತಾ ಇದಾರೆ ಅಂದ್ರೆ ಸೊ ದೇ ವಾಂಟ್ ಟು ಬಿ ಫಿಟ್ ಅಂಡ್ ವೆಲ್. ಸೊ ನಾವು 70 ವರ್ಷ ಆಗಿದ್ದೀವಿ, ಇದು ಮಾಡಬಾರ್ದು ಅಂತ ಏನೂ ಇಲ್ಲ. ಇವಾಗ ನನಗೆ ಗೊತ್ತಿರೋ ಎಷ್ಟೊಂದು ಜನ ಈ 70 ವರ್ಷದವರು ವರ್ಲ್ಡ್ ಟೂರ್ ಮಾಡ್ತಾರೆ, ಸ್ಕೈ ಡೈವಿಂಗ್ ಮಾಡ್ತಾರೆ, ಈ ರಾಕ್ ಕ್ಲೈಂಬಿಂಗ್ ಮಾಡ್ತಾರೆ, ಎಲ್ಲಾನು ಮಾಡ್ತಾರೆ. ಸೊ ಹಾಗಾಗಿ ಏಜ್ ಈಸ್ ನಾಟ್ ಅ ಕ್ರೈಟೀರಿಯಾ. ಅಂದ್ರೆ ನಿಮ್ ಕ್ವಾಲಿಟಿ ಆಫ್ ಲೈಫ್ ಇಸ್ ಅ ಕ್ರೈಟೀರಿಯಾ ಅಂತೀನಿ ನಾನು. ಹೇಗೆ ಅಂದ್ರೆ 70 ವರ್ಷ ಇರೋರಿಗೆ ಶುಗರ್ BP ಇಲ್ಲದೆ ಆರಾಮಾಗಿ ಓಡೋರು ಎಷ್ಟೊಂದು ಜನ ಇದ್ದಾರೆ. 40 ವರ್ಷದವ್ರಿಗೆ ಶುಗರ್ BP ಇದು ಮನೇಲಿ ಕೂತ್ಕೊಂಡು ಓಡಾಡೋದಕ್ಕೂ ಕಷ್ಟ. ಸೊ ಅಂತದ್ರಲ್ಲಿ ನಾವು ಅವ್ನಿಗೆ 70 ವರ್ಷದವ್ರಿಗೆ ಸರ್ಜರಿ ಮಾಡಬಾರ್ದು, 40 ವರ್ಷದವ್ರಿಗೆ ಮಾಡಬೇಕು ಅಂದ್ರೆ ಮೀನಿಂಗ್ ಇರಲ್ಲ. ಏನಕ್ಕೆ ಹಿ ಈಸ್ ಮೋರ್ ಫಿಟ್ ದನ್ ದಿಸ್ ಪರ್ಸನ್. ಸೊ ಅವಾಗ ಏಜ್ ವಿಲ್ ನಾಟ್ ಬಿಕಮ್ ಅ ಕ್ರೈಟೀರಿಯಾ. ನಿಮ್ದು ಕ್ವಾಲಿಟಿ ಆಫ್ ಲೈಫ್ ಯಾವ ತರ ಇದೆ. ಇವಾಗ ಮೊನ್ನೆ ನಾವು ಸರ್ಜರಿ ಮಾಡಿದ ಪೇಷಂಟ್ಗೆ ಹಾರ್ಟ್ ಪ್ರಾಬ್ಲಮ್ ಇತ್ತು, ಶುಗರ್ ಇತ್ತು, BP ಇತ್ತು, ಬಟ್ ದೇ ವರ್ ಫಿಟ್ ಅಂಡ್ ಎಲ್ಲ ಕಂಟ್ರೋಲ್ ಅಲ್ಲಿ ಇಟ್ಕೊಂಡು ಅವ್ರು ಏನೇನ್ ಕೆಲಸ ಬೇಕೋ ಎಲ್ಲ ಮಾಡ್ತಾ ಇದಾರೆ. ಈ ಆರ್ಥರೈಟಿಸ್ ಇಂದ ಅವೆಲ್ಲ ಮಾಡಕ್ ಆಗ್ತಾ ಇಲ್ಲ ಅವ್ರಿಗೆ. ಸೊ ಅಂತವ್ರಿಗೂ ಸರ್ಜರಿ ಮಾಡ್ಬೋದು, ಅವೆಲ್ಲ ಕಂಟ್ರೋಲ್ ಅಲ್ಲಿ ಇಟ್ಕೊಂಡು ಅವ್ರು ಫಿಟ್ ಅಂಡ್ ವೆಲ್. ಸೊ ಹಾರ್ಟ್, ಶುಗರ್, BP ಪ್ರಾಬ್ಲಮ್ ಮೋಸ್ಟ್ ಆಫ್ ದ ಒಂದು 60-70 ವರ್ಷ ಆದ್ಮೇಲೆ ಎಲ್ರಿಗೂ ಯಾವ್ದಾದ್ರು ಒಂದು ಇದ್ದೇ ಇರುತ್ತೆ. ಹಾಗೆ ಆ ಪ್ರಾಬ್ಲಮ್ ಇದೆ ಅಂದ್ಬಿಟ್ಟು ಆಪರೇಷನ್ ಮಾಡದೆ ನೀವು ಅದರಲ್ಲೇನೆ ಮ್ಯಾನೇಜ್ ಮಾಡ್ಕೊಳ್ಳಿ ಅನ್ನೋ ಸ್ಟೇಟು 20-30 ವರ್ಷ ಮುಂದೆ ಇತ್ತು. ಇವಾಗ ಅವೆಲ್ಲ ಇಲ್ಲ. ಸೊ ಇವಾಗ ಅವೆಲ್ಲ ಮ್ಯಾನೇಜ್ ಮಾಡ್ಕೊಂಡು ಅವ್ರಿಗೂ ಸರ್ಜರಿ ಮಾಡಿ ಅವ್ರಿಗೂ ಮಾಮೂಲಿ ಲೈಫ್ ಕೊಡ್ಬೋದು. ಹಾಗೆ ಸರ್ ಮತ್ತೊಂದು ಪ್ರಶ್ನೆ, ಇನ್ ಕೇಸ್ ಈಗ ಒಂದು ಆರ್ಥರೈಟಿಸ್ ಪ್ರಾಬ್ಲಮ್ ಏನಿದೆ ಅದಕ್ಕೆ ನಾವು ಲೇಟ್ ಟ್ರೀಟ್ಮೆಂಟ್ ಅಥವಾ ಟ್ರೀಟ್ಮೆಂಟೇ ತಗೊಳ್ಳದೆ ಹಾಗೆ ಇದ್ರೆ ಏನ್ ಪ್ರಾಬ್ಲಮ್ನ ಫೇಸ್ ಮಾಡಬೇಕಾಗುತ್ತೆ ಅನ್ನೋ ಒಂದು ಪ್ರಶ್ನೆ ಬಗ್ಗೆ ನೀವು ಉತ್ತರ ಕೊಡಬೇಕು. ಅದಕ್ಕಿಂತ ಮುಂಚೆ ಕಾಲರ್ ರೆಡಿ ಆಗಿದ್ದಾರೆ ಸರ್, ಮಾತಾಡೋಣ. ಹಲೋ ಮೇಡಮ್ ನಮಸ್ತೆ. ನಮಸ್ತೆ, ತಮ್ಮ ಹೆಸರು? ದೀಪಾ ಅವರೇ, ಎಲ್ಲಿಂದ ಕರೆ ಮಾಡ್ತಿರೋದು? ಕೋಲಾರಿಂದ. ದೀಪಾ ಅವರೇ, ಡಾಕ್ಟರ್ ಇದ್ದಾರೆ, ಮಾತಾಡಿ. ಓಕೆ ಮೇಡಮ್. ನಮಸ್ತೆ. ಹಲೋ ಹೇಳಿ ಸರ್. ಆಕ್ಚುಲಿ ನಾನು ಸ್ಪೋರ್ಟ್ಸ್ ಪ್ಲೇಯರು, ನಾನು ಅಂದ್ರೆ ಕಬಡ್ಡಿ ನ್ಯಾಷನಲ್ ಪ್ಲೇಯರು. ಸೊ ಈ ಜೊತೆಗೆ NCCನೂ ನನ್ನ ಇದರಲ್ಲಿ 3 years ಕಂಪ್ಲೀಟ್ ಆಯ್ತು. ಬಟ್ ಏನಂದ್ರೆ ವರ್ಕೌಟ್ ಮಾಡೋ ಟೈಮ್ ಅಲ್ಲಿ ನನ್ ಜಾಯಿಂಟ್ ಪೇನ್ ತುಂಬಾನೇ ಬರ್ತಿರುತ್ತೆ ಸರ್.
ಈಗ ವಾರ್ಮ್ ಅಪ್ ಮಾಡ್ಲಿ, ವರ್ಕೌಟ್ ಮಾಡ್ಲಿ, ಜಾಯಿಂಟ್ ಪೇನ್ ತುಂಬಾನೇ ಬರ್ತಿರತ್ತೆ. ಎಷ್ಟು ರಿಲ್ಯಾಕ್ಸ್ ಮಾಡಿದ್ರು ಅದು ಇದೇ ಆಗ್ತಿಲ್ಲ ಸರ್. ಅದೇನಾದ್ರು ಪ್ರಾಬ್ಲಮ್ ಇದೆಯಾ, ಬಂದ್ ತೋರ್ಸ್ಕೊಬೇಕಾ ಹೇಗೆ ಅಂತ ಗೊತ್ತಾಗ್ತಿಲ್ಲ. ಜಾಯಿಂಟ್ ಪೇನ್ ಅಂದ್ರೆ ಎಲ್ಲಾ ಜಾಯಿಂಟ್ ಗಳು ನೋವುತ್ತಾ ಇಲ್ಲ ಬರೀ ಕೈ ಜಾಯಿಂಟ್ ಗಳ ಇಲ್ಲ ಎಲ್ಲಾ ಜಾಯಿಂಟ್? ಇಲ್ಲ ಸರ್, ಲೆಗ್ ನಾನು ವಾರ್ಮ್ ಅಪ್ ಮಾಡ್ಬೇಕಾದ್ರೆ ಲೆಗ್ ಇದೆಯಲ್ಲ, ಲೆಗ್ ಪೇನ್ ಬಂದ್ಬಿಡುತ್ತೆ, ತುಂಬಾನೇ ಪೇನ್ ಬರುತ್ತೆ. ಸೊ ವರ್ಕೌಟ್ ಮಾಡ್ಬೇಕಾದ್ರೆ, ಜಾಗ್ ಮಾಡ್ಬೇಕಾದ್ರೆ ಏನ್ ಮಾಡಿದ್ರು ಸಹ ಅವಾಗ ಪೇನ್ ಬರುತ್ತೆ ಸರ್ ಹೌದಾ? ನನಗೆ. ಎಷ್ಟು ನಿಮ್ ವಯಸ್ಸು ಎಷ್ಟು? ಸರ್ ನಾನು 25. ಓಕೆ, 25 ಇಯರ್ಸ್ ಇಸ್ ಕ್ವೈಟ್ ಯಂಗ್. ಸಿ ಮೋಸ್ಟ್ ಆಫ್ ದ ಟೈಮ್ಸ್ ಏನಾಗುತ್ತೆ, ನೀವು ಹೇಳೋ ಪ್ರಕಾರ ಕಬಡ್ಡಿ ಪ್ಲೇಯರ್, NCC ಅಂದ್ರೆ ಅಂತ ಏನ್ ಮೇಜರ್ ಆರ್ಥರೈಟಿಸ್ ಇದ್ರೆ ಇವೆಲ್ಲ ಹೆಂಗೂ ಮಾಡಕ್ ಆಗೋದಿಲ್ಲ. ಸೊ ಆ ತರ ಇರೋ ಸ್ಟೇಜಲ್ಲಿ ನಿಮ್ಗೆ ಏನ್ ಮೇಜರ್ ಪ್ರಾಬ್ಲಮ್ ಇದ್ದಂಗೆ ಅನಿಸ್ತಾ ಇಲ್ಲ. ಮೋಸ್ಟ್ ಆಫ್ ದ ಟೈಮ್ ಏನಾಗುತ್ತೆ, ಈ ವಾರ್ಮ್ ಅಪ್ ಎಲ್ಲ ಕರೆಕ್ಟ್ ಆಗಿ ಮಾಡ್ತಾ ಇದ್ದೀರಾ, ಈ ಯಾಕಂದ್ರೆ ಪರ್ಸನಲ್ ಟ್ರೈನರ್ ಇರ್ತಾರೆ, ಅವ್ರ ಹತ್ರ ನೀವು ಡಿಸ್ಕಸ್ ಮಾಡಿ ನಿಮ್ ಏನ್ ಎಕ್ಸಸೈಸ್ ಮಾಡ್ತಾ ಇದ್ದೀರೋ ಅದಕ್ಕೆ ತಕ್ಕನಾಗಿ ನೀವು ವಾರ್ಮ್ ಅಪ್ ಮಾಡಬೇಕು. ವಾರ್ಮ್ ಅಪ್ ಮಾಡೇ ಸ್ಟ್ರೆಚಿಂಗ್. ಸೊ ಇವಾಗ ನಾನು ಡೈರೆಕ್ಟ್ ಎದ್ದ ತಕ್ಷಣ ಹೋಗಿ ಒಂದು 50 kg ಎತ್ತೋದ್ರಿಂದ ಇದು ಡ್ಯಾಮೇಜ್ ಆಗೋ ಚಾನ್ಸ್ ಜಾಸ್ತಿ. ಸೊ ಅಂಥದ್ರಲ್ಲಿ ಒಂದು 10-15 ನಿಮಿಷ ವಾರ್ಮ್ ಅಪ್ ಮಾಡಿ ಸ್ವಲ್ಪ ಬಾಡಿ ಎಲ್ಲ ಫ್ಲೆಕ್ಸಿಬಿಲಿಟಿ ಇಂಪ್ರೂವ್ ಮಾಡಿ ಆಮೇಲೆ ವೆಯ್ಟ್ ಎತ್ತೋದು ಬೆಟ್ರು. ಅದು ನಂಬರ್ 1. ನಂಬರ್ 2, ಇವೆಲ್ಲ ನೀವು ಫಾಲೋ ಮಾಡಿನೂ ಜಾಯಿಂಟ್ ಪೈನ್ ಇದೆ ಅಂದರೆ ಸಮ್ಟೈಮ್ಸ್ ನಿಮ್ಮ ಏಜಲ್ಲಿ ಸಿನ್ಸ್ ಯು ಆರ್ ಯಂಗ್ ಅಂದರೆ ಆವಾಗ ಈ ವಿಟಮಿನ್ ಡಿಫಿಷಿಯನ್ಸಿನೋ ಕ್ಯಾಲ್ಶಿಯಂ ಡಿಫಿಷಿಯನ್ಸಿನೋ ಇದರಿಂದ ಒಂದು ಸ್ವಲ್ಪ ನೋವುಗಳು ಬರೋ ಚಾನ್ಸಸ್ ಇರುತ್ತೆ. ಆಮೇಲೆ ಒಂದೊಂದು ಸತಿ ಏನಾದರೂ ಈ ಮಸಲ್ ಏನಾದರೂ ಡ್ಯಾಮೇಜ್ ಆಗಿನೋ, ಲಿಗಮೆಂಟ್ ಡ್ಯಾಮೇಜ್ ಆಗಿನೋ, ಇಲ್ಲ ಒಂದೊಂದು ಸತಿ ರೇರ್ ಆಗಿ ಆರ್ಥರೈಟಿಸ್ ಇದ್ರೂ ಇವೆಲ್ಲ ಬರ್ಬೋದು. ಸೊ ಸಿನ್ಸ್ ಯು ಆರ್ ಅ ಸ್ಪೋರ್ಟ್ಸ್ ಪರ್ಸನ್, ನನ್ನ ಪ್ರಕಾರ ಜಲ್ದಿ ಇದನ್ನ ಇನ್ವೆಸ್ಟಿಗೇಟ್ ಮಾಡಿ, ಚೆಕ್ ಮಾಡಿ, ಡಯಾಗ್ನೋಸಿಸ್ ಅಂತ ಒಂದು ಮಾಡಿಕೊಂಡು ಟ್ರೀಟ್ಮೆಂಟ್ ಮಾಡೋದು ಬೆಟ್ರು. ಇದನ್ನ ನೆಗ್ಲೆಕ್ಟ್ ಮಾಡಬೇಡಿ, ಯಾಕಂದ್ರೆ ಯು ಆರ್ ಅ ಸ್ಪೋರ್ಟ್ಸ್ ಪರ್ಸನ್, ಯುವರ್ ಫಿಟ್ನೆಸ್ ಹ್ಯಾಸ್ ಟು ಬಿ 110%, ನಾಟ್ 100%. ಸೊ ಅಂಥದ್ರಲ್ಲಿ ಈ ಪ್ರಾಬ್ಲಮ್ಗಳನ್ನ ನೀವು ಡಿಟೆಕ್ಟ್ ಮಾಡಿದಾಗ ಅವಾಗಲೇ ಚೆಕ್ ಮಾಡಿಸ್ಬಿಡೋದು ಬೆಟ್ರ್ ರಾದರ್ ದೆನ್ ಲೀವಿಂಗ್ ಇಟ್ ಅಲೋನ್. ಸೊ ನೀವು ಈಗ ಫ್ರೀ ಇದ್ದಾಗ ಹೆಬ್ಬಾಲ್, ಕೊಲಂಬೇಶ್ ಆಗಿಲ್ಲ ಅಂದ್ರೆ ನಿಮ್ಮ ಮನೆ ಹತ್ರ ಆದ್ರೂ ಚೆನ್ನಾಗಿರೋ ಹಾಸ್ಪಿಟ್ಲ್ ಇದ್ರೆ ಇವೆಲ್ಲ ನಾನು ಹೇಳಿರೋದನ್ನೆಲ್ಲ ಚೆಕಪ್ ಮಾಡಿಸೋದು ಬೆಟ್ರು. ಓಕೆ ಸರ್, ಒಂದ್ ಚೆಕ್ ಮಾಡ್ತಿದ್ರೆ ಗೊತ್ತಾಗುತ್ತೆ ಅಂತ ಕರೆಕ್ಟ್ ಅಲ್ವಾ ಸರ್? ಕರೆಕ್ಟ್. ಓಕೆ ಸರ್, ಖಂಡಿತವಾಗ್ಲೂ. ಹಾಗಾದ್ರೆ ನಾನು ಬಂದು ಮೀಟ್ ಮಾಡಿ. ಓಕೆ, ಶ್ಯೂರ್ ಮಾ. ಥ್ಯಾಂಕ್ಸ್ ಫಾರ್ ಕಾಲಿಂಗ್ ಸರ್. ಅಂಡ್ ನಾನೊಂದು ಪ್ರಶ್ನೆನ ಕೇಳ್ತಾ ಇದ್ದೆ, ಇನ್ ಕೇಸ್ ಟ್ರೀಟ್ಮೆಂಟೇ ತಗೊಳ್ದೆ ಎಷ್ಟೋ ಜನ ಹಾಗಿರ್ತಾರೆ. ಅಂಡ್ ವಿಲೇಜ್ ಕಡೆ ಅಂತೂ ಏನಾಗುತ್ತೆ ಅಂದ್ರೆ ಈ ಒಂದು ರೂರಲ್ ಏರಿಯಾದಲ್ಲಿ ಹೆಚ್ಚಾಗಿ ಅವರು ಹಾಸ್ಪಿಟಲ್ಗೆ ಭೇಟಿ ಕೊಡೋದೇ ತುಂಬಾ ಕಡಿಮೆ. ಸೊ ಇನ್ ಕೇಸ್ ನಾವೇನಾದ್ರೂ ಈ ಒಂದು ಪ್ರಾಬ್ಲಮ್ಗೆ ಟ್ರೀಟ್ಮೆಂಟ್ ಅನ್ನ ತಗೊಳ್ದೆ ಹಾಗೆ ಇದ್ದಾಗ ಅದು ಬೇರೆ ಯಾವ್ದಾದ್ರು ಪ್ರಾಬ್ಲಮ್ಸ್ಗೆ ಟರ್ನ್ ಆಗ್ಬೋದಾ, ಅದರಿಂದ ಬೇರೆ ಇನ್ಯಾವ್ದಾದ್ರು ಕಾಯಿಲೆ, ಹೊಸ ಕಾಯಿಲೆ ಹುಟ್ಕೊಳ್ಬೋದಾ, ಏನಾಗುತ್ತೆ? ಕರೆಕ್ಟ್. ಈಗ ಹೇಗೆ ಅಂದ್ರೆ ಇವಾಗ ನಮ್ಮ ಪೇರೆಂಟ್ಸೋ ಗ್ರ್ಯಾಂಡ್ ಪೇರೆಂಟ್ಸ್ಗೋ ಡಯಾಬಿಟಿಸ್ ಇತ್ತು ಅಂತ ಇಟ್ಕೊಳ್ಳಿ. ಸೊ ನನಗೆ ಡಯಾಬಿಟಿಸ್ ಬರೋ ಚಾನ್ಸ್ ಸ್ವಲ್ಪ ಜಾಸ್ತಿ, ಯಾಕಂದರೆ ಜೆನೆಟಿಕಲಿ ನಿಮ್ಮ ಫ್ಯಾಮಿಲಿಯಲ್ಲಿ ಇದೆ. ಸೊ ಅಂಥದ್ರಲ್ಲಿ ಏನಾಗುತ್ತೆ, ನಾನು ಇವಾಗ ನಾನು ಕೇರ್ ಮಾಡ್ದೇನೆ, ಇವಾಗ ನಾನು ಆರಾಮಾಗಿ ಕೂತ್ಕೊಂಡು ನನಗೆಲ್ಲೋ ಲೈಟಾಗಿ ನೋವು ಬಂತು ಅವೆಲ್ಲ ನಾನು ನೆಗ್ಲೆಕ್ಟ್ ಮಾಡಿಬಿಟ್ರೆ ಆರ್ಥರೈಟಿಸ್ ಅಂತ ಸೆಟ್ ಆಯಿತು ಅಂತ ಇಟ್ಕೊಳ್ಳಿ. ಅವಾಗ ಏನಾಗುತ್ತೆ, ನಾನು ಎಕ್ಸಸೈಸ್ ಎನಿವೇ ಕಡಿಮೆ ಮಾಡ್ತಾ ಇದ್ದೀನಿ, ಆರ್ಥರೈಟಿಸ್ ಜೊತೆ ಅದು ಇನ್ನೂ ಕಡಿಮೆ ಆದರೆ ಚಾನ್ಸ್ ಆಫ್ ಮೀ ಗೆಟಿಂಗ್ ಡಯಾಬಿಟಿಸ್ ಬಿಕಮ್ಸ್ ಮೋರ್ ಅಲ್ವಾ. ಅವಾಗ ಏನಾಗುತ್ತೆ, ಅದೆಲ್ಲ ಮಾಡಿದೆ ನಾನು ಚೆನ್ನಾಗಿ ಡಯಟ್ ಎಲ್ಲ ಮೇಂಟೈನ್ ಮಾಡಿ, ಎಕ್ಸಸೈಸ್ ಎಲ್ಲ ಮಾಡಿ, ಏನೋ ಲೈಟಾಗಿ ಜಾಯಿಂಟ್ ಪೇನ್ ಬಂದಾಗ ಇಮಿಡಿಯೇಟಾಗಿ ಟ್ರೀಟ್ಮೆಂಟ್ ತೊಗೊಂಡು ಅವೆಲ್ಲ ಕ್ಯೂರ್ ಮಾಡ್ಕೊಂಡು ಇದ್ದಾಗ ಅವಾಗ ನನಗೆ ಆ ಡಯಾಬಿಟಿಸ್ ಬಂದರೂ ಬರ್ಬೋದು. ಬಟ್ ಅಟ್ಲೀಸ್ಟ್ ಇವೆಲ್ಲ ಮಾಡೋದ್ರಿಂದ ಆ ಚಾನ್ಸ್ ಇನ್ನೂ ಕಡಿಮೆ ಮಾಡ್ಕೋಬೋದು. ಸೊ ನಾನು ಇನ್ ಕೇಸ್ ಅವೆಲ್ಲ ಟ್ರೀಟ್ಮೆಂಟ್ ತಗೊಳ್ದೆ ಹೋದ್ರೆ ಇವಾಗ ಏನಾಗುತ್ತೆ, ಈ ಡಯಾಬಿಟೀಸು ಇಲ್ಲಾಂದ್ರೆ ಬ್ಲಡ್ ಪ್ರೆಷರು, ಹಾರ್ಟ್ ಪ್ರಾಬ್ಲಮ್ ಇರೋರಿಗೆ ಡಾಕ್ಟರ್ ನಾರ್ಮಲ್ ಆಗಿ ಎಕ್ಸಸೈಸ್ ಮಾಡಿ, ವಾಕಿಂಗ್ ಮಾಡಿ ಅವಾಗಲೇ ಕಂಟ್ರೋಲ್ ಆಗೋದು ಅಂತಾರೆ. ಅಂಥವ್ರಿಗೆ ಆರ್ಥರೈಟಿಸ್ ಇದ್ದು ಅವ್ರು ನೆಗ್ಲೆಕ್ಟ್ ಮಾಡಿದ್ರೆ ಅವ್ರಿಗೆ ಎಕ್ಸಸೈಸ್ ಮಾಡಕ್ ಆಗಲ್ಲ, ಯಾಕಂದ್ರೆ ನೋವು ಇರುತ್ತೆ, ಎದ್ದು ಓಡಾಡಕ್ಕಾಗಲ್ಲ. ಅಂಥದ್ರಲ್ಲಿ ಅವ್ರಿಗೆ ಡಯಾಬಿಟೀಸ್, ಬ್ಲಡ್ ಪ್ರೆಷರ್, ಹಾರ್ಟ್ ಪ್ರಾಬ್ಲಮ್ ಜಾಸ್ತಿ ಆಗುತ್ತೆ. ಸೊ ಅದರಿಂದ ನೀವು ಜಾಯಿಂಟ್ ಪೇನ್ ಇರುವಾಗ ಅದನ್ನು ಇಮಿಡಿಯೇಟ್ ಆಗಿ ಟ್ರೀಟ್ಮೆಂಟ್ ಮಾಡ್ಕೊಂಡ್ರೆ ಈ ಪ್ರಾಬ್ಲಮ್ಗಳು ಜಾಸ್ತಿ ಆಗೋದನ್ನು ಕಡಿಮೆ ಮಾಡ್ಬೋದು. ಅದಾದ್ಮೇಲೆ ದೇರ್ ಇಸ್ ಅ ಗುಡ್ ಚಾನ್ಸ್, ಇವಾಗ ನೀವು ಒಂದೇ ಕಡೆ ಕೂತ್ಕೊಂಡು ಅಂತ ಓಡಾಡ್ದೇನೆ ಎಲ್ಲ ಜಾಯಿಂಟ್ ಪೇನ್ಸ್ ಇತ್ತು ಅಂದ್ರೆ ಬೇರೆ ಬೇರೆ ಮೆಡಿಕಲ್ ಪ್ರಾಬ್ಲಮ್ಸ್ ಬರೋ ಚಾನ್ಸಸ್ ಜಾಸ್ತಿ. ಎಸ್ಪೆಷಲಿ ಸ್ವಲ್ಪ ಏಜ್ ಆಗಿರೋರಿಗೆ, ಇವಾಗ ಒಂದು 60 years 70 years ಅವ್ರಿಗೆ ಏಜ್ ಆಗಿರೋರಿಗೆ, ಅವ್ರು ಏನಾದ್ರು ಈ ತರ ಪ್ರಾಬ್ಲಮ್ ಇದ್ ಮಲ್ಕೊಂಡಿದ್ರೆ ಅವ್ರು ಮಲ್ಕೊಂಡೇ ಇರ್ತಾರೆ. ಅವಾಗ ಏನಾಗುತ್ತೆ, ಅವ್ರದ್ದು ಏನೇ ಪ್ರಾಬ್ಲಮ್ ಇವೆಲ್ಲ ಇತ್ತು ಅಂದ್ರೆ ಇಲ್ದೇ ಇರೋರ್ಗೂ ಬರುತ್ತೆ. ಆಮೇಲೆ ಒಂದೇ ಕಡೆ ಇದ್ದವ್ರಿಗೆ ನ್ಯೂಮೋನಿಯಾನೋ, ಬ್ಯಾಕ್ ಪೇನ್, ಬೆಡ್ ಸೋರ್ಸ್ ಇವೆಲ್ಲ ಸ್ಟಾರ್ಟ್ ಆಗುತ್ತೆ. ಸೊ ಹಾಗಾಗಿ ಯಾವುದೇ ಮೆಡಿಕಲ್ ಪ್ರಾಬ್ಲಮ್ ಫಾರ್ ದಟ್ ಮ್ಯಾಟರ್, ಆರ್ಥೋಪೆಡಿಕ್ಸ್ ಅಂತಲ್ಲ, ನೆಗ್ಲೆಕ್ಟ್ ಮಾಡೋದು ಅವಾಯ್ಡ್ ಮಾಡಿದ್ರೆ ಬೆಟ್ರು. ಅಂಥದ್ರಲ್ಲಿ ಆರ್ಥೋಪೆಡಿಕ್ ಪ್ರಾಬ್ಲಮ್ನ ನೆಗ್ಲೆಕ್ಟ್ ಮಾಡಿದಷ್ಟು ಅದ್ರದ್ದು ರಿಕವರಿ ಸ್ಲೋನೆ. ಸೊ ನನ್ನ ಪ್ರಕಾರ ಬೆಟರ್ ಅರ್ಲಿ ಟ್ರೀಟ್ಮೆಂಟ್ ಇಸ್ ಬೆಟರ್. ಓಕೆ, ಬೇಗ ಟ್ರೀಟ್ಮೆಂಟ್ ಅನ್ನು ತಗೊಳ್ಳೋದು ಸೂಕ್ತ ಅಂತ ಹೇಳಿದ್ರಿ ಸರ್. ಅಂಡ್ ಇನ್ನೊಂದು ಕ್ವೆಶನ್ ಏನಂದ್ರೆ, ಡಯಾಬಿಟಿಸ್ ಇರೋರಿಗೆ ಅಥವಾ BP ಇರುವಂತಹ ಪೇಷಂಟ್ಗಳಿಗೆ ಸೇಮ್ ಟ್ರೀಟ್ಮೆಂಟ್ ಅಥವಾ ಬೇರೆ ಟ್ರೀಟ್ಮೆಂಟ್ ಸರ್? ಅಂಡ್ BP ಅಥವಾ ಡಯಾಬಿಟಿಸ್ ಇರೋ ಪೇಷಂಟ್ ಅಲ್ಲಿ ಈ ಒಂದು ಪ್ರಾಬ್ಲಮ್ ಬರೋ ಸಾಧ್ಯತೆ ಇದೆಯಾ? ಹೌದು, ಇದೇನಾಗುತ್ತೆ, ಡಯಾಬಿಟಿಸ್ BP ಇರೋರಿಗೆ ಫಸ್ಟ್ ಏನೇ ಆರ್ಥೋಪೆಡಿಕ್ ಪ್ರಾಬ್ಲಮ್ ಅಂದ್ರೆ ನಾವೇನ್ ಹೇಳ್ತೀವಿ ಅಂದ್ರೆ ಅದನ್ನ ಕಂಟ್ರೋಲ್ ಇಟ್ಕೊಂಡಷ್ಟು ಒಳ್ಳೆಯದು. ಯಾಕಂದ್ರೆ ಡಯಾಬಿಟಿಸ್ ಇರೋರಿಗೆ ಎಲ್ಲ ಹೀಲಿಂಗ್ ಸ್ಲೋ ಇರುತ್ತೆ, ಎಲ್ಲಾನು ಸ್ಲೋ. ಸೊ ಅವರೆಲ್ಲ ಇದನ್ನ ಸ್ವಲ್ಪ ಸ್ಟ್ರಿಕ್ಟ್ ಆಗಿ ಫಾಲೋ ಮಾಡಿದಷ್ಟು ಆರ್ಥೋಪೆಡಿಕ್ ಪ್ರಾಬ್ಲಮ್ ಟ್ರೀಟ್ ಮಾಡೋದು ಈಸಿ.
ಸೊ ಅಂಥದ್ರಲ್ಲಿ ಇವಾಗ ಡಯಾಬಿಟೀಸ್ ಇರೋರಿಗೆ ಸ್ಟ್ರಾಂಗ್ ಮೆಡಿಸಿನ್ಸ್ ಕೊಡಬಾರ್ದು. ನಾರ್ಮಲ್ ಆಗಿ ಏನು ಮಾಡ್ತಾರೆ, ಈ ಲೋಕಲ್ ಡಾಕ್ಟರ್ಗೆ ಹೋದ್ರೆ ಸ್ಟ್ರಾಂಗ್ ಪೇನ್ ಕಿಲ್ಲರ್ಸ್ ಕೊಟ್ಬಿಡ್ತಾರೆ. ಅವ್ರು ಏನಾಗುತ್ತೆ, ಇಂಜೆಕ್ಷನ್ ಪೇನ್ ಕಿಲ್ಲರ್ ಕೊಟ್ಟರೆ 2-3 ಅವರಲ್ಲಿ ಕಡಿಮೆ ಆಗ್ಬಿಡುತ್ತೆ, ಅವ್ರಿಗೆ ಆರಾಮ್ ಅನ್ಸುತ್ತೆ. ಬಟ್ ಆಕ್ಚುಲಿ ಡಯಾಬಿಟೀಸ್ ಇರೋರಿಗೆ ಅದು ಇನ್ನೂ ಜಾಸ್ತಿ ಸೈಡ್ ಎಫೆಕ್ಟ್ಸ್ ಎಲ್ಲ ಕೊಡ್ಬೋದು. ಸೊ ಇವೆಲ್ಲ ಅಸೆಸ್ ಮಾಡ್ಬಿಟ್ಟು ಅವ್ರಿಗೆ ಮೆಡಿಸಿನ್ಸ್ ಕೊಡಬೇಕು. ಯಾಕಂದ್ರೆ ಸ್ವಲ್ಪ ಮೆಡಿಸಿನ್ಸ್, ಆಮೇಲೆ ಸ್ವಲ್ಪ ಡಯಟ್ ಅಲ್ಲಿ ಶುಗರ್ ಎಲ್ಲ ಇರುತ್ತೆ, ಅವೆಲ್ಲ ಕಡಿಮೆ ಮಾಡ್ಬೇಕು ಅವರು. ಸೊ ನಾರ್ಮಲ್ ಪರ್ಸನ್ ಏನ್ ಡಯಟ್ ತಗೋತಾರೋ, ಆಮೇಲೆ ಈ ಡಯಾಬಿಟಿಸ್ ಪರ್ಸನ್ ಏನ್ ಡಯಟ್ ತಗೋತಾರೋ ಡಿಫರೆನ್ಸ್ ಇದ್ದೇ ಇರುತ್ತೆ. ಸೊ ಅಂತದ್ರಲ್ಲಿ ಟ್ರೀಟ್ಮೆಂಟ್ ಅಕಾರ್ಡಿಂಗ್ಲಿ ನಾವು ಚೇಂಜ್ ಮಾಡಬೇಕಾಗತ್ತೆ. ಓಕೆ ಸರ್, ಅಂಡ್ ಯಾವ ಕೆಲಸ ಮಾಡೋದ್ರಿಂದ ಜಾಯಿಂಟ್ ಪೇನ್ ಹೆಚ್ಚಾಗಿ ಕಾಣಿಸ್ಕೊಳ್ಳುತ್ತೆ ಸರ್? ಅದೇ ನಾರ್ಮಲ್ ಆಗಿ ಹೇಗೆ ಹೇಳ್ತೀವಿ ಅಂದ್ರೆ, ಇವಾಗ ಹಂಗ್ ನೋಡಕ್ ಉಸೇನ್ ಬೋಲ್ಟ್ ಅವ್ರದ್ದು ಆಕ್ಚುಲ್ ಮ್ಯಾನ್ಯುಯಲ್ ಲೇಬರ್ ತರ ಬರೀ ಓಡ್ತಾನೆ ಇರೋದು. ಕೆಲಸ ಮಾಡ್ತಿರ್ತಾರೆ, ಎನರ್ಜಿಯಾಗಿ ಇರ್ತಾರೆ. ಅಂಡ್ ಇನ್ ಕೆಲವೊಬ್ರಿಗೆ ಸ್ವಲ್ಪ ಒಂದು ದಿನ 2 days ಕೆಲಸ ಮಾಡಿಸಿದ್ರೆ ಅಗೇನ್ ರೆಸ್ಟ್ ಮಾಡೋದಕ್ಕೆ 2 days. ಅದಕ್ಕೆ ಏನಾಗುತ್ತೆ ಅಂದ್ರೆ, ಇವಾಗ ನಾರ್ಮಲ್ ಆಗಿ ಏನ್ ಹೇಳ್ತೀವಿ ಅಂದ್ರೆ, ಎವ್ರಿ ಡೇ ನೀವು ಈ ಸ್ಟ್ರೆಚಿಂಗ್ ಟೋನಿಂಗ್ ಮಾಡಿ ಜಾಯಿಂಟ್ ಒಳ್ಳೆ ಸ್ಟ್ರೆಚಿಂಗ್ ಕೊಟ್ಟಾಗ ನೀವು ಅದಕ್ಕೆ ಏನೇ ಸ್ಟ್ರೈನ್ ಕೊಟ್ಟರು ಅದು ತಡ್ಕೊಳ್ಳುತ್ತೆ. ಯಾಕಂದ್ರೆ ನೀವು ಡೈಲಿ ಅದನ್ನ ಟ್ರೈನ್ ಮಾಡ್ತಾ ಇದ್ದೀರಾ. ಸೊ ಹಾಗೆ ನೀವು ಟ್ರೈನ್ ಮಾಡ್ದೇನೆ ಏನೋ ಒಂದು ಕೆಲಸ ಮಾಡಕ್ಕೆ ಹೋದಾಗ ಅವು ಸಡನ್ಲಿ ಇವಾಗ ಉಸೇನ್ ಬೋಲ್ಟ್ 100 meters ಒಂದು 10 ಸತಿ ಓಡಾಡ್ರು ಏನು ಅನ್ಸಲ್ಲ ಅವ್ರಿಗೆ. ಇವಾಗ ಯಾರು ಮಾಡದೇ ಇರೋರು ಸಡನ್ ಆಗಿ 100 meters ಓಡ್ಬಿಟ್ರೆ ಅವ್ರು ಒಂದಿನ ರೆಸ್ಟ್ ತಗೋಬೇಕಾಗತ್ತೆ. ಸೊ ಸಿಂಪಲ್. ಸೊ ಬೇಸಿಕ್ ಲಾಜಿಕ್ ಅದ್ರಲ್ಲಿ ಏನು ಅಂದ್ರೆ, ನೀವು ಏನೇ ಇದ್ರು ಅದನ್ನ ಸ್ಟ್ರಿಕ್ಟ್ ಆಗಿ ಡಿಲಿಜೆಂಟ್ ಆಗಿ ಮಾಡಿದ್ರೆ, ಇವೆಲ್ಲ ರೆಗ್ಯುಲರ್ ಆಗಿ ಇನ್ಕಾರ್ಪೊರೇಟ್ ಮಾಡಿದ್ರೆ ಇವೆಲ್ಲ ಪ್ರಾಬ್ಲಮ್ ಅವಾಯ್ಡ್ ಮಾಡಬಹುದು. ಸರ್, ಒಬ್ರು ಕಾಲರ್ ರೆಡಿ ಆಗಿದ್ದಾರೆ, ಮಾತಾಡೋಣ. ಹಲೋ ಹಲೋ ಮೇಡಮ್, ನಮಸ್ಕಾರ. ಗುಡ್ ಈವ್ನಿಂಗ್. ಗುಡ್ ಈವ್ನಿಂಗ್, ನಮಸ್ತೆ. ತಮ್ಮ ಹೆಸರು? ನಮ್ಮ ಹೆಸರು ಬಸವರಾಜ್ ಅಂತ, ಗದಗ ಡಿಸ್ಟ್ರಿಕ್ಟ್ ರೋಣದಿಂದ. ಗದಗಿಂದ ಬಸವರಾಜ್ ಅವರೇ, ಡಾಕ್ಟರ್ ಇದ್ದಾರೆ, ಮಾತಾಡಿ ಸರ್. ಹಾ ನಮಸ್ಕಾರ, ಹೇಳಿ. ಕಾಲ್ ಕಟ್ ಆಯ್ತು, ತೊಂದರೆ ಇಲ್ಲ. ಅಟ್ಲೀಸ್ಟ್ ಅವ್ರು ಏನ್ ಪ್ರಾಬ್ಲಮ್ ಇದೆ ಅಂತ ಹೇಳಿದ್ರೆ ಅದಕ್ಕೆ ಒಂದು ಐಡಿಯಾನಾದ್ರೂ ನಾವು ಕೊಡ್ಬೋದಾಗಿತ್ತು ಸರ್. ಅಂಡ್ ಇನ್ ಕೇಸ್ ಜಾಯಿಂಟ್ ರಿಪ್ಲೇಸ್ಮೆಂಟ್ ಅಂತ ಹೇಳಿದ್ರಿ, ಇವಾಗ ಜಾಯಿಂಟ್ ರಿಪ್ಲೇಸ್ಮೆಂಟ್ ಅಂತ ತಗೊಂಡ್ರೆ, ಅಂಡ್ ನೀವು ಹೇಳಿದ್ರಿ ಚಿಕ್ಕ ವಯಸ್ಸಲ್ಲೂ ಕೂಡ ಒಂದು ಪೇಯ್ನ್ ಇವಾಗ ಬರ್ತಿದೆ ಅಂತ. ಅಂಡ್ ಚಿಕ್ಕ ವಯಸ್ಸಲ್ಲೂ ಕೂಡ ನಾವು ಜಾಯಿಂಟನ್ನ ರಿಪ್ಲೇಸ್ಮೆಂಟ್ ಮಾಡೋದ್ರಿಂದ ಈಗೇನ್, ಬಿಕಾಸ್ ಅವ್ರು ಇನ್ನೂ ಸಣ್ಣ ಮಕ್ಕಳು, ಅವ್ರಿಗೆ ಮುಂದೆ ಫ್ಯೂಚರಲ್ಲಿ ಏನಾದರೂ ತೊಂದರೆ ಆಗುತ್ತಾ? ಅದೇ ಇವಾಗ ಏನ್ ಮಾಡ್ತೀವಿ, ಚಿಕ್ಕ ಮಕ್ಕಳು ಆಗ್ಲಿ, ಇಲ್ಲಾಂದ್ರೆ ಇವಾಗ ಟೀನೇಜರ್ಸ್ ಅಂತೀವಿ, 16, 18, 20, 23 years, ಇವ್ರಿಗೆ ಆದಷ್ಟು ಈ ಜಾಯಿಂಟ್ ರಿಪ್ಲೇಸ್ಮೆಂಟ್ ಅವಾಯ್ಡ್ ಮಾಡೋದೇ ನಮ್ದು ಏಮ್ ಇನಿಷಿಯಲಿ. ಸೊ ಅದಕ್ಕೆ ಏನ್ ಮಾಡ್ಬೇಕು ಇವರು ಅಂದ್ರೆ, ಇವಾಗ ನಾವು ಏನೇ ಟ್ರೀಟ್ಮೆಂಟ್ ಅರ್ಲಿ ಮಾಡಿದಷ್ಟು ಇವೆಲ್ಲ ಅವಾಯ್ಡ್ ಮಾಡಿ. ಸೊ ಅವರು ಇವ್ರು ಒಬ್ರು ಇದ್ದಂಗೆ 2-3 ವರ್ಷ ನೆಗ್ಲೆಕ್ಟ್ ಮಾಡಿಬಿಟ್ರೆ ಅವಾಗ ಅದನ್ನ ಅವಾಯ್ಡ್ ಮಾಡೋದು ಕಡಿಮೆ ಆಗೋದು, ಯಾಕಂದ್ರೆ ಡ್ಯಾಮೇಜ್ ಜಾಸ್ತಿ ಆಗೋಗ್ಬಿಡುತ್ತೆ. ಸೊ ನಾವು ಜಲ್ದಿ ಡಿಟೆಕ್ಟ್ ಮಾಡಿದಾಗ ಈ ಮೆಡಿಕಲ್ ಟ್ರೀಟ್ಮೆಂಟು, ಈ ಫಿಸಿಯೋಥೆರಪಿ, ಆಕ್ಯುಪೇಷನಲ್ ಥೆರಪಿ ಇವೆಲ್ಲ ಮ್ಯಾನೇಜ್ ಮಾಡಿ ಅದನ್ನು ಜಾಯಿಂಟ್ ರಿಪ್ಲೇಸ್ಮೆಂಟ್ ಅವಾಯ್ಡ್ ಮಾಡ್ಬೋದು. ಬಟ್ ಸ್ವಲ್ಪ ಜನರಲ್ಲಿ ಹೇಗೆ ಅಂದರೆ, ನೀವು ಏನೇ ಟ್ರೀಟ್ಮೆಂಟ್ ಕೊಟ್ಟರು ಆರ್ಥರೈಟಿಸ್ ಎಷ್ಟು ಸಿವಿಯರ್ ಇರುತ್ತೆ ಅಂದರೆ, ಈ ಸ್ವಲ್ಪ ಜನ ಈ ರುಮಟೈಡ್ ಆರ್ಥರೈಟಿಸ್ ಅಂತೀವಿ, ಇಲ್ಲಾಂದರೆ ವ್ಯಾಸ್ಕ್ಯುಲರ್ ನೆಕ್ರೋ, ಇವೆಲ್ಲ ನೀವು ಏನು ಟ್ರೀಟ್ಮೆಂಟ್ ಮಾಡಿದ್ರು ಕಂಟ್ರೋಲ್ ಮಾಡಿ ಒಂದು 4-5 ವರ್ಷ ಆದಮೇಲೆ ಆ ಪ್ರಾಬ್ಲಮ್ ಬಂದೇ ಬರುತ್ತೆ. ಅದಕ್ಕೆ ಅವಾಯ್ಡ್ ಮಾಡೋದು ಕಷ್ಟ, ಬಿಕಾಸ್ ದ ಡಿಸೀಸ್ ಪ್ರೋಸೆಸ್ ಈಸ್ ಲೈಕ್ ದಟ್. ಅಂಥದ್ರಲ್ಲಿ ನಾನು ಇವಾಗ ರೀಸೆಂಟಾಗಿ 23-24 ವರ್ಷದವರೆಗೂ ಜಾಯಿಂಟ್ ರಿಪ್ಲೇಸ್ಮೆಂಟ್ ಮಾಡಿದ್ದೀನಿ. ಅವಾಗ ಏನಾಗುತ್ತೆ, ಅವ್ರಿಗೆ ಈ ಜಾಯಿಂಟ್ ಪೇಯ್ನಿಂದ ನಾರ್ಮಲ್ ಕೆಲಸ ಏನು ಮಾಡೋಕ್ಕಾಗಲ್ಲ. ಸೊ ಇಮ್ಯಾಜಿನ್ ಒಂದು 24 ವರ್ಷದ ವ್ಯಕ್ತಿ ಮನೆಯಲ್ಲೇ ಕೂತ್ಕೊಂಡು ಎಲ್ಲೂ ಓಡಾಡೋಕ್ಕಾಗಲ್ಲ, ಎದ್ದು ಓಡಾಡ್ರೆ ನೋವು, ಕೂತ್ಕೊಂಡ್ರೆ ನೋವು ಅಂದಾಗ ಅವ್ರು ಏನು ಕೆಲಸ ಮಾಡೋಕ್ಕಾಗಲ್ಲ. ಸೊ 24 yearsಗೆ ಅವ್ರು 89 ವರ್ಷ ಆದಂಗೆ ಆಗೋಗ್ಬಿಡುತ್ತೆ. ಅಂಥವ್ರಿಗೆ ಏನಾಗುತ್ತೆ, ಆ ಜಾಯಿಂಟ್ ಎಷ್ಟು ಸೌದೋಗಿದೆ ಅಂದರೆ ಅದನ್ನ ಇನ್ನೇನು ಮಾಡೋಕ್ಕಾಗಲ್ಲ, ಬಟ್ ರೀಪ್ಲೇಸೇ ಮಾಡಬೇಕು. ಹೇಗೆ ಅಂದರೆ, ಈ ಕಾರ್ ಟೈರ್, ನಾನು ಮಾತಾಡ್ತೀವಿ, ಕಾರ್ ಟೈರ್ ಸೌದೋಗಿ ರಿಮ್ ಮೇಲೆ ಓಡ್ದಂಗೆ. ಸೊ ನೀವು ರಿಮ್ ಮೇಲೆ ಓಡುವಾಗ ಆ ಟೈರ್ನ ಏನು ರೆಡಿ ಮಾಡೋಕ್ಕಾಗಲ್ಲ, ಹೊಸ ಟೈರ್ ಹಾಕ್ಲೇಬೇಕು. ಸೊ ಆ ರಿಮ್ಮಲ್ಲಿ ಓಡೋ ಅಂತ ಸ್ಟೇಜ್ ಬಂದ್ಮೇಲೆ ಅದನ್ನ ಜಾಯಿಂಟ್ ರಿಪ್ಲೇಸ್ ಯಾವ ಏಜ್ ಆದ್ರೂ ಮಾಡಲೇಬೇಕಾಗತ್ತೆ. ಸೊ ಅಂಥದ್ರಲ್ಲಿ ಅವಾಗ ಅವ್ರಿಗೆ ಮಾಡಿದಾಗ ಅವ್ರದ್ದು 10 years 20 years ಎಷ್ಟು ಬಾಳಿಕೆ ಬರುತ್ತೋ ಅಷ್ಟು ಅವ್ರಿಗೆ ನಾರ್ಮಲ್ ಲೈಫ್ ಇದ್ದಂಗೆ. ಸೊ ಮನೇಲಿ 10 ವರ್ಷ ಇರೋದಕ್ಕಿಂತ 10 ವರ್ಷ ಅವ್ರು ಏನ್ ಕೆಲಸ ಮಾಡ್ತಾರೋ ಅದನ್ನ ಮಾಡ್ಕೊಂಡಿರ್ಬೋದು. ಅದಾದ್ಮೇಲೆ 20 ವರ್ಷ 10-20 ವರ್ಷ ಬಂದ್ಮೇಲೆ ಅದಾದ್ಮೇಲೆ ಇನ್ನೊಂದು ಮಾಡ್ಬೇಕು ಅಂತ ಸ್ಟೇಜ್ ಬಂದಾಗ ಅದನ್ನ ಇನ್ನೊಂದು ಮಾಡಿ ಅದು ಇನ್ನೊಂದು 10-20 ವರ್ಷ ಬರುತ್ತೆ. ಓಕೆ ಸರ್. ಅಂಡ್ ಫೈನಲಿ ಲಾಸ್ಟ್ನೇ ಪ್ರಶ್ನೆ ಸರ್, ಇವತ್ತು ನಾವೇನೊಂದು ಕಾನ್ಸೆಪ್ಟ್ ನ ತಗೊಂಡ್ವಿ, ಆರ್ಥರೈಟಿಸ್ ಅಂತ, ಇದ್ರ ಬಗ್ಗೆ ಕೊಲಂಬಿಯಾ ಏಷ್ಯಾನಲ್ಲಿ ಯಾವ್ಯಾವ ರೀತಿ ಟ್ರೀಟ್ಮೆಂಟ್ ಸಿಗುತ್ತೆ? ಕರೆಕ್ಟ್. ಇದು ಕೊಲಂಬಿಯಾ ಏಷ್ಯಾಲಿ ಹೇಗೆ ಅಂದ್ರೆ, ಇವಾಗ ನಾನು ಲಾಸ್ಟ್ 10-11 ವರ್ಷದಿಂದ ಕೊಲಂಬಿಯಾ ಏಷ್ಯಾ ಹೆಬ್ಬಾರಲ್ಲೇ ಇದ್ದೀನಿ ಆರ್ಥೋಪೆಡಿಕ್ ಸರ್ಜನ್ ಆಗಿ. ಸೊ ಇದರಲ್ಲಿ ನಾವು 90% ಆಫ್ ದ ಟೈಮ್ ಅರ್ಲಿ ಡಯಾಗ್ನೋಸಿಸ್ ಮೇಲೆ ಜಾಸ್ತಿ ಇಂಪಾರ್ಟೆನ್ಸ್ ಕೊಡ್ತೀವಿ. ಅರ್ಲಿ ಡಿಟೆಕ್ಟ್ ಮಾಡಿದಷ್ಟು ಸರ್ಜರಿನ ಅವಾಯ್ಡ್ ಮಾಡ್ಬೋದು. ಸೊ ಅವಾಗ ಏನಾಗುತ್ತೆ, ನೀವು ಮೆಡಿಕಲ್ ಟ್ರೀಟ್ಮೆಂಟು, ಆಕ್ಯುಪೇಷನಲ್, ಫಿಸಿಯೋ, ಯೋಗ ಇಂಥದ್ರಲ್ಲೆಲ್ಲ ಮಾಡಿಕೊಂಡು
ನೀವು ಏನು ಪ್ರಾಬ್ಲಮ್ ಇದೆಯೋ ಅದನ್ನ ಸಾಲ್ವ್ ಮಾಡ್ಕೋಬೋದು. ಸೊ ಲೇಟರ್ ಸ್ಟೇಜಸ್ ಬಂತು, ಈ ಎಲ್ಲ ಟ್ರೀಟ್ಮೆಂಟ್ ಮಾಡಿ ಆದ್ಮೇಲೂ ಈ ಪ್ರಾಬ್ಲಮ್ ಇತ್ತು, ಹೊರಗಡೆ ಎಲ್ಲ ಎಷ್ಟೊಂದು ಟ್ರೀಟ್ಮೆಂಟ್ ಮಾಡಿದ್ದಾರೆ ಅಂಥದ್ರಲ್ಲಿ ನಾವು ಮಿನಿಮಲಿ ಇನ್ವೇಸಿವ್ ಅಂತೀವಿ. ಅಂದರೆ ದೊಡ್ಡ ಆಪರೇಷನ್ ಮಾಡಿದ್ರೆ ಚಿಕ್ಕ ಆಪರೇಷನ್ ಕ್ಯಾಮ್ರಲ್ಲೂ ರೆಡಿ ಮಾಡ್ಬೋದು. ಅದೆಲ್ಲ ಆಗದೇನೆ ದೊಡ್ಡ ಆಪರೇಷನ್ ಮಾಡಬೇಕಂದ್ರೂ ಅದನ್ನು ಮಾಡ್ತೀವಿ. ಸೊ ಸ್ಟಾರ್ಟಿಂಗ್ ಫ್ರಮ್ ಬೇಸಿಕ್ಸ್ ಟು ಅಡ್ವಾನ್ಸ್ಡ್ ಎಲ್ಲ ಟ್ರೀಟ್ಮೆಂಟ್ ಮಾಡ್ತೀವಿ. ಓಕೆ ಸರ್, ಇವತ್ತಿನ ಕಾರ್ಯಕ್ರಮದಲ್ಲಿ ಈ ಒಂದು ವಿಷಯಕ್ಕೆ ಸಂಬಂಧಪಟ್ಟಂತೆ ಸಾಕಷ್ಟು ಮಾಹಿತಿಯನ್ನ ತಿಳಿಸ್ಕೊಟ್ರಿ. ತಮಗೆ ತುಂಬ ಹೃದಯದ ಧನ್ಯವಾದಗಳು. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ವೆರಿ ಮಚ್ ಫಾರ್ ಹ್ಯಾವಿಂಗ್. ಓಕೆ ವೀಕ್ಷಕರೇ, ನೋಡಿದ್ರಿ ಅಲ್ವಾ ಇವತ್ತಿನ ಹೆಲೋ ಡಾಕ್ಟರ್ ನೇರ ಪ್ರಸಾರ ಕಾರ್ಯಕ್ರಮ ತಮಗೆ ಇಷ್ಟ ಆಗಿದೆ ಅಂತ ಅನ್ಕೊಳ್ತೀನಿ. ಅಂಡ್ ಇವತ್ತು ನಾವೇನೊಂದು ಕಾನ್ಸೆಪ್ಟ್ ನ ತಗೊಂಡಿದ್ವಿ, ಸಂಧಿವಾತ, ಕೀಲು ನೋವು, ಜಾಯಿಂಟ್ಸ್ ಪೇನ್ ಅಂತ ಏನ್ ತಗೊಂಡಿದ್ವಿ, ಇದೊಂದೇ ಪ್ರಾಬ್ಲಮ್ ಅಲ್ಲ, ನಿಮ್ಮ ಆರೋಗ್ಯಕ್ಕೆ ಸಂಬಂಧಪಟ್ಟಂತಹ ಯಾವುದೇ ರೀತಿಯ ತೊಂದರೆ ಇದ್ರೂ ಕೂಡ ಕೊಲಂಬಿಯಾ ಏಷ್ಯಾದಲ್ಲಿ 100 ಅಲ್ಲ 200% ಸೂಕ್ತವಾದ ಚಿಕಿತ್ಸೆ ಸಿಗುತ್ತೆ ಅಂತ ಹೇಳ್ತಾ ಮತ್ತೆ ಮುಂದಿನ ಹೆಲೋ ಡಾಕ್ಟರ್ ನೇರ ಪ್ರಸಾರ ಕಾರ್ಯಕ್ರಮದಲ್ಲಿ ನಾನು ನಿಮ್ಮನ್ನ ಭೇಟಿಯಾಗ್ತೀನಿ. ಅಲ್ಲಿವರೆಗೂ ನೀವೇನ್ ಮಾಡಬೇಕು, ತಪ್ಪದೇ ವೀಕ್ಷಿಸ್ತಾ ಇರಿ ಹಂಸ ಟಿವಿ. ನಮಸ್ತೆ.